ಸಾರಿ ಅಗೇನ್ ಅದು ಇಂಟರಪ್ಷನ್ ಆಗಿತ್ತು, ಸೊ ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಸೊ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ನೋಡಿ, ಹಾಗಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಯಾವ ತರ ಕ್ವೆಶನ್ ಪೇಪರ್ ಏನೋ ಚೇಂಜ್ ಆಗಿದೆ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲಿ 23ರಲ್ಲಿ ಅವನು ಏನ್ ಮಾಡಿದಾನೆ, ಕ್ವೆಶನ್ಸ್ ಈಸಿ ಕೊಟ್ಟಿದ್ದಾನೆ, ಬಟ್ ಪ್ಯಾಟರ್ನ್ ಇದೆ ಅಲ್ವಾ, ಸೊ ಪ್ಯಾಟರ್ನ್ ಸ್ವಲ್ಪ ಏನಿದೆ ಅದು ಟಫ್ ಅಥವಾ ಡಿಫಿಕಲ್ಟ್ ಆಗಿತ್ತು. ಪ್ಯಾಟರ್ನ್ ಡಿಫಿಕಲ್ಟ್ ಇದೆ, ರೈಟ್. ಸೊ ಹಾಗಿದ್ಮೇಲೆ ಪ್ಯಾಟರ್ನ್ ಏನಕ್ಕೆ ಡಿಫಿಕಲ್ಟ್ ಅನಿಸ್ತು ಅಂದ್ರೆ, ಬಿಕಾಸ್ ಆಫ್ ಏನ್ ಮಾಡ್ದ ಇಲ್ಲ ಅವನು, ಇಂಗ್ಲಿಷ್ ರೈಟ್ ಜಾಸ್ತಿ ಇತ್ತು. ಅಂದ್ರೇನು, ಯಾರಿಗೆ ರೀಡಿಂಗ್ ಆಫ್ ಇಂಗ್ಲಿಷ್ ಫಾಸ್ಟ್ ಇರ್ತಾ ಇದ್ರಲ್ಲ, ಸೊ ಅವ್ರಿಗೆ ಬೆನಿಫಿಟ್ ಆಗಿದೆ ಅಷ್ಟೇ, ಇಲ್ಲಿ ಮತ್ತೇನು ಬದಲಾವಣೆ ಆಗಿಲ್ಲ, ರೈಟ್. ಒಂದು. ಸೊ ಎರಡನೇದ್ದು, ಈ ಪೇಪರ್ ಅನ್ನ ನೋಡಿದಾಗ ನಾವ್ ಏನು ಅಥವಾ ಯಾವ ತರ ಓದ್ಬೇಕು ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸ್ಕೋಬೇಕು ಕಾನ್ಸೆಪ್ಟ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಏದೋ ಇಂಡಿಯನ್ ಪೊಲಿಟಿ ಏನೋ ಓದಿದೀರಾ ಅಂತ ಅನ್ಕೊಳ್ಳೋಣ, ಇದೊಂದು ಸಬ್ಜೆಕ್ಟ್ ಓದಿದ್ರಿ. ಸೊ ಬರೀ ಸಬ್ಜೆಕ್ಟ್ ಓದಿ ಬಿಡೋ ಹಾಗಿಲ್ಲ. ಈಗ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೇಕು, ನೀವು ಕಂಪ್ರಹೆಂಡ್ ಮಾಡ್ಬೇಕು. ಐ ಹೋಪ್ ಯು ಆರ್ ಗೆಟಿಂಗ್. ಕಂಪ್ರಹೆಂಡ್ ಅಂದ್ರೆ ಗೊತ್ತಲ್ವಾ, ಆ ಹೋಲ್ ಸಬ್ಜೆಕ್ಟ್ ಬಗ್ಗೆ ಒಂದೇ ಲೈನ್ ಅಷ್ಟು ಕ್ಲಾರಿಟಿ ಇರಬೇಕು. ಬಿಟ್ ಜಾಗ್ರಫಿ ತಗೊಳ್ಳಿ, ಎಕನಾಮಿ, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಕಂಪ್ರಹೆಂಡ್ ಆಗಿ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಇದನ್ನ ಏನ್ ಮಾಡ್ಬೋದು ಅಂದ್ರೆ ಅನಾಲಿಸಿಸ್ ಮಾಡಬಹುದು. ಆಮೇಲೆ ಇನ್ನೊಂದು, ನಿಮ್ಮಿಂದ ಅವ್ರು ಏನ್ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾಲೆಜ್ ಚೆಕ್ ಮಾಡ್ತಾ ಇಲ್ಲ, ಅವ್ರು ಏನೂ ಚೆಕ್ ಮಾಡ್ತಾ ಇಲ್ಲ. ನಿನ್ನ ಕಾನ್ಫಿಡೆಂಟ್ ಅನ್ನ, ನಿನ್ನ ಕ್ಲಾರಿಟಿಯನ್ನ, ನಿನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ UPSC ಅವರು. ಹಾಗಾಗಿ ನೀವು ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಯೋಚನೆ ಮಾಡ್ತೀರಲ್ವಾ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ, ಅಷ್ಟು ನೀವು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಕ್ಲಿಯರ್ ಅಲ್ಲ? ಸೊ ಹಾಗೆ ಏನ್ ಚೇಂಜ್ ಆಗಿದೆ ಗೊತ್ತಾಯ್ತಾ? ಪ್ಯಾಟರ್ನ್ ಚೇಂಜ್ ಆಗಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಎಲಿಮಿನೇಷನ್ ಟೆಕ್ನಿಕ್, ಯಾಕಂತಂದ್ರೆ ಒಂದು ಗೊತ್ತಿಲ್ಲ ಅಂದ್ರೆ, ಒಂದು ಗೊತ್ತಿದ್ರೆ ಆರಾಮ್ಸೆ 1 and 2 ಅಲ್ಲಿ 2 ಎಲಿಮಿನೇಟ್ ಮಾಡಿದ್ರೆ ನನಗೆ ಆನ್ಸರ್ ಸಿಗ್ತಾ ಇತ್ತು. ಆಗ ಪ್ಯಾಟರ್ನ್ ವಾಸ್ ಈಸಿ, ಬಟ್ ಇವಾಗ ಪ್ಯಾಟರ್ನ್ ಡಿಫಿಕಲ್ಟ್ ಇದೆ. ಕ್ಲಿಯರ್? ಇದು ಒಂದು ಬದಲಾಗಿದೆ ಸರ್. ಹಾಗೆ ಮತ್ತೇನಾಗಿದೆ ಅಂತ ಅಂದ್ರೆ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೈಟ್, ಯಾವುದೇ ಓದಿ ನೀವು, ಸ್ಪೆಷಲಿ UPSC ಅಂತ ಬಂದ್ರೆ ಗಿ ಅಂತ ಹೇಳ್ತಾ ಇದ್ದೆ. ನೆನಪಿದೆಲ್ಲ ಗಿ ಅಂದ್ರೆ ಏನು? ಸೊ ಗಿ ಅಂದ್ರೆ ಗವರ್ನೆನ್ಸ್, ರೈಟ್, ಎಕಾನಮಿ, ಇನ್ನೊಂದು ಎನ್ವಿರಾನ್ಮೆಂಟ್ ಅಂಡ್ ಅಗ್ರಿಕಲ್ಚರ್. ಈ 3 ಸಬ್ಜೆಕ್ಟ್ಸ್, ಕರೆಕ್ಟ್? ನೋಡಿ, ಗವರ್ನೆನ್ಸ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿದೆ ಈ ಸಾರಿ ಅಂತ ಅಂದ್ರೆ, ಒಂದು 14 ಕ್ವೆಶನ್ಸ್ ಗವರ್ನೆನ್ಸ್ ಇಂದ ಕೇಳಿದ್ದಾನೆ. ಆಕ್ಟ್ಸ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ನಾನು ಹೇಳಿದ್ದೆ ಇಂಡೈಸಸ್, ರೈಟ್. ಸೊ 14 ಕ್ವೆಶನ್ಸ್. ನೋಡಿ, ಎಕನಾಮಿಯಿಂದ 15 ಕ್ವೆಶನ್ಸ್ ಕೇಳಿದ್ದಾರೆ, 15 ಕ್ವೆಶನ್ಸ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಅಂಡ್ ಅಗ್ರಿಕಲ್ಚರ್ ಇಂದ ಸ್ವಲ್ಪ ಯಾಕೋ ಈ ಸಾರಿ ಚೇಂಜ್ ಮಾಡಿದ, 13 ಕ್ವೆಶನ್ಸ್ ಕೇಳಿದಾನೆ ಅಷ್ಟೇ. 13 ಕ್ವೆಶನ್ಸ್ ಅನ್ನ ಕೇಳಿದಾನೆ ಎನ್ವಿರಾನ್ಮೆಂಟ್ ಇಂದ. ಟೋಟಲ್ ಎಷ್ಟಾಯ್ತು ಈಗ? 42. ಹಾಗಿದ್ರೆ 42 ಕ್ವೆಶನ್ಸ್ ಆರಾಮ್ಸೆ ನೀವು ಬರೀ ಗಿ ಅನ್ನ ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ ನಡೀತಾ ಇತ್ತು. ಕ್ಲಿಯರ್? ಬಟ್ ಇಲ್ಲಿ ಟ್ರೆಂಡ್ ಏನ್ ಮಾಡಿದಾನೆ, ಇನ್ನೊಂದು ಜಿಯೋಗ್ರಫಿಯಿಂದ ಕ್ವೆಶನ್ಸ್ ಕೇಳಿದಾನೆ, ಅಂಡ್ ಅರೌಂಡ್ 20 ಕ್ವೆಶನ್ಸ್ ಆರ್ ಫ್ರಮ್ ಜಿಯೋಗ್ರಫಿ. ಅರ್ಥ ಆಯ್ತಾ? ನೋಡಿ, ಅವನು ಏನ್ ಮಾಡಿದ, ಜಿಯೋಗ್ರಫಿಯನ್ನ ರೈಟ್ ಕರೆಂಟ್ ಅಫೇರ್ ಲಿಂಕ್ ಮಾಡಿದಾನೆ. ದಟ್ ಈಸ್ ಟು ಮೆನಿ ಕ್ವೆಶನ್ಸ್ ಆರ್ ಫ್ರಮ್ ಪ್ಲೇಸಸ್ ಇನ್ ನ್ಯೂಸ್, ರೈಟ್. ಯಾರು ಹಿಂದೂ ನ್ಯೂಸ್ ಪೇಪರ್ ಅನ್ನ ವರ್ಷದಿಂದ ಓದ್ತಾ ಇರ್ತೀರಲ್ವಾ, ಅವ್ರಿಗೆ ಬೆನಿಫಿಟ್ ಇದೆ. ಟಫ್ ಇಲ್ಲ ಅದು ಆಕ್ಚುಲಿ, ರೈಟ್. ಅವೆಲ್ಲವೂ ಕೂಡ ಹಿಂದೂ ನ್ಯೂಸ್ ಪೇಪರ್, ಯಾವುದೇ ನ್ಯೂಸ್ ಪೇಪರ್ ನೀವು ಓದಿದ್ರು ಕೂಡ ಕಂಟಿನ್ಯೂಸ್ ಆಗಿ ಗೊತ್ತಿದ್ದಿದ್ರೆ ಪ್ಲೇಸಸ್ ಇನ್ ನ್ಯೂಸ್ ಇಂದ ಮೆನಿ ಕ್ವೆಶನ್ಸ್ ಅನ್ನ ಪಿಕ್ ಮಾಡಿದ್ದಾರೆ. ಜೊತೆಗೆ ಅರೌಂಡ್ ಬೇಸಿಕ್ ಕಾಮನ್ ಸೆನ್ಸ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ, ಲೈಕ್ ಸಾಯಿಲ್ ಫರ್ಟಿಲಿಟಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಸೊ ಆತರ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಅದು ಬಿಟ್ರೆ ಎಕನಾಮಿಯಲ್ಲಿ, ರೈಟ್, ಹೇಳಿದ್ವಿ, ಒಂದು ಟ್ರೇಡ್ ಪಾಲಿಸಿ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಬಿಟ್ರೆ ಮಾನಿಟರಿ ಪಾಲಿಸಿ ಮೇಲೆ ಕೇಳ್ತಾರೆ, ಇನ್ನೊಂದು ಫಿಸಿಕಲ್ ಪಾಲಿಸಿ ಮೇಲೆ ಕೇಳ್ತಾರೆ ಅಂತ ಹೇಳಿದ್ವಿ, ರೈಟ್. ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಅನ್ನ ಮಾನಿಟರಿ ಪಾಲಿಸಿಯಿಂದ ಕೇಳಿದಾನೆ. ಜೊತೆಗೆ ಇನ್ನು ಕೆಲವೊಂದು ಕ್ವೆಶನ್ಸ್ ಅನ್ನ ಎಕನಾಮಿಕ್ ಟರ್ಮಿನಾಲಜೀಸ್, ನಾನು ಹೇಳಿದೆ ಕರೆಂಟ್ ಅಫೇರ್ ಅಲ್ಲಿ ನೋಡ್ಕೊಂತ ಇದ್ದೀನಿ. ಕರೆಂಟ್ ಅಫೇರ್ ಅಲ್ಲಿ ಯಾವುದೇ ಬಂದ್ರು ಇಂಪಾರ್ಟೆಂಟ್. ಎಕ್ಸಾಂಪಲ್, ಸ್ಟೆರಿಲೈಸೇಷನ್ ಆಫ್ ಎಕಾನಮಿ, ಬೀಟಾ ಇನ್ ಎಕಾನಮಿ, ಇವೆಲ್ಲ ಏನು ಕೆಲವೊಂದು ಟರ್ಮ್ಸ್, ಟರ್ಮಿನಾಲಜೀಸ್. ಇನ್ವೆಸ್ಟೋಪೀಡಿಯಾ, ನಾನು ಹೇಳಿದ ವೆಬ್ಸೈಟ್ ಇನ್ವೆಸ್ಟೋಪೀಡಿಯಾನ ರೆಫರ್ ಮಾಡಿ, ರೈಟ್,
ತುಂಬಾ ಬೆನಿಫಿಟ್ ಆಗುತ್ತೆ ಬಿಕಾಸ್ UPSC ಡಸ್ ಆಫನ್ ಪಿಕ್ ಕ್ವೆಶನ್ಸ್ ಫ್ರಮ್ ದಟ್ ವೆಬ್ಸೈಟ್, ರೈಟ್. ಸೊ ಹಾಗಾಗಿ ಆ ತರ ಏನು ಎಕನಾಮಿಕ್ ಟರ್ಮಿನಾಲಜೀಸ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಅದು ಬಿಟ್ರೆ ನೆಕ್ಸ್ಟ್ ಯಾವ್ದು ಅಲ್ಲಿ ಗವರ್ನೆನ್ಸ್. ನಾನು ಹೇಳಿದ್ದೆ ಒಬ್ಬ ಅಧಿಕಾರಿ ಆಗ್ಬೇಕು ಅಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ಏನ್ ನಡೀತಾ ಇದೆ, ರೈಟ್. ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಗೊತ್ತಿರಬೇಕು. ಹಾಗಾಗಿ ಈ ಕ್ವೆಶನ್ ಪೇಪರ್ ಅನ್ನ ನೋಡಿದಾಗ ನಿಮ್ಮಿಂದ ಡಿಮ್ಯಾಂಡ್ ಮಾಡೋದು ಏನ್ ಗೊತ್ತಾ, ಅಬ್ಸರ್ವೇಷನ್ ಸ್ಕಿಲ್ಸ್. ಅಬ್ಸರ್ವೇಷನ್ ಸ್ಕಿಲ್ಸ್ ಎಷ್ಟು ಅಬ್ಸರ್ವೇಷನ್ ಸ್ಕಿಲ್ಸ್ ಇರುತ್ತೋ ಅಷ್ಟು ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ ಯು ಕ್ಯಾನ್ ಅಟೆಂಪ್ಟ್. ಅಷ್ಟು ಕ್ವೆಶನ್ಸ್ ಅನ್ನ ನೀವು ಏನ್ ಮಾಡೋದು ಎಕ್ಸಾಮ್ ಅಲ್ಲಿ ಅಟೆಂಪ್ಟ್ ಮಾಡಿ. ಹೋಮ್ ಗಾರ್ಡ್ ಓಕೆ ಎವ್ರಿ ಡೇ ನೋಡ್ತೀವಿ ನಾವು ಕರ್ನಾಟಕದಲ್ಲಿ, ಹೌದಲ್ಲ? ಸೊ ಹಾಗಿದ್ಮೇಲೆ ದೀಸ್ ಆರ್ ಅಬ್ಸರ್ವೇಷನ್ ಆಕ್ಚುಲಿ. ಆಮೇಲೆ ಈ ಏನು ಯಾವ್ದಾದ್ರು ಸೆಲೆಬ್ರಿಟಿ ಅಥವಾ ಯಾವ್ದಾದ್ರು ಒಂದು ಫೆಸ್ಟಿವಲ್ ಇತ್ತು ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ದೇ ಡೂ ಓಪನ್ ಗನ್ ಫೈರ್. ಕಾಮನ್ ಸೆನ್ಸ್, ರೈಟ್? ಇಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್ ಅರೌಂಡ್ ಅಸ್, ರೈಟ್? ಕೆಲವೊಬ್ರು ಯೂನಿಫಾರ್ಮ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ರೈಟ್? ಆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂತು, ಹಾಗೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಏನು, ಇವೆಲ್ಲವೂ ಕೂಡ ಅಬ್ಸರ್ವೇಷನ್ ಮೇಲೆ ಕೇಳಿದ್ದಾರೆ ಕ್ವೆಶನ್ಸ್ ಅನ್ನು. ಅರ್ಥ ಆಯ್ತಾ? ಹಾಗೆ ಆಕ್ಟ್ಸ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು ಎಲ್ಲ. ನೆಕ್ಸ್ಟ್ ಇನ್ನೊಂದು ಎಕನಾಮಿ ಆಯ್ತು, ಇನ್ನೊಂದು ಎನ್ವಿರಾನ್ಮೆಂಟ್. ನಾನು ಹೇಳಿದ ಎನ್ವಿರಾನ್ಮೆಂಟ್, ದ ಕ್ವೆಶನ್ಸ್ ಆರ್ ಆಕ್ಚುಲಿ ಫ್ರಮ್ ದಿ ಕರೆಂಟ್ ಅಫೇರ್. ಅರ್ಥ ಆಯ್ತಾ? ಸೊ ಕರೆಂಟ್ ಅಫೇರ್ ಸ್ಪೆಷಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ರೈಟ್, ಕೆಲವೊಂದು ಸ್ಟ್ಯಾಂಡರ್ಡ್, ರೈಟ್, ಸ್ಟ್ಯಾಂಡರ್ಡ್ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ, ರೈಟ್? ಸ್ಟ್ಯಾಂಡರ್ಡ್ ವೆಬ್ಸೈಟ್ಸ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಲೈಕ್ IUCN ವೆಬ್ಸೈಟ್ ನೋಡ್ಕೊಳ್ಳಿ, UNEP ವೆಬ್ಸೈಟ್ ಅನ್ನ ನೋಡಿ, ರೈಟ್? ಇದು ಒಂಥರ ನಿಮಗೆ ಡೈಲಿ ರುಟೀನ್ ಆಗಿರ್ಬೇಕು, ರೈಟ್? ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವೆಲ್ಲ ವೆಬ್ಸೈಟ್ಗೆ ಹೋಗಿ ಬರ್ಬೇಕು, ರೈಟ್? ಇವನ್ ಯು ಹ್ಯಾವ್ ಟು ಯಾವ್ದ್ರ ಮೇಲೆ ಬಿಲೀವ್ ಮಾಡಬೇಕು ಅಂತ ಅಂದ್ರೆ, ಯಾವ ವೆಬ್ಸೈಟ್ ಹೋಗ್ಬೇಕು ಅಂದ್ರೆ ಎಲ್ಲವೂ ಕೂಡ ಗವರ್ನಮೆಂಟ್ ವೆಬ್ಸೈಟ್ ಬೆಟರ್, ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೇಳಿದೆ ವರ್ಲ್ಡ್ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ, ರೈಟ್? ಈ ತರ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ, ಅವನ್ನ ಪಿಕ್ ಮಾಡ್ಬೇಕು. ಸೇಮ್ ವಾಟ್ ಅದೇ ತರ ಇಲ್ಲಿ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಅದು ಬಿಟ್ರೆ ಸೊ ಜಿಯೋಗ್ರಫಿ ಆಯ್ತು ಇಲ್ಲಿ, ರೈಟ್? ಎನ್ವಿರಾನ್ಮೆಂಟ್ ಆಯ್ತು. ಸೊ ಎನ್ವಿರಾನ್ಮೆಂಟ್ ಬಿಟ್ರೆ ಸೊ ನೆಕ್ಸ್ಟ್ ಯಾವ್ದಪ್ಪ ಇಲ್ಲಿ ಪೊಲಿಟಿ, ರೈಟ್? ನೋಡಿ ಪೊಲಿಟಿ ಕ್ವೆಶನ್ಸ್ ಕೂಡ ಅವರು ಆಕ್ಚುಲಿ ಈಸಿನೇ, ರೈಟ್? ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಬೀಯಿಂಗ್ ಆಸ್ಕ್ಡ್, ಬಟ್ ಕೆಲವೊಂದು ಕ್ವೆಶನ್ಸ್ ಕರೆಂಟ್ ಅಫೇರ್ ಲಿಂಕ್ ಮಾಡಿ ಕೇಳಿದ್ರು. ಅರ್ಥ ಆಯ್ತಾ? ಕರೆಂಟ್ ಅಲ್ಲಿ ಏನಿಲ್ಲ, ಕರೆಂಟ್ ಅಲ್ಲಿ ಏನಿಲ್ಲ, ಕರೆಂಟ್ ಅಫೇರ್ ಉದ್ದೇಶ, ಅವ್ರು ಇಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ ನೀನ್ ಎಷ್ಟು ಅಬ್ಸರ್ವೇಷನ್ ಸ್ಕಿಲ್ಸ್ ಇದೆ ನಿನ್ನೆಲ್ಲ ಚೆಕ್ ಮಾಡೋದಕ್ಕೆ. ಅದೇ UPSC ಅವರಿಗೆ ಕರೆಂಟ್ ಅಫೇರ್ ಅವರಿಗೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇಲ್ಲ, ಯಾಕೆ ಕೆಲವೊಂದು ಕ್ವೆಶನ್ಸ್ 2018 ಏನು ಕರೆಂಟ್ ಅಫೇರ್ ಅನ್ನ ಕೇಳಿದ್ದಾರೆ ಇಲ್ಲಿ. ಸೊ ಅದು ದೇರ್ ಇಸ್ ನೋ ಡೆಫಿನೇಷನ್ ಫಾರ್ ದಿ ಕರೆಂಟ್ ಅಫೇರ್. ಬಟ್ ದೇ ಡಿಮ್ಯಾಂಡ್ ಫ್ರಮ್ ಯು ಈಸ್ ಹೌ ಡು ಯು ಹ್ಯಾವ್ ದಿ ಅಬ್ಸರ್ವೇಷನ್ ಸ್ಕಿಲ್ಸ್. ಎಷ್ಟು ನಿಮ್ಮಲ್ಲಿ ಅಬ್ಸರ್ವೇಷನ್ ಸ್ಕಿಲ್ಸ್ ಇದೆ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ, ರೈಟ್? ಸೊ ಹಾಗಿದ್ರೆ ಈ ಪೊಲಿಟಿಯಿಂದ ಓಕೆ ಏನು ಬೇಸಿಕ್ಸ್ ಏನಿದೆ, ಬೇಸಿಕ್ಸ್ ಅನ್ನ ಕರೆಂಟ್ ಅಫೇರ್ ಲಿಂಕ್ ಮಾಡಿ ಕೇಳಿದ್ದಾರೆ. ಕೆಲವೊಂದು ಕ್ವೆಶನ್ಸ್ ವರ್ ಟಫ್, ರೈಟ್? ಕೆಲವೊಂದು ಕ್ವೆಶನ್ಸ್ ವರ್ ಈಸಿ ಆಕ್ಚುಲಿ. ಸೊ ಅದು ಬಿಟ್ರೆ ಹಾಗೆ ಸೊ ಮತ್ತೆ ಯಾವ್ದಿದೆ ಅಲ್ಲಿ ಸೈನ್ಸ್ ಅಂಡ್ ಟೆಕ್. ಈ ಸರಿ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಸಮ್ ಕ್ವೆಶನ್ಸ್ ಆರ್ 12 to 13 questions were being asked and all questions were right application based, majority questions, right? application based questions ಇರೋದ್ರಿಂದ ಅವು ಏನು then doesn't make more sense. ಹಾಗಾಗಿ application based ಕೆಲವೊಂದು questions ಸ್ವಲ್ಪ ಟ್ರಿಕ್ಕಿ questions ಇತ್ತು, ರೈಟ್? ಕೆಲವೊಂದು questions, ರೈಟ್? ಸೊ ಅದು ಬಿಟ್ರೆ ಓಕೆ. ಸೊ ಅಂಡ್ ಆಫ್ಟರ್ ದಟ್ ಹಿಸ್ಟ್ರಿ, ರೈಟ್? ಹಿಸ್ಟ್ರಿ ಅಂಡ್ ಕಲ್ಚರ್. ನೋಡಿ ಹಿಸ್ಟ್ರಿ ಅಂಡ್ ಕಲ್ಚರ್ ಅಲ್ಲಿ ಕ್ವೆಶನ್ಸ್ ಓಕೆ ಅಗೇನ್ ಗೊತ್ತಿರಬೇಕು, ದ ಪರ್ಸನಾಲಿಟಿ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇಸ್ ಆಲ್ ಅಬೌಟ್ ಪರ್ಸನಾಲಿಟೀಸ್. ಹಾಗೆ ಯಾವ್ಯಾವ ಪರ್ಸನ್ಸ್ ಅವರ ಇಂಪಾರ್ಟೆಂಟ್ ಕೆಲಸಗಳು ಏನಿದಾವೆ ಸೊ ಅದ್ರ ಬಗ್ಗೆ ಕೇಳ್ತಾರೆ ಕ್ವೆಶನ್ಸ್, ಪರ್ಸನಾಲಿಟೀಸ್ ಮೇಲೆ, ರೈಟ್? ಜೊತೆಗೆ ಕೀವರ್ಡ್ಸ್, ರೈಟ್? ಎನಿಷಿಯಂಟ್ ಟೈಮ್ ಅಲ್ಲಿ ನಾವು ಅದಕ್ಕೆ ಏನಂತ ಕರೀತಾ ಇತ್ತು. ಸೊ ಆತರ UPSC ರಿಪೀಟಿಂಗ್, ಓಕೆ ಈ ಇಯರ್ ಕೂಡ ಅವರು ರಿಪೀಟ್ ಮಾಡಿದ್ರೆ ಅದೊಂದು ಕೂಡ ಕ್ವೆಶನ್ಸ್ ಕೇಳ್ತಾರೆ. ಜೊತೆಗೆ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಏನ್ ಡಾರ್ಕ್ ಏಜ್ ಅಂತ ಕರಿತೀವಲ್ವಾ, ಅಂಡ್ ಆಫ್ಟರ್ ದಿ ಡೆತ್ ಆಫ್ ಔರಂಗಜೇಬ್, ರೈಟ್? ಅದ್ರ ಬಗ್ಗೆ ಕೂಡ ಕೆಲವೊಂದು ಕ್ವೆಶನ್ಸ್ ಅಲ್ಲಿ ಇಂಡೈರೆಕ್ಟ್ ಆಗಿ ಸೊ ಕೇಳಿದ್ದಾರೆ. ಸೊ ಅದು ಹಿಸ್ಟ್ರಿ ಅಂಡ್ ಅರೌಂಡ್, ರೈಟ್? ಇನ್ಕ್ಲೂಡಿಂಗ್ ಆರ್ಟ್ ಅಂಡ್ ಕಲ್ಚರ್ ಅನ್ನ ಸೇರ್ಬಿಟ್ಟು ದೇರ್ ವರ್ ಆಕ್ಚುಲಿ 12 ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ ದ ಮೇಜಾರಿಟಿ ಕ್ವೆಶನ್ಸ್ ಕಲ್ಚರ್ ಅನ್ನ ಕೇಳಿದ್ದಾರೆ, ರೈಟ್? ಜಸ್ಟ್ ಲೈಕ್ ಲಿಟರರಿ, ರೈಟ್? ಹಿಸ್ಟ್ರಿ ಅನ್ನ ಕೇಳಿದ್ದಾರೆ ಕೆಲವೊಂದು, ಓಕೆ? ಅಂಡ್ ಜೊತೆಗೆ ಅಂಡ್ ರಿಲಿಜಿಯಸ್ ಹಿಸ್ಟ್ರಿ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ, ರೈಟ್?
ಅಂಡ್ ಅಗೈನ್ ಆರ್ಕಿಟೆಕ್ಚರ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ, ಬೇಸ್ ನಗರ್ ಬಗ್ಗೆ ಕೇಳಿದ್ದಾರೆ, ರೈಟ್ ಅಲ್ಲಿ ಏನು ಫಾರ್ ಇಟ್ ಇಟ್ ಈಸ್ ಫೇಮಸ್ ಫಾರ್ ವಾಟ್ ಲೈಕ್ ದಟ್, ರೈಟ್ ಅಂಡ್ ಅಗೈನ್ ಸಮ್ ಆಫ್ ಓಕೆ. ನೀವು ಏನಾದ್ರು NCERTs ಅಥವಾ ಡೈರೆಕ್ಟ್ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದಿದ್ರೆ ಯು ವುಡ್ ಹ್ಯಾವ್ ಓಕೆ ಅವನ್ನ ಮಾರ್ಕ್ ಮಾಡಬಹುದಾಗಿತ್ತು. ಕ್ಲಿಯರ್? ಸೊ ಇದು ಹಿಸ್ಟ್ರಿ, ರೈಟ್. ಸೊ ಇದು ಬಿಟ್ರೆ ಮತ್ತೆ ಸ್ಪೋರ್ಟ್ಸ್ ಇಂದ ಕ್ವೆಶನ್ಸ್ ಬಂದಿದೆ ನೋಡಿ 2020ರಿಂದ. ಸೊ UPSC ಅವರು ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ, ರೈಟ್. ಏನು ಸ್ಪೋರ್ಟ್ಸ್ ಬಗ್ಗೆ ಕೂಡ ಕೆಲವೊಂದು ಕ್ವೆಶನ್ಸ್ ಅನ್ನ ಕೇಳ್ತಾ ಇದ್ದಾರೆ, ರೈಟ್. ಸೊ ಹಾಗಿದ್ಮೇಲೆ ಈ ಸಾರಿ ಕೂಡ 2 ಕ್ವೆಶನ್ಸ್ ಕೇಳಿದ್ರು. ಒಂದು ಕ್ವೆಶನ್ಸ್ ಅನ್ನ ರೈಟ್, ಒಂದು ಕ್ವೆಶನ್ ಅನ್ನ ನೀವು ಸಾಲ್ವ್ ಮಾಡಬಹುದಾಗಿತ್ತು, ಬಟ್ ಇನ್ನೊಂದು ಕ್ವೆಶನ್ ಅನ್ನ ಸ್ವಲ್ಪ ಟ್ರಿಕ್ಕಿ ಇತ್ತು, ರೈಟ್. ನೋಡಿ UPSC ಇಸ್ ಇಟ್ಸ್ ನಾಟ್ ಆಲ್ ಅಬೌಟ್ ಟು ಗೆಟಿಂಗ್ ವಾಟ್ 200ಗೆ 200 ತಗೊಳ್ಳೋದಲ್ಲ, ಅದು ತಲೆಯಲ್ಲಿ ಇರ್ಬೇಕು. ನಮ್ಮ ಏನೇನೋ ಟು ಕ್ವಾಲಿಫೈ ಫಾರ್ ದಿ ಮೇನ್ಸ್ ಅವ್ರು ಎಷ್ಟು ಬೇಕೋ ಲೆಸ್ ದನ್ 50%. ಹೌದಲ್ಲ, ನಾವು 200 ತಗೊಳ್ಬೇಕು ಅಂತ ಹೋಗ್ಬಾರ್ದು ಯಾವ್ದೇ ಎಕ್ಸಾಮ್ಗೆ. ನಮ್ಗೆ ಏನ್ ಬೇಕಲ್ಲೇ ಲೆಸ್ ದನ್ 50%. ಹೌದಾ, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು? 88 ಕರೆಕ್ಟ್. ಹಾಗೆ ಲೆಸ್ ದನ್ 50% ತಾನೇ ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಅದ್ರ ತಕ್ಕಂಗೆ ನೀವು ವರ್ಕ್ ಮಾಡಬೇಕು. ಅಂದ್ರೆ ಏನ್ ಹೇಳಕ್ ಬಂದ್ರೆ ಕೆಲವೊಂದು ಕ್ವೆಶನ್ಸ್ ಅನ್ನ ಅಬೌಟ್ ಟು ಲಿವ್ ಅಂದ್ರೆ ಬಿಡಬೇಕಂತಾನೆ ಕೇಳ್ತಾರೆ ಅವರು. ಅಂದ್ರೆ ಏನ್ ಚೆಕ್ ಮಾಡ್ತಾರೆ ಅದ್ರಲ್ಲಿ ನಿಮ್ಮನ್ನ ಅಂದ್ರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನ ನೋಡಿ. ಕೆಲವೊಂದು ಕ್ವೆಶನ್ಸ್ ನನ್ ಆಫ್ ದಿ ಅಬೌವ್ ಇದೆ ಇದರಲ್ಲಿ, ರೈಟ್. ನನ್ ಆಫ್ ದಿ ಅಬೌವ್ ಏನಕ್ಕೆ ಹೇಳ್ತಾರೆ? ರೀಸನ್ ಒಂದೇ, ನನ್ನ ಕಾನ್ಫಿಡೆನ್ಸ್ ಅನ್ನ ಚೆಕ್ ಮಾಡೋದಕ್ಕೆ. ಆ ಕಾನ್ಫಿಡೆಂಟ್ ಬರಬೇಕು ಅಂದ್ರೆ ಏನಿರ್ಬೇಕು ನಿಮ್ಮಲ್ಲಿ? ಕ್ಲಾರಿಟಿ ಇರ್ಬೇಕು. ಹೌದಲ್ಲ, ಕಾನ್ಫಿಡೆಂಟ್ ಬೇಕಂದ್ರೆ ಏನ್ ಬೇಕಿಲ್ಲ? ಕ್ಲಾರಿಟಿ ಬೇಕು. ಕ್ಲಾರಿಟಿ ಬೇಕು ಅಂತ ಅಂದ್ರೆ ಪದೇ ಪದೇ ರಿವೈಸ್ ಮಾಡಬೇಕು. ಹಾಗಾಗಿ ರಿವಿಷನ್ ಇಸ್ ಆಕ್ಚುಲಿ ಸೊ ಕೀ ಅಂತ. ಕ್ಲಿಯರ್ ಆಗಿ ಇದು ಸಮ್ ಬೇಸಿಕ್ಸ್ ರಿಲೇಟೆಡ್ ಟು ರೈಟ್ ಯಾವ ತರ ಕ್ವೆಶನ್ಸ್ ಕೇಳಿದ್ದಾರೆ. ಹಾಗೆ ಈ ಸಾರಿ ಹೈಯೆಸ್ಟ್ ರೈಟ್ ಕ್ವೆಶನ್ಸ್ ಯಾವ್ದ್ರಿಂದ ಬಂದಿದೆ ಅಂದ್ರೆ ಇಂಡಿಯನ್ ಪೊಲಿಟಿ ಪ್ಲಸ್ ಗವರ್ನೆನ್ಸ್ ಅನ್ನ ಸೇರಿದ್ರೆ ಅಂಡ್ ಅರೌಂಡ್ 29 to 30 ಕ್ವೆಶನ್ಸ್ ಬಂದಿದೆ. ಜಾಸ್ತಿ ಒಂದು ಕ್ವೆಶನ್ ಕೇಳಿದೆ ಪೊಲಿಟಿ ಮತ್ತು ಗವರ್ನೆನ್ಸ್ ಮೇಲೆ. ಓಕೆ, ಗವರ್ನೆನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ, ರೈಟ್. ಮೇಜರ್ ಕ್ವೆಶನ್ಸ್ 30 ಮೀನ್ಸ್ ಇಲ್ಲಿ ನಿಮ್ಗೆ ಎಷ್ಟಾಯ್ತು ಹಾಗಿದ್ರೆ 60 ಮಾರ್ಕ್ಸ್ ಬಂತು. ಸೊ ಈ ತರ ಪ್ಲಾನ್ ಮಾಡಿ ಅಟೆಂಡ್ ಮಾಡ್ಬೇಕು ನೀವು. ಓಕೆ, ಸೊ ಇದು ಸ್ವಲ್ಪ ಬೇಸಿಕ್ ಏನ್ ಚೇಂಜ್ ಆಗಿದೆ ಏನು ಅಂತ ಗೊತ್ತಾಯ್ತು. ಹಾಗಿದ್ಮೇಲೆ ಇವಾಗ ನಾವು ನೋಡೋಣ ಹಾಗಿದ್ರೆ ಸೊ ಯಾವ ಕ್ವೆಶನ್ಸ್ ಅನ್ನ ಕೇಳಿದಾರೆ UPSC ಅಂತ. ಕ್ಲಿಯರ್? ನೋಡಿ ಹಾಗಿದ್ರೆ ಫಸ್ಟ್ ಕ್ವೆಶನ್. ಸೊ ಇಟ್ ಈಸ್ ರೈಟ್ ದ ಡ್ರೈನೇಜ್ ಸಿಸ್ಟಮ್ ಆಫ್ ಇಂಡಿಯಾ, ರೈಟ್. ಇನ್ ಜಿಯೋಗ್ರಫಿ ವಿ ಸ್ಟಡಿ ಡ್ರೈನೇಜ್ ಸಿಸ್ಟಮ್, ರೈಟ್. ಸೊ ನೋಡಿ ಹಾಗಿದ್ರೆ ದ ಜೇಲಂ ರಿವರ್ ಪಾಸಸ್ ಥ್ರೂ ಊಲರ್ ಲೇಕ್, ರೈಟ್. ಸೊ ಓಕೆ, ಒಂದು ಕಡೆ ನಾನು ಹೇಳಿದ್ದೆ ಲೇಕ್ಸ್ ಬರ್ಕೊಳ್ಳಿ, ಇನ್ನೊಂದು ಕಡೆಗೆ ರಿವರ್ಸ್ ಬರ್ಕೊಳ್ಳಿ ಅಂತ. ನೆನಪಿದೆಯಾ? ನೆನಪಿದೆ. ಸೊ ಹಾಗಾಗಿ ನೋಡಿ ಅದ್ರ ಮೇಲೆ ಕ್ವೆಶನ್ಸ್. ಇದರಲ್ಲಿ ಕನ್ವಾರ್ ಲೇಕ್ ಇದೆ, ರೈಟ್. ಇನ್ನೊಂದು ಯಾವ್ದು ಕೊಲ್ಲೂರು ಲೇಕ್ ಇದೆ, ಇನ್ನೊಂದು ಯಾವ್ದು ಊಲರ್ ಲೇಕ್ ಇದೆ, ರೈಟ್. ಆ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಜೇಲಂ ರಿವರ್ ಊಲರ್ ಲೇಕ್ ಅಲ್ಲಿ, ರೈಟ್. ಕೃಷ್ಣ ರಿವರ್ ಕೊಲ್ಲೇರು ಲೇಕ್ ಅಂಡ್ ಅಗೇನ್ ಮಿಯಾಂಡರಿಂಗ್ ಆಲ್ರೆಡಿ ಗೊತ್ತಿದೆ ನಮ್ಗೆಲ್ಲ, ಬೇಡ ರೈಟ್. ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಎಲ್ಲ ಬೇಡ ಈಗ, ರೈಟ್. ಕನ್ವಾರ್ ಲೇಕ್, ರೈಟ್. ಗಂಡಕ್ ರಿವರ್, ರೈಟ್. ಹಾಗಿದ್ಮೇಲೆ ಎಲ್ಲವೂ ಕೂಡ ಕರೆಕ್ಟ್. ಅರ್ಲಿಯರ್ ಏನಿತ್ತು 1 only 2 only 3 only ಇತ್ತು, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹಾಗಿದ್ಮೇಲೆ 1 ಕರೆಕ್ಟ್, 2 ಕರೆಕ್ಟ್, 3 ಕರೆಕ್ಟ್. ಹಾಗಿದ್ಮೇಲೆ ಹೌ ಮೆನಿ ಪೇರ್ಸ್ ಆರ್ ನೋಡಿ. ನೆಕ್ಸ್ಟ್ ಏನ್ ನೋಡ್ಬೇಕು? ಕರೆಕ್ಟ್, ಇನ್ಕರೆಕ್ಟ್. ಏನ್ ಕೇಳಿದ್ರೆ ನಾವು ಎಕ್ಸಾಮ್ ಅಲ್ಲಿ ಕರೆಕ್ಟ್. ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್? ದಟ್ ಮೀನ್ಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಸಿ, ರೈಟ್. ಹಾಗಿದ್ಮೇಲೆ 1C ಸೊ ಗೊತ್ತಿರ್ಬೇಕು, ರೈಟ್. ನೆಕ್ಸ್ಟ್ ನೋಡಿ ಅಗೇನ್ ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದೆ. ಇದನ್ನ ನೀವು ಜಿಯೋಗ್ರಫಿಯನ್ನ ಪೊಲಿಟಿಕ್ ಲಿಂಕ್ ಮಾಡಿದ್ದಾರೆ, ರೈಟ್. ಕೆಲವೊಂದು ಹೇಗೆ ನೋಡಿ ಏನ್ ಚೇಂಜ್ ಆಗಿದೆ. ಕಾಮರಾಜರ್ ಪೋರ್ಟ್ ನೋಡಿ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲಾ ಪೋರ್ಟ್ಸ್ ದ ಪೋರ್ಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಇರುತ್ತೆ, ರೈಟ್. ಸೊ ಆ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಿಮ್ಮ ಕಾಮರಾಜರ್ ಪೋರ್ಟ್ ಏನಿದೆ ಅಲ್ವಾ, ಇಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನಿ ಆಕ್ಟ್ 1956. ಸೊ ಇದು ಸ್ಪೆಷಲ್ ಇದೆ ಆಕ್ಚುಲಿ. ಸೊ ಹಾಗಾಗಿ ನೋಡಿ ಅದ್ರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಏನಾಗಿದೆ, ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆಸ್ ಎ ಕಂಪನಿ ಅಂಡರ್ ಯಾವ ಕಂಪನಿ ಆಗ್ಬೇಕಂದ್ರೆ ಕಂಪನಿ ಆಕ್ಟ್ ಯಾವಾಗ ಪಾಸ್ ಆಗಿದ್ದು?
1956. ರೈಟ್, ನಿಮ್ಗೆ ಗೊತ್ತಿರೋದು ಇನ್ನೇನಿದೆ, ಸೆಕ್ಷನ್ 8 ಕಂಪನಿ, ಸೆಕ್ಷನ್ 25 ಕಂಪನಿ ನೆನಪಿದೆಯಾ? ಸೆಕ್ಷನ್ 8 ಕಂಪನಿ, ಸೆಕ್ಷನ್ 25 ಕಂಪನಿ. ರೈಟ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಎಂತ ಸೆಕ್ಷನ್ ಅಂತ ಹೇಳಿದ್ರೆ 25. ರೈಟ್, ಸೊ ಈ ಸರಿ ಕ್ವೆಶನ್ಸ್ ಇಲ್ಲಿ ಕೇಳಿಲ್ಲ NPCI ಮೇಲೆ, ಬಟ್ ಕೇಳಿದಾರೆ, ಇಂಡೈರೆಕ್ಟ್ಲಿ ಕೇಳಿದ್ದಾರೆ. ಯಾವ್ದ್ರ ಬಗ್ಗೆ ಕೇಳಿದ್ರೆ ನೋಡೋಣ ಅಂತ. ರೈಟ್, ನೆಕ್ಸ್ಟ್, so Mundra port is in Gujarat, right? So Hage is the largest privately owned port in India. Yes, it is for that reason only it is popular. Okay, the statement is correct. Next, Vizag Visakhapatnam is the largest container port in India, right? You know, common sense use ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಯಾವುದು ಕಂಟೈನರ್ ಹೋಲ್ಡಿಂಗ್ ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆ ಅದು. ಸೊ ಮುಂಬೈ. ಸೊ ಹಾಗಾಗಿ ದಿಸ್ ಕೆನಾಟ್ ಬಿ ಯುವರ್ ರೈಟ್ ಒನ್. ಹಾಗೆ ಈ ಕ್ವೆಶನ್ ಏನ್ ಕೇಳಿದ್ರೆ ನೆಕ್ಸ್ಟ್ ಕ್ವೆಶನ್ ಓದ್ಬೇಕಾ, ಹೌ ಮೆನಿ ಆಫ್ ದಮ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಎಷ್ಟು ಕರೆಕ್ಟ್ ಮ್ಯಾಚ್ ಆಗಿದೆ? 1, 2, ಓನ್ಲಿ 1 ಪೇರ್ ಅಂತೂ ಅಲ್ಲ, ಉಳಿದಿದ್ದಲ್ಲಿ ಓನ್ಲಿ 2 pairs are correctly matched. 2 pairs are correctly matched. Next, hello, ವಾಯ್ಸ್ ಕರೆಕ್ಟ್ ಬರ್ಲತ್ತಿಲ್ಲ ಸರ್. ವಾಯ್ಸ್ ಬರ್ತಾ ಇಲ್ಲ, ಫುಲ್ ಕರೆಕ್ಟ್ ಇಲ್ಲ ಸರ್. ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ, ಮೆಸೇಜ್ ಹಾಕ್ಲತ್ತಾರ. ಹೌದಾ? ವಾಯ್ಸ್ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ. ಇವಾಗ ನೋಡಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಲ್ಲ? ಓಹೋ, ಸೌಂಡ್ ಕೇಳಿಸ್ತಾ ಇದೆ ಎಲ್ರಿಗೂ? ಆಡಿಬಲ್ ಅಲ್ವಾ? ಆಡಿಬಲ್ ರೈಟ್? ನೀವು ಆಡಿಬಲ್ ಅವನ್ನ ಮುಂದೆ ಹೋಗ್ತೀವಿ. ನೋಡಿ ಹಾಗಿದ್ರೆ, ಸೊ ನೆಕ್ಸ್ಟ್ ಕ್ವೆಶನ್ is again you can say, so it is about okay, EVS ಆದ್ರೂ ಅನ್ನಿ, ಜಿಯೋಗ್ರಫಿ ಆದ್ರೂ ಅನ್ನಿ, ರೈಟ್. ಸೊ ನೋಡಿ ಹಾಗಿದ್ಮೇಲೆ ಇಲ್ಲಿ ಕನ್ಸಿಡರ್ ದಿ ಫಾಲೋವಿಂಗ್ ಟ್ರೀಸ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ದೇರ್ ಫಾರೆಸ್ಟ್, ರೈಟ್? ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಕ್ಲಾಸಿಫಿಕೇಶನ್ ನಮಗೆ ಗೊತ್ತಿದೆ. ನೋಡಿ ಹಾಗಿದ್ಮೇಲೆ ಇದು ಕೂಡ ರೈಟ್ ಸ್ವಲ್ಪ UPSC ಕೊಡೋವರೆಗೂ ಆನ್ಸರ್ ಅಲ್ಲ ಇದು ಆಕ್ಚುಲಿ. ಏಕೆ ಅಂತಂದ್ರೆ ನೋಡಿ, ಜಾಕ್ ಫ್ರೂಟ್ ಏನಿದೆ ರೈಟ್, ಇದನ್ನ ಎಲ್ಲಾ ಕಡೆ ಕೂಡ ನಾವು ಬೆಳಿತೀವಿ, ಆಕ್ಚುಲಿ ಬೆಳಿತೀವಿ ತಾನೆ. ಇಟ್ ಇಸ್ ನಾಟ್ ದಿ ಪರ್ಟಿಕ್ಯುಲರ್ ಟ್ರೀ, ಓಕೆ, ಪರ್ಟಿಕ್ಯುಲರ್ ಟು ದಿ ಫಾರೆಸ್ಟ್, ರೈಟ್? ಪರ್ಟಿಕ್ಯುಲರ್ ಫಾರೆಸ್ಟ್ ಅಷ್ಟೇ ಸಂಬಂಧ ಪಟ್ಟಿದೆ ಇದು, ರೈಟ್? ಇವನ್ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲೂ ಕಂಡು ಬರುತ್ತೆ. ಜಸ್ಟ್ ಮೀನ್ಸ್ ಯು ಕ್ಯಾನ್ ಸೇ ಮಲ್ನಾಡ್ ಏರಿಯಾದಲ್ಲಿ ಕೂಡ ಕಂಡು ಬರುತ್ತೆ. ಇವನ್ ನಮ್ಮ ಹಾವೇರಿಯಲ್ಲಿ ಕೂಡ ಕಂಡು ಬರುತ್ತೆ, ಗ್ರೇಟ್ ಹಾವೇರಿಯಲ್ಲಿ ಕಂಡು ಬರುತ್ತೆ ಇಲ್ಲ? ಸೊ ಕಂಡು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದು ಟ್ರಿಕ್ಕಿ ಅಂತ ಅನ್ಕೊಂತೀನಿ. ಸೊ ಇವಾಗ ಸದ್ಯ ನಾವೇನ್ ಅನ್ಕೊಳ್ಳೋಣ, ಎಸ್ ಒಂದೊಳ್ಳೆ ಮೆಜಾರಿಟಿ ಅಂತ ಏನಾದ್ರು ಕೇಳಿದ್ರೆ ಎಸ್ ಇದು ಮಾತ್ರ ಎವರ್ ಗ್ರೀನ್ ಅಂತ ಹೇಳ್ಬೋದು. ಬಟ್ ಹೌಎವರ್ ಇವಾಗ ಏನು ತಗೊಳ್ಳೋಣ. ಸೊ ಮಹುವಾ ಮತ್ತು ಟೀಕು ದೇ ಆರ್ ಆಕ್ಚುಲಿ ದಿ ಪಾರ್ಟ್ ಆಫ್ ಡೆಸಿಡಿಯಸ್ ಫಾರೆಸ್ಟ್. ಹಾಗಾಗಿ ಸೊ ಇವಾಗ ಸದ್ಯ ನಾವ್ ಏನ್ ಅನ್ಕೊಳ್ಳೋಣ ಅಂದ್ರೆ 2 or 3 pairs ಆರ್ ಕರೆಕ್ಟ್, B or C. ಸದ್ಯ UPSC ಅದು ಚೇಂಜ್ ಆಗ, ಕೆಲವೊಂದು ಕ್ವೆಶನ್ಸ್ ಗೆ ಉತ್ತರ ಹೀಗೆ ಇರುತ್ತೆ. ಅದು UPSC ಕೊಡೋವರೆಗೂ ಅದು 100% ನಾವು ಹೇಳಕ್ ಬರೋದಿಲ್ಲ. ಹಾಗೆ ಇವಾಗ ಸದ್ಯ ನಾವ್ ಏನ್ ಅನ್ಕೊಳ್ಳೋಣ, either B or C. ರೀಸನ್ ಒಂದೇ, one jackfruit can be grown at the deciduous forest or can be found in deciduous forest ಅಲ್ಲಿ ಕೂಡ ನಾವು ಇಲ್ಲಿ ಅವನ್ನ ಕಂಡು ಅಥವಾ ಕಾಣ್ತೀವಿ ಅಂತ ಹೇಳಿ, ರೈಟ್? ಸೊ ನೆಕ್ಸ್ಟ್ fourth question, it is again about ಇದು ಕೂಡ ಒಂದು ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ, ಸ್ವಲ್ಪ ಲಾಜಿಕ್ ಅನ್ನು ಅಪ್ಲೈ ಮಾಡ್ತಕ್ಕಂಥ ಕ್ವೆಶನ್ ಇದು, ರೈಟ್? ಸೊ ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ರೈಟ್?
ನಾವು ಹೇಳ್ತೀವಿ ಇಂಡಿಯಾದ 60% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಹೇಗಿದೆ ಅರಿಡ್ ಲ್ಯಾಂಡ್, ರೈಟ್. ನಾವು ಹೇಳ್ತಾ ಇದ್ವಿ ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಇಂಡಿಯಾದಲ್ಲಿ ಡಾಮಿನೆಂಟ್ ಆಗಿದೆ, ರೈಟ್. ಸೊ ದಟ್ ಮೀನ್ಸ್ ಹಾಗೆ ರಿಲೇಟಿವ್ಲಿ ಕಂಪೇರ್ ಮಾಡಿ ವಿತ್ ಚೈನಾ. ಹಾಗೆ ಅರೇಬಲ್ ಲ್ಯಾಂಡ್ ಜಾಸ್ತಿ ಎಲ್ಲಿದೆ ಅನ್ನಂಗಾಯ್ತು. ಹಾಗಿದ್ರೆ ಇಂಡಿಯಾನ ಚೈನಾನ? ಇಂಡಿಯಾ, ರೈಟ್. ಸೊ ಇಂಡಿಯಾ ಹ್ಯಾಸ್ ಮೋರ್, ಏನಾಗಿದ್ರೆ ಇಂಡಿಯಾ ಹ್ಯಾಸ್ ಮೋರ್ arable land, correct. The proportion of irrigated area is more in India as compared to China. Again ಕೆಲವೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ರೈಟ್ ವ್ಯತಿರಿಕ್ತ ಹೇಳಿಕೆಗಳಿದಾವೆ. ಬಟ್ ಇವಾಗ ಸದ್ಯ ನಾವ್ ಏನ್ ಅನ್ಕೊಳ್ಳೋಣ ಅಂದ್ರೆ ಕೆಲವೊಂದು ರೈಟ್ ಬೇರೆ ಬೇರೆ ಆಂಗಲ್ ಅನ್ನು ನೋಡಿದಾಗ ಸೊ ಚೈನಾದಲ್ಲಿ ಇರಿಗೇಷನ್ ಪ್ರಪೋರ್ಷನ್ ಜಾಸ್ತಿ ಇದೆ ಆಕ್ಚುಲಿ. ಅರ್ಥ ಆಯ್ತಾ? ಇಂಡಿಯಾದಲ್ಲಿ ಮೊದಲು ಇರಿಗೇಷನ್ ಕಂಪೇರ್ ಟು ಚೈನಾ ಕಂಪೇರ್ ಮಾಡಿದ್ರೆ ಇಂಡಿಯಾ ಜಾಸ್ತಿ ಇತ್ತು, ಬಟ್ ಇವಾಗ ಚೈನಾ ಜಾಸ್ತಿ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ಇದನ್ನ ನಾವ್ ಸದ್ಯ ನೋಡೋಣ, ಇದನ್ನ ಹೋಲ್ಡ್ ಇಡೋಣ. ಬಟ್ ಹವ್ಯವರ್ ಸದ್ಯ ಇವಾಗ ಇಲ್ಲ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್, ದ ಅವರೇಜ್ ಪ್ರೊಡಕ್ಟಿವಿಟಿ ಪರ್ ಹೆಕ್ಟರ್ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಹೈಯರ್ ದ್ಯಾನ್ ದಟ್ ಇನ್ ಚೈನಾ. ಇಟ್ಸ್ ಅ ಕಾಮನ್ ಸೆನ್ಸ್. ನಾವು ಟೆಲ್ ಮಿ, ಹಾಗಿದ್ರೆ ಈಗ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಬರಬೇಕು ಅಂದ್ರೆ ರೈಟ್ ಮೆಕನೈಸೇಷನ್ ಅಗ್ರಿಕಲ್ಚರ್ ಬೇಕೋ ಬೇಡ? ಹೌದಲ್ಲ? ಇವಾಗ ಕಂಪೇರ್ ಮಾಡಿ, ಇಂಡಿಯನ್ ಅಗ್ರಿಕಲ್ಚರ್ ಕಂಪೇರ್ ಮಾಡ್ರಪ್ಪ, ಚೈನಾ ಅಗ್ರಿಕಲ್ಚರ್ ಕಂಪೇರ್ ಮಾಡಿ. ಹಾಗಾದ್ರೆ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಜಾಸ್ತಿ ಎಲ್ಲಿದೆ? ಹಾಗಾದ್ರೆ ನೋಡಿ, ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ಹಾಗಾದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇವಾಗ ಕಂಪೇರ್ ಮಾಡಿ ಚೈನಾಗೂ ಮತ್ತು ಇಂಡಿಯಾಗೂ, ಹಾಗೆ ಮೆಕನೈಸೇಷನ್ ಜಾಸ್ತಿ ಎಲ್ಲಿದೆ? ಚೈನಾದಲ್ಲಿದೆ, ಕಮ್ಮಿ ಇಂಡಿಯಾ. ಹಾಗೆ ಎಲ್ಲಿ ಜಾಸ್ತಿ ಇದೆ ಪ್ರೊಡಕ್ಟಿವಿಟಿ? ಚೈನಾ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ? ಅಪೋಸಿಟ್ ಇದೆ, ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸದ್ಯವ ನಾವೇನ್ ಅನ್ಕೊಳ್ಳೋಣ, ಓನ್ಲಿ ಒನ್ ಪೇರ್ ಇಸ್ ಕರೆಕ್ಟ್, ಓನ್ಲಿ ಒನ್ ಪೇರ್ ಇಸ್ ಕರೆಕ್ಟ್ ಅಂತ ಅನ್ಕೊಳ್ಳೋಣ. ಕ್ಲಿಯರ್? ನೆಕ್ಸ್ಟ್ ರೈಟ್, ಫಿಫ್ತ್ ಕ್ವೆಶ್ಚನ್ ಏನಿದೆ? The best example for repeated falls in the sea level and giving rise to the present day extensive marshland. ನೋಡಿ, ಇದು ಕೆಲವೊಂದು ಕ್ವೆಶನ್ಸ್ UPSC ನಾನು ಹೇಳಿದೆ, ದೇ ಆರ್ ಅಬೌಟ್ ಟು ಲಿವ್, ರೈಟ್. ಕೆಲವೊಂದು ಕ್ವೆಶನ್ಸ್ ಈ ತರದ್ರಲ್ಲಿ ನೀವು ಏನೋ ಲಾಜಿಕ್ ಹುಡುಕಕ್ ಆಗೋದಿಲ್ಲ. ಗೊತ್ತಿದ್ರೆ ಗೊತ್ತಿದೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಕ್ಲಿಯರಾ? ಬಟ್ ಹವೆವರ್ ಇದಕ್ಕೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ರನ್ ಆಫ್ ಕಚ್. ಅರ್ಥ ಆಯ್ತಾ? ಸೊ ರನ್ ಆಫ್ ಕಚ್. ನೆಕ್ಸ್ಟ್ ರೈಟ್, ಇದು ಕೂಡ ಅಷ್ಟೇ. ಲೆಮನೈಟ್ ಅಂಡ್ ರೆಟೈಲ್ abundantly available in certain coastal tracts of India are the rich resources for which one of the following? ರೈಟ್, ಇದು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ರೈಟ್, ನೀವು ಕರೆಕ್ಟ್ ಆಗಿ ಕರೆಂಟ್ ಅಫೇರ್ ಫಾಲೋ ಮಾಡ್ತಾ ಇದ್ರೆ ಯು ವುಡ್ ಹ್ಯಾವ್ ಅಟೆಂಡೆಡ್ ದಿಸ್. ದಿಸ್ ಇಸ್ ಏನಪ್ಪಾ ಇದಕ್ಕೆ ಉತ್ತರ ಹಾಗಿದ್ರೆ ಏನು? ಟೈಟಾನಿಯಂ. ಯಾವ್ದು ಇದಕ್ಕೆ ಉತ್ತರ ಹಾಗಿದ್ರೆ? ಟೈಟಾನಿಯಂ ಇಸ್ ಆನ್ಸರ್ ಫಾರ್ ಇಟ್. ಟೈಟಾನಿಯಂ. ಕ್ಲಿಯರ್? ನೆಕ್ಸ್ಟ್ ರೈಟ್, ನೋಡಿ ಇದನ್ನ ಕೆಲವೊಬ್ರು ನೀವು ಜಿಯೋಗ್ರಫಿ ಅಂತ ಅನ್ಕೊಳ್ಳಿ, ಕರೆಂಟ್ ಅಫೇರ್, ಅದೇ ಅವ್ರವ್ರ ಇಂಟರ್ಪ್ರಿಟೇಷನ್ ಬೇರೆ ಬೇರೆ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್, about 3/4 of the world's cobalt, a metal required for the manufacture of batteries for the electric motor vehicles, is produced by. ನೋಡಿ, ಇದು ಕ್ವೆಶ್ಚನ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಮೋಸ್ಟ್ ಅಂಬಿಷಿಯಸ್ ಬಿಕಾಸ್ ನಾವು ಹೇಳ್ತಾ ಇದೀವಿ 2030 ನಮಗೊಂದು ಟಾರ್ಗೆಟ್ ಇಯರ್, ರೈಟ್. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಇನ್ನೊಂದು ಯಾವ್ದು? ಇನ್ನೊಂದು ಯಾವ್ದಪ್ಪ ಹಾಗಿದ್ರೆ NDCs ನೆನಪಿದೆ ಅಲ್ವಾ? ನ್ಯಾಷನಲಿ ಡಿಟರ್ಮೈನ್ಡ್ ಕಂಟ್ರಿಬ್ಯೂಷನ್ಸ್, ರೈಟ್. ಸೊ ಪ್ರತಿಯೊಂದಕ್ಕೂ ಅಥವಾ ಇವನ್ ನೆಟ್ ಝೀರೋ ಏನಾದ್ರೂ ನಾವು ಅಚೀವ್ ಮಾಡ್ಬೇಕು. ನೆಟ್ ಝೀರೋ ಯಾವಾಗಿದೆ? ಅದು ಟಾರ್ಗೆಟ್ ಇಯರ್ ಗುಡ್ 2070 ಇದೆ. ಇವೆಲ್ಲವೂ ನಾವು ಅಚೀವ್ ಮಾಡ್ಬೇಕು. ನಮಗೆ ಬೇಕಾಗಿರೋದೇನಿಲ್ಲ, ಏನು ಎಮಿಷನ್ ಲೆಸ್ ಇರಬೇಕು, ಅದು ಬೇಕಾಗ್ತದೆ. ಸೊ ಹಾಗೆ ಅದು ಆಗ್ಬೇಕು ಅಂತಂದ್ರೆ ಇಲ್ಲಿ ಏನ್ ಇದೆ? ಕೋಬಾಲ್ಟ್ ಕ್ಯಾನ್ ಬಿ ಎ ಗೇಮ್ ಚೇಂಜರ್, ರೈಟ್. ಇದು ಒಂದ್ ಆಂಗಲ್. ಇನ್ನೊಂದ್ ಆಂಗಲ್ ಏನು? ನಾವು ಕ್ವೆಶ್ಚನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದಾಗ ನನ್ಗೆ ಅರ್ಥ ಆಗಿದ್ದು ಒಂದೇ, ರೈಟ್. ಇವರು ಟ್ರೆಂಡ್ ಮೊದ್ಲೇನಿತ್ತು 2019 ಅಥವಾ ಅದಕ್ಕಿಂತ ಬಿಫೋರ್, ಅವರ ಟ್ರೆಂಡ್ ವಾಸ್ ಟೋಟಲಿ ಫೋಕಸ್ಡ್ ಆನ್ ಸೌತ್ ಈಸ್ಟ್ ಏಷ್ಯಾ. ಕ್ವೆಶ್ಚನ್ಸ್ ಜಾಸ್ತಿ ಎಲ್ಲಿ ಕೇಳ್ತಾ ಇದ್ದ? ಸೌತ್ ಈಸ್ಟ್ ಏಷ್ಯಾದಿಂದ ಕೇಳ್ತಾ ಇದ್ದ. ಬಟ್ ಈ ಸಾರಿ ದ ಮೋರ್ ಕ್ವೆಶ್ಚನ್ಸ್ ದರ್ ಆಕ್ಚುಲಿ ಫ್ರಮ್ ಆಫ್ರಿಕಾ. ದಟ್ ಮೀನ್ಸ್ ಇದೇನ್ ಹೇಳ್ತಾ ಇದೆ ಅಂದ್ರೆ ಇಂಡಿಯಾಗೆ Africa is very very important because China ಕೂಡ one of the competitor to the India. So ಅದಕ್ಕೋಸ್ಕರ more questions on Africa ಮೇಲೆ ಕೇಳಿದ್ದಾರೆ. ಕ್ಲಿಯರ್ ಅಲ್ಲ? ಸೊ ನೋಡಿ ಹಾಗಿದ್ರೆ, ಸೊ ಏನಿದೆ ಕ್ವೆಶನ್? ಹಾಗೆ ಕೊಬಾಲ್ಟ್ ಅನ್ನ ಜಾಸ್ತಿ ಯಾವ ದೇಶ ಪ್ರೊಡ್ಯೂಸ್ ಮಾಡುತ್ತದೆ, ಎಲ್ಲಿ ಇದು ಅಂತ ಕೇಳಿದ್ರೆ ಇಟ್ ಈಸ್ ಆಲ್ ಅಬೌಟ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್
Congo basin, Congo river which cuts the equator twice, right? So ಇದು ಯಾವುದಕ್ಕೆ ಇದು 7 ಗೆ ಹಾಗಿದ್ರೆ ಆನ್ಸರ್ ಏನಪ್ಪ ಇಲ್ಲಿ ಸಿ. ನೆಕ್ಸ್ಟ್ 8 ಇದು ಕೂಡ ರೈಟ್ ಏನು ಮ್ಯಾಪ್ ಬೇಸ್ಡ್ ಕ್ವೆಶನ್, ರೈಟ್? ಅಟ್ಲಾಸ್ ಅನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಂಡಿದ್ರೆ ಯು ವುಡ್ ಹ್ಯಾವ್ ಆನ್ಸರ್ಡ್ ದಿಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಪಾರ್ಟ್ ಆಫ್ ಕಾಂಗೋ ಬೇಸಿನ್? ನಮಗೆ ಗೊತ್ತಿದೆ ಬೇಸಿನ್ ಏರಿಯಾ ಅಂದ್ರೆ ಏನು, ಡ್ರೈನೇಜ್ ಏರಿಯಾ ಅಂದ್ರೆ ಏನು, ರೈಟ್? ವಾಟರ್ ಶೆಡ್ ಅಂದ್ರೆ ಏನು, ಎವ್ರಿಥಿಂಗ್ ವಿ ನ್ಯೂ. ಬಟ್ ಇಲ್ಲಿ ಡೈರೆಕ್ಟ್ ಯಾವ ಕಂಟ್ರಿ ಅಂತ ಕೇಳಿದಾರೆ, ಸೊ ಡೈರೆಕ್ಟ್ ನಾವು ನೋಡ್ಬಿಡೋಣ. ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಕ್ಯಾಮರೋನ್. ಯಾವ್ದಕ್ಕಿತ್ತು ಉತ್ತರ? ಸೊ ಕ್ಯಾಮರೋನ್. ದಟ್ ಮೀನ್ಸ್ 8 is right. A is the answer for this question, right? Next ನೋಡಿ ಹಾಗಿದ್ಮೇಲೆ ಇದು ದ ಪ್ಯೂರ್ಲಿ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್ ಇದು, ರೈಟ್? ಎಲ್ಲರೂ ಕೂಡ ಅಟೆಂಡ್ ಮಾಡಬಹುದು ಇದನ್ನ, ಅಷ್ಟು ಈಸಿ ಕ್ವೆಶನ್ ಇದೆ. ಏನಿದೆ ಕ್ವೆಶನ್? ರೈಟ್, ದ ಅಮರಕಂಟಕ ಹಿಲ್ಸ್ ಆರ್ ಅಟ್ ದಿ ಕನ್ಫ್ಲೂಯೆನ್ಸ್ ಆಫ್ ವಿಂಧ್ಯ ಅಂಡ್ ಸಹ್ಯಾದ್ರಿ ರೇಂಜಸ್. ನಿಮ್ಗೆ ಎಕ್ಸಾಕ್ಟ್ ಆಗಿ ಯಾವ್ದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲದಿದ್ರು ಇದನ್ನ ಆನ್ಸರ್ ಮಾಡಬಹುದು ಕಾಮನ್ ಸೆನ್ಸ್ ಅಲ್ಲಿ. ನೋಡಿ, ವಿಂಧ್ಯ ಎಲ್ಲಿದೆ, ಸಾತ್ಪುರ ಎಲ್ಲಿದೆ? ಓಕೆ, ವಿಂಧ್ಯ, ಸಾತ್ಪುರ, ಸಹ್ಯಾದ್ರಿ ರೇಂಜ್ ಎಲ್ಲಿದೆ? ರೈಟ್, ಇಫ್ ಐ ಸೇ ರೈಟ್, ಹಾಗೆ ಇಂಡಿಯಾನ ಡ್ರಾ ಮಾಡ್ಕೊಳ್ಳೋಣ ಹಾಗೆ ನಾರ್ಮಲ್ ಆಗಿ, ರೈಟ್? ಇಫ್ ಐ ಸೇ ಇಲ್ಲಿ ವಿಂಧ್ಯಾಸ್ ಹಂಗೆ ತಗೊಳ್ಳೋಣ, ರೈಟ್? Somewhere here Satpura, so right here we will find some Amarkantak, right? They are asking here, okay, Western Ghats. ನಮಗೆ ಗೊತ್ತಿದೆ Western Ghats and around ಎಷ್ಟಿದೆ ಸ್ಟ್ರೆಚ್ ಇದೆ, ಎಷ್ಟು ಕಿಲೋಮೀಟರ್? and around 1400 kilometers across 6 states ಅಂತ. ನೋಡಿ ಇಲ್ಲಿ ಏನಿದೆ ಅಲ್ವಾ, ಮಹಾರಾಷ್ಟ್ರದಲ್ಲಿ ವೆಸ್ಟರ್ನ್ ಘಾಟ್ಸ್ ಗೆ ನಾರ್ಮಲ್ ಆಗಿ ನಾವು ಏನ್ ಕರಿತೀವಿ, ಸಹ್ಯಾದ್ರೀಸ್ ಅಂತ ಹೇಳಿ ಕರಿತೀವಿ. ನೋಡಿ, ಅಮರಕಂಟಕ, ಸಹ್ಯಾದ್ರಿ. ಕ್ವೆಶನ್ ಏನ್ ಕೇಳಿದಾನೆ, ಇವು ಕನ್ಫ್ಲೂಯೆನ್ಸ್ ಆಫ್ ವಿಂಧ್ಯ ಮತ್ತು ಸಹ್ಯಾದ್ರಿನ. ಗೆಟಿಂಗ್ ಮೈ ಪಾಯಿಂಟ್? ಹಾಗಾಗಿ ಆಟೋಮೆಟಿಕ್ಲಿ ಇಟ್ ಡಸಂಟ್ ಮೇಕ್ ನೋ ಸೆನ್ಸ್, ರೈಟ್? ನೆಕ್ಸ್ಟ್, ಬಿಳಿಗಿರಿ ರಂಗನ ಹಿಲ್ಸ್ ಕಾನ್ಸ್ಟಿಟ್ಯೂಟ್ ದಿ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ದಿ ಸತ್ಪುರ ರೇಂಜ್. ನೋಡಿ, ಸತ್ಪುರ ಇಲ್ಲಿ ಬರುತ್ತೆ, ಈಸ್ಟರ್ನ್ ಮೋಸ್ಟ್ ಮತಲಬ್ ಇಲ್ಲಿ ಸಮ್ವೇರ್ ಸತ್ಪುರ ಇದು, ರೈಟ್? ಬಿಳಿಗಿರಿ ರಂಗನ ಹಿಲ್ಸ್ ಇಸ್ ಆಕ್ಚುಲಿ ಪಾರ್ಟ್ ಆಫ್, ಇಲ್ಲಿ ಬರುತ್ತೆ, ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಇದಕ್ಕೆ ಹಾಗಿದ್ರೆ ಇಟ್ ಮೇಕ್ಸ್ ಎನಿ ಸೆನ್ಸ್? ನೋ. ಸೊ ಹಾಗಿದ್ಮೇಲೆ ಇದು ಕೂಡ ರಾಂಗ್, ರೈಟ್? ಸೊ ನೆಕ್ಸ್ಟ್ ಏನಿದೆ, ಶೇಷಾಚಲಂ ಹಿಲ್ಸ್ ಕಾನ್ಸ್ಟಿಟ್ಯೂಟ್. ಶೇಷಾಚಲಂ ಮೀನ್ಸ್ ಆಂಧ್ರ, ಸೊ ಈಸ್ಟರ್ನ್ ಘಾಟ್ಸ್, ರೈಟ್? ಬಟ್ ವಾಟ್ ಹಿ ಈಸ್ ಆಕ್ಚುಲಿ ಸೇಯಿಂಗ್ ಹಿಯರ್, ವೆಸ್ಟರ್ನ್ ಘಾಟ್ಸ್. ಹಾಗಿದ್ಮೇಲೆ ಇಟ್ ಡಸಂಟ್ ಮೇಕ್ ನೋ ಸೆನ್ಸ್. ಹಾಗಾದ್ರೆ ಕ್ವೆಶನ್, ಹೌ ಮೆನಿ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಆರ್ ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? ಎಲ್ಲವೂ ಕೂಡ ಇನ್ಕರೆಕ್ಟ್. ನೋಡಿ, ಇಲ್ಲಿ ನಿಮ್ಮ ಏನ್ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ದೇ ಆರ್ ರೈಟ್ ಚೆಕಿಂಗ್ ಯುವರ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ರೈಟ್? ನೀವ್ ಏನ್ ಓದಿದಿರಿ ಅದ್ರ ಬಗ್ಗೆ ಕ್ಲಾರಿಟಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಬೇಕು, ರೈಟ್? ಸೊ ನೆಕ್ಸ್ಟ್ ನೋಡಿ ಹಾಗಿದ್ರೆ, ರೈಟ್? ರೈಟ್, ಎಷ್ಟನೇ ಕ್ವೆಶನ್? 10. ನೋಡಿ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಪ್ರೊಜೆಕ್ಟ್ಸ್ ಆನ್ ಕನೆಕ್ಟಿವಿಟಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, ನೀವೇನೇ ನಾವು ಇಂಡಿಯಾದ 5 ಟ್ರಿಲಿಯನ್ ಎಕಾನಮಿ, ಕರ್ನಾಟಕ ಟ್ರಿಲಿಯನ್ ಎಕಾನಮಿ ಡಾಲರ್ ಅಚೀವ್ ಮಾಡ್ಬೇಕಂತ ಏನು ಟಾರ್ಗೆಟ್ ಹಾಕೊಂಡಿದೀವೋ, ರೈಟ್? ಅಥವಾ ನಮ್ಮ ಫಾರಿನ್ ಪಾಲಿಸಿ ಟ್ರೇಡ್ ಎಷ್ಟಂತ ಮಾಡ್ಕೊಂಡಿದೀವಿ ನಾವು, ಫಾರಿನ್ ಪಾಲಿಸಿಯಲ್ಲಿ ರೀಸೆಂಟ್ ಆಗಿ ಎಷ್ಟಿರ್ಬೇಕಂತ ಹೇಳಿದ್ವಿ ಟ್ರೇಡ್, ದ ಎಕ್ಸ್ಪೋರ್ಟ್, ದ ಟ್ರೇಡ್ ಆರ್ ಫಾರೆಕ್ಸ್ ಶುಡ್ ಅಚೀವ್ ಅಂಡ್ ಅರೌಂಡ್ 2 ಟ್ರಿಲಿಯನ್. ಎಷ್ಟೋ? 2 ಟ್ರಿಲಿಯನ್. ಇವೆಲ್ಲ ಅಚೀವ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಬೇಕು ನಮಗೆ? ಏನ್ ಬೇಕಾಗ್ತದ? ಇನ್ಫ್ರಾಸ್ಟ್ರಕ್ಚರ್. ಹಾಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದು ಪಾರ್ಟ್ ಯಾವುದು? ಕನೆಕ್ಟಿವಿಟಿ. ಹಾಗಾಗಿ ಅದ್ರ ಮೇಲೆ ಕ್ವೆಶನ್ ಕೇಳಿದಾನೆ. ಬಟ್ ಆಕ್ಚುಲಿ ಇದು ನಂಗೆ ನೆನಪಿದ್ದಂಗೆ 2018ರಲ್ಲಿ ನ್ಯೂಸ್ ಅಲ್ಲಿ ಇತ್ತಿದು. ಹಂಗಂತ ಬರೀ ಅವಾಗಷ್ಟೇ ನ್ಯೂಸ್ ಅಲ್ಲಿ ಇರಲ್ಲ, ರಿಪೀಟೆಡ್ ಆಗಿದೆ ಅಂತ. ಕ್ಲಿಯರ್? ಸೊ ನೋಡಿ, ಹಾಗಿದ್ರೆ ಇಲ್ಲಿ ಏನೇನಿದೆ ಸ್ಟೇಟ್ಮೆಂಟ್ಸ್ ನೋಡಿ. ಈಸ್ಟ್ ವೆಸ್ಟ್ ಕಾರಿಡಾರ್ ನಮಗೆ ಗೊತ್ತಿದೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ತೆಗೆದುಕೊಂಡ್ರೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಅದರಲ್ಲಿ ಯಾವುದು ನಾರ್ತ್ ಈಸ್ಟ್, ಸೌತ್, ಈಸ್ಟ್ ಟು ವೆಸ್ಟ್ ಆರ್ ವೆಸ್ಟ್ ಟು ಈಸ್ಟ್ ಕನೆಕ್ಷನ್ ಇದೆ, ರೈಟ್? ಇಲ್ಲಿ ಏನ್ ಹೇಳ್ತಿದ್ದಾರೆ, ಈ ಕಾರಿಡಾರ್ ಏನಿದೆ ಅಂದ್ರೆ ಅಂಡರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ರೈಟ್? ಇಟ್ ಕನೆಕ್ಟ್ಸ್, ರೈಟ್, ದಿಬ್ರುಗರ್ ಅಂಡ್ ಸೂರತ್ ಅಂತ ಇದೆ, ಗೊತ್ತಿರಬೇಕು. ಇಟ್ ಇಸ್ ನಾಟ್ ದಿ ದಿಬ್ರುಗರ್, ಇಟ್ ಇಸ್ ಅ ಸಾಲ್ಚರ್ ಇನ್ ಅಸ್ಸಾಂ ಅಂಡ್ ಪೋರ್ಬಂದರ್ ಇನ್ Gujarat. So automatically statement becomes wrong.
ಸೊ ನೆಕ್ಸ್ಟ್ ಯಾವ್ದಿದೆ, ಟ್ರೈಲ್ಯಾಟ್ರಲ್ ಇಸ್ ಆಕ್ಚುಲಿ ಇಂಟರ್ನ್ಯಾಷನಲ್ ಟ್ರೈಲ್ಯಾಟ್ರಲ್ ಅಂತ. ಬಟ್ ಹವೆವರ್ ಇಲ್ಲಿ ಕೆಲವು ಬೇಕಾದನ್ನು ಟ್ರ್ಯಾಪ್ ಮಾಡ್ತಾರೆ ಅವರು. ರೈಟ್, ಇಂಟರ್ನ್ಯಾಷನಲ್ ಟ್ರೈಲ್ಯಾಟ್ರಲ್ ಹೈವೇ ಕನೆಕ್ಟ್ಸ್ ಮೋರೆ, ಕರೆಕ್ಟ್ ಆಗಿದೆ, ಮಣಿಪುರದಲ್ಲಿ ಬರುತ್ತೆ ಮೋರೆ. ಮೋರೆ ಇನ್ ಮಣಿಪುರ್, ಕರೆಕ್ಟ್. ಅಂಡ್ ಚಿಯಾಂಗ್ ಮಾಯ್ ಇನ್ ಥೈಲ್ಯಾಂಡ್. ನೋಡಿ ಇಲ್ಲಿ ಎಷ್ಟು ಅವರು ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂದ್ರೆ, ನೋಡಿ ಉತ್ತರ ಥೈಲ್ಯಾಂಡ್ ಕರೆಕ್ಟ್, ಬಟ್ ಇಟ್ ಈಸ್ ನಾಟ್ ಥ್ರೂ ದಿ ಚಿಯಾಂಗ್ ಮಾಯ್, ಇಟ್ ಈಸ್ ಥ್ರೂ ದಿ ಮೆಸಾಟ್ ಅಂತ. ರೈಟ್, ಇಟ್ಸ್ ಎ ಪ್ಲೇಸ್, ರೈಟ್, ಮೆಸಾಟ್ ಅಂತ. ಸೊ ಹಾಗಾಗಿ ಈ ಸ್ಟೇಟ್ ನೋಡಿ ಎಲ್ಲಾ ಕರೆಕ್ಟ್ ಇದೆ, ಒಂದೇ ಒಂದು ವರ್ಡ್ ರಾಂಗ್ ಇದೆ ಇಲ್ಲಿ. ಕರೆಕ್ಟಾ? ಸೊ ಹಾಗೆ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಏನಿದೆ, ಬಾಂಗ್ಲಾದೇಶ್. ರೈಟ್, ಇದನ್ನ ಆಕ್ಚುಲಿ ಪಾಪ್ಯುಲರ್ ಆಗಿ BCIM ಎಕನಾಮಿಕ್ ಕಾರಿಡಾರ್ ಅಂತ ಕರಿತೀವಿ. ಆಕ್ಚುಲಿ BCIM ಎಕನಾಮಿಕ್ ಕಾರಿಡಾರ್ ನಾರ್ಮಲ್ ಆಗಿ. ಸೊ ನೋಡಿ ಇದು ಆಕ್ಚುಲಿ ಎಲ್ಲಿಂದ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ಕೋಲ್ಕತ್ತಾದಿಂದ. ಓಕೆ, ಇದು ಕನೆಕ್ಷನ್ ಶುರುವಾಗಿದೆ ಎಲ್ಲಿಂದ, ಕೋಲ್ಕತ್ತಾದಿಂದ. ರೈಟ್, ನಾರ್ತ್ ವೆಸ್ಟರ್ನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗ್ಬೇಕಂದ್ರೆ ಅದು ಆಕ್ಚುಲಿ ಇದು ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ ಬಾಂಗ್ಲಾದೇಶ್, ಚೈನಾ, ಇಂಡಿಯಾ ಮತ್ತು BCIM ಆಕ್ಚುಲಿ ರೈಟ್ ಎಕನಾಮಿಕ್ ಕಾರಿಡಾರ್ ಕನೆಕ್ಟ್ಸ್ ಎಲ್ಲಿಂದ ಕೋಲ್ಕತ್ತಾ. ಬಟ್ ಇಲ್ಲಿ ಏನಿದೆ, ವಾರಣಾಸಿ. ಹಾಗೆ ಆಟೋಮೆಟಿಕ್ಲಿ ಮುಂದೋದ ಅವಶ್ಯಕತೆನೇ ಇಲ್ಲ ಇಲ್ಲಿ. ಸೊ ಹಾಗೆ ಮೂರೂ ಸ್ಟೇಟ್ಮೆಂಟ್ ಕೂಡ ಏನಿದೆ ಇಲ್ಲಿ ರಾಂಗ್ ಇದೆ. ಬಟ್ ಕ್ವೆಶನ್ ಏನ್ ಕೇಳಿದ್ದಾರೆ ಇಲ್ಲಿ ಇವರು, ಏನ್ ಕೇಳಿದ್ದಾರೆ, ಯಾವುದು ಕರೆಕ್ಟ್, ಯಾವುದು ಕರೆಕ್ಟ್ ಇದರಲ್ಲಿ, ನನ್ ಆಫ್ ದಿ ಅಬೋವ್ ಇಸ್ ಕರೆಕ್ಟ್. ಅಂದ್ರೆ ಅಗೇನ್ ಯಾಕೆ ನನ್ನು ಅಂದ್ರೆ ಕಾನ್ಫಿಡೆನ್ಸ್. ರೈಟ್, ಬರೀ ಓದೋದು ಇಂಪಾರ್ಟೆಂಟ್ ಅಲ್ಲ, ನೀವು ಓದಿದ್ರ ಬಗ್ಗೆ ನಿನಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ರೈಟ್, ಬೇಕಂತ ನೋಡಿ ಬರೀ ಬೇಕಂತಾನೆ ಕ್ವೆಶನ್ ಯಾವುದು ಸರಿ ಕೊಟ್ಟಿಲ್ಲ, ಎಲ್ಲವೂ ತಪ್ಪೇ ಕೊಟ್ಟಿದ್ದಾರೆ ಕ್ವೆಶನ್ಸ್. ಯಾಕೆ ಹೇಳಿ, ನಿಮ್ಮ ಕಾನ್ಫಿಡೆನ್ಸ್ ನೀವು ಎಷ್ಟು ಚೆನ್ನಾಗಿ ಓದಿದ್ದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಓದಿರಿ ಅಂತ ಚೆಕ್ ಮಾಡೋದಕ್ಕೆ. ಸೊ ಇರ್ಲಿ. ಸೊ ನೆಕ್ಸ್ಟ್ ಹಾಗಿದ್ಮೇಲೆ ಎಷ್ಟನೇ ಕ್ವೆಶನ್ ಈಗ, ಎಸ್ 11th ಒನ್. ರೈಟ್, 11th ಒನ್ ನೋಡಿ, ಇಟ್ ಈಸ್ ಆಲ್ ಅಬೌಟ್ ಎನರ್ಜಿ ಬಗ್ಗೆ ಕ್ವೆಶನ್ ಅನ್ನ ಕೇಳಿದ್ದಾರೆ ಇಲ್ಲಿ. ರೈಟ್, ಏನಿದೆ ಕ್ವೆಶನ್ ಅಂತಂದ್ರೆ, ಸೊ ಇಂಡಿಯಾ ಡಿಸ್ಪೈಟ್ ಹ್ಯಾವಿಂಗ್ ಯುರೇನಿಯಂ ಡಿಪಾಸಿಟ್ಸ್ ಡಿಪೆಂಡ್ಸ್ ಆನ್ ಕೋಲ್ ಫಾರ್ ದಿ ಮೋಸ್ಟ್ ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ರೈಟ್, ಇದು ಚಿಕ್ಕ ಮಕ್ಳಿದ್ದಾಗೂ ಓದ್ತಾ ಇದೀವಿ, ಹೌದಲ್ಲ. ಕೋಲ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಜಾಸ್ತಿ, ಸರ್ ಯೂಸ್ ಮಾಡ್ಕೊಂಡೆ ನಾವು ಏನಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದೀವಿ. ರೈಟ್, ಅದಕ್ಕೋಸ್ಕರ ನಾವು NDC ತಂದ್ವಿ, ಅದಕ್ಕೋಸ್ಕರನೇ ಪಂಚಾಮೃತ್ ತಂದ್ವಿ, ಬೇರೆ ಬೇರೆ ಪ್ರೋಗ್ರಾಮ್ ಅನ್ನ ತಂದಿದ್ವಿ. ಅದು ಫಸ್ಟ್ what do we say, this first reactor, the second reactor, right, paradigm shifts, there are different paradigm shifts bantu. But ಏನೇ ಕೇಳೋದಕ್ಕೆ ಉದ್ದೇಶ ಒಂದೇ, ಥರ್ಮಲ್ ಪೊಲ್ಯೂಷನ್ ಕಡಿಮೆ ಮಾಡೋದು, ಥರ್ಮಲ್ ಏನನ್ನ ಎಲೆಕ್ಟ್ರಿಸಿಟಿ ಜನರೇಷನ್ ಕಡಿಮೆ ಮಾಡಬೇಕನ್ನೋ ಉದ್ದೇಶ. ಇದು ಕರೆಕ್ಟ್ ಆಗಿದೆ. ರೈಟ್, ಇದು ಕಾಮನ್ ಆಗಿ ನಾವು ಚಿಕ್ಕ ಮಗಳು ಓದ್ತಾ ಇದ್ವಿ, ಕರೆಕ್ಟ್. ಬಟ್ ಇಲ್ಲಿ ನೋಡಿ, ಯುರೇನಿಯಂ enriched to the extent of at least 60% is required for the production of electricity. ರಾಂಗ್. ಅರ್ಥ ಆಯ್ತಾ? ಇಲ್ಲಿ ಕಾಮನ್ ಸೆನ್ಸ್ ಏನು, ಹಾಗಿದ್ಮೇಲೆ ಎಲ್ಲಾ ಯುರೇನಿಯಂ 60% ಎನ್ರಿಚ್ಡ್ ಯುರೇನಿಯಮ್ಮೇ ನಮ್ಗೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಬೇಕು ಅನ್ನೋದಾಗಿದ್ರೆ ನಾವು ಯುರೇನಿಯಂ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಆ ಸೆನ್ಸ್ ಮೇಲೆ ಇಟ್ ವಿಲ್ ಬಿ ರಾಂಗ್. ರೈಟ್, ಹಾಗೆ ಉಳಿದಿದ್ದು ಇಲ್ಲೇನು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ. ರೈಟ್, ಏನಕ್ಕೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ರಾಂಗ್ ಇದು ಆಟೋಮೆಟಿಕ್ಲಿ. ನೆಕ್ಸ್ಟ್ ಬೋತ್ ಸ್ಟೇಟ್ಮೆಂಟ್ 1 and statement 2 ಆರ್ ಕರೆಕ್ಟ್. ಓಕೆ, ರಾಂಗ್ ಇದೆ. ಸ್ಟೇಟ್ಮೆಂಟ್ 1 is ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 is ಇನ್ಕರೆಕ್ಟ್. ಕ್ಲಿಯರ್ ಆಗಿದೆ ಇದು. ಸೊ ಇದಕ್ಕೆ ಉತ್ತರ ಏನಪ್ಪಾ ಹಾಗಿದ್ರೆ, 11ಗೆ ಎಷ್ಟಾಗಿದ್ರೆ ಸಿ. 11ಗೆ ಉತ್ತರ ಹಾಗಿದ್ರೆ ಸಿ. ರೈಟ್, 11ಗೆ ಸಿ. ನೆಕ್ಸ್ಟ್ 12 ನೋಡಿ, ಇದು ಕೂಡ ಅಷ್ಟೇ. ರೈಟ್, ಬಟ್ ನಿಮ್ಗೆ ಇಲ್ಲಿ ಏನ್ ಗೊತ್ತಾಗ್ಬೇಕಾಗಿತ್ತಪ್ಪ ಅಂತ ಅಂದ್ರೆ, ಮಸ್ಸಿವ್ ಫ್ಯೂಯಲ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕಷ್ಟೇ ಇಲ್ಲಿ. ಓಕೆ, ಈ ಕ್ವೆಶನ್ ಅಟೆಂಡ್ ಮಾಡೋದಕ್ಕೆ ಮರ್ಸಿವ್ ಫ್ಯೂಯಲ್ಸ್ ಅಂದ್ರೆ ಏನು ಅದಷ್ಟೇ ಗೊತ್ತಿರ್ಬೇಕು. ಏನಾಗಿಲ್ಲ, ಮರ್ಸಿವ್ ಫ್ಯೂಯಲ್ಸ್ ಅಂದ್ರೆ ನಮಗೆ ಗೊತ್ತಿದೆ, ದೋಸ್ ಅನಿಮಲ್ಸ್, ಓಕೆ, ದೇ ಕ್ಯಾರಿ ದೇರ್ ರೈಟ್, ವಾಟ್ ವಿ ಸೇ ದೋಸ್ ಅನಿಮಲ್ಸ್, ರೈಟ್, ಚೀಲದ ಮುಖಾಂತರ ಕ್ಯಾರಿ ಮಾಡ್ತಾವಲ್ವಾ. ಸೊ ಎಕ್ಸಾಂಪಲ್ ಗುಡ್ ಕಾಂಗ್ರೋ. ರೈಟ್, ಕಾಂಗ್ರೋಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ಹಾಗಿದ್ಮೇಲೆ ನೋಡಿ, ನಮ್ಗೆ ಕ್ರಿಕೆಟ್, ರೈಟ್, ಇಂಡಿಯನ್ಸ್ ಕ್ರಿಕೆಟ್ ಅನ್ನೋದು ನಮ್ಗೆ ಏನಿದೆ ಆಕ್ಚುಲಿ ದೊಡ್ಡದು, ಆಕ್ಚುಲಿ ನಮ್ಗೆ ದೊಡ್ಡದು ಆಕ್ಚುಲಿ. ಹಾಗೆ ನಮಗೆ ಗೊತ್ತಿದೆ, ರೈಟ್, ಏನಾದ್ರೂ ಇಂಡಿಯಾಕ್ಕೆ ಆಸ್ಟ್ರೇಲಿಯಾದವರು ಬಂದ್ರೆ
ನಾವ್ ಏನಂತ ಹೇಳ್ತೀವಿ, ಕಾಂಗ್ರೋಗಳು ಬಂದ್ರು ಅಂತ ಹೇಳ್ತೀವಿ. ಹಾಗೆ ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಹಾಗಿದ್ಮೇಲೆ ಕಾಂಗ್ರೋ ಆಫನ್ ಅಥವಾ ಮೋರ್ಲಿ ಮೇಜರ್ಲಿ ಫೌಂಡ್ ಇನ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಕ್ಲೈಮೇಟ್ ಹೇಗಿದೆ ಯೋಚನೆ ಮಾಡಿ. ಮೆಜಾರಿಟಿ ಕ್ಲೈಮೇಟ್ ವಾರ್ಮ್ ಟೆಂಪರೇಟ್ ಇದೆಯೋ ಅಥವಾ ಟ್ರಾಪಿಕಲ್ ಇದೆಯೋ ಅಥವಾ ಡೆಸರ್ಟ್ ಇದೆಯೋ? ಅಲ್ಲಿ ಆಕ್ಚುಲಿ ಡೆಸರ್ಟ್ ತಾನೇ, ಮೋರ್ ದೆನ್ 40% ಡೆಸರ್ಟ್ ಇಂದ ಕೂಡಿದೆ ಅಂತ ಹೇಳಿ. ಕರೆಕ್ಟ್. ಆ ಲಾಜಿಕ್ ಅಪ್ಲೈ ಮಾಡಿ ಇಲ್ಲಿ. ಹಾಗಿದ್ರೆ ನೋಡಿ, ದ marsupials are not naturally found in India, obviously, right? You can say yes, they are not. The marsupials can thrive only in, this is again mountain grasslands with predators. ಒಂದು ವೇಳೆ ಓನ್ಲಿ ಅನ್ನೋದಿಲ್ಲ ಅಂದಿದ್ರೆ ಸ್ಟೇಟ್ಮೆಂಟ್ ರೈಟ್ ಆಗ್ತಾ ಇತ್ತು. ನೋಡಿ, ಓನ್ಲಿ ಮೌಂಟೇನ್ ಅಥವಾ ಗ್ರಾಸ್ ಲ್ಯಾಂಡ್ಸ್ ವಿತ್ ನೋ ಪ್ರೆಡೇಟರ್ಸ್, ರೈಟ್. ಸಮ್ವಾಟ್ ಕಂಪೇರ್ ಟು ದಿ ಡೆಸರ್ಟ್, ರೈಟ್. ಇದು ಕ್ಲೈಮೇಟ್ ಏನು ರಿಲೇಟಿವ್ಲಿ, ರೈಟ್, ಕೋಲ್ಡ್ ಟೆಂಪರೇಟ್ ಆರ್ ವಾರ್ಮ್ ಟೆಂಪರೇಟ್ ಆಗ್ತಾ ಇತ್ತು ಇದು, ಹೌದಲ್ಲ? ಸೊ ಹಾಗಾಗಿ ಆಟೋಮೆಟಿಕ್ಲಿ ಏನಾಗುತ್ತೆ ಇದು ರಾಂಗ್. ಹಾಗಿದ್ಮೇಲೆ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ರೈಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ ಇದು ಏನಾಗುತ್ತೆ ಹಾಗಿದ್ರೆ ರಾಂಗ್ ಆಗುತ್ತೆ. ಎಲ್ಲಿದೆ ಅದು? ಸ್ಟೇಟ್ಮೆಂಟ್ 1 is correct but statement 2 is incorrect. ಸೊ ಹಾಗಿದ್ಮೇಲೆ ಇದಕ್ಕೆ ಉತ್ತರ ಸಿ, ರೈಟ್, ಸಿ. ನೆಕ್ಸ್ಟ್ ಓಕೆ 13, ರೈಟ್. IUCN ಮೇಲೆ ಕ್ವೆಶನ್ ಕೇಳಿದ್ದಾರೆ ನೋಡಿ. ಇಲ್ಲೊಂದು ಟ್ರಿಕ್ ಆಕ್ಚುಲಿ ನ್ಯೂಸ್ ಅಲ್ಲಿ ಇತ್ತಿದ್ದು, ಬಟ್ ಹಿಂಗ್ ನ್ಯೂಸ್ ಅಲ್ಲಿ ಇರ್ಲಿಲ್ಲ ಇದು. ಇಲ್ಲಿ ಏನಿತ್ತು, ಇನ್ವೇಸಿವ್ ಸ್ಪೀಸಿಸ್ ಸ್ಪೆಷಲಿಸ್ಟ್ ಗ್ರೂಪ್ ಇದೆ ಅಲ್ವಾ, ಆಕ್ಚುಲಿ ಎಲಿಫೆಂಟ್ ಸ್ಪೆಷಲಿಸ್ಟ್ ಗ್ರೂಪ್ ಅಂತ ತಂದಿದ್ರು ಅವ್ರು. ಆಕ್ಚುಲಿ ಅದು ನ್ಯೂಸ್ ಅಲ್ಲಿ ಇತ್ತು, ಅದನ್ನ ಯೂಸ್ ಮಾಡ್ಕೊಂಡು ಇವರು ಇನ್ವೇಸಿವ್ ಸ್ಪೆಷಲಿಸ್ಟ್ ಗ್ರೂಪ್ ಅಂತ ಹೇಳಿ ತಂದಿದ್ದಾರೆ ಅಥವಾ ಕೇಳಿದ್ದಾರೆ UPSC. ಹಾಗಾಗಿ ಬೋತ್ ಆರ್ ಬೈ ಎಲಿಫೆಂಟ್ ಸ್ಪೆಷಲಿಸ್ಟ್ ಗ್ರೂಪ್ ಆಗ್ಲಿ or ಇನ್ವೇಸಿವ್ ಸ್ಪೆಸಿಸ್ ಸ್ಪೆಷಲಿಸ್ಟ್ ಗ್ರೂಪ್ ಆಗ್ಲಿ, ಇದರ ಆಕ್ಚುಲಿ ಓಕೆ ವಾಟ್ ಯು ಸೇ ಇಸ್ ಅ ಡೇಟಾಬೇಸ್ by whom? IUCN ಅವರು, ರೈಟ್. IUCN, that means International Union for Conservation of Nature, right? The answer is A. Next 14 question, right. ಇಲ್ಲಿ ಹಾಗಿದ್ಮೇಲೆ how many of the above are generally natural or most active often sunset, right? ನೋಡಿ, ಲಯನ್ ಟೇಲ್ಡ್ ಮಕ್ಕು ಬರೋದಿಲ್ಲ, ರೈಟ್. ಸೊ ಹಾಗಿದ್ಮೇಲೆ ಮಲ್ಬಾ ಸಿವೆಟ್ ಅಂಡ್ ಸಂಬಾರ್ ಡೀರ್, ಸೊ ಬೋತ್ ಆರ್ active after the sunset. ಅರ್ಥ ಆಯ್ತಾ? ಬಟ್ ಕ್ವೆಶ್ಚನ್ ಏನ್ ಕೇಳಿದ್ದಾರೆ, ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್? ಇಲ್ಲಿ ಓನ್ಲಿ 2. ದಟ್ ಮೀನ್ಸ್ ಯಾವುದು? ಬಿ, ರೈಟ್. ಓನ್ಲಿ ಏನಾಗಿದ್ರೆ ಇದು? ಓನ್ಲಿ ಏನಾಗಿದ್ರೆ? So B is the right answer, right? B. Okay, B is the right one, right? Next. Okay, 15 nodi. Which one of the following organisms perform waggle dance for others of their kin to indicate the direction and the distance to source of their food? Right, it is direct question, no? Right. It is actually ಯಾವ್ದು ಹಾಗಿದ್ರೆ ಉತ್ತರ ಇದಕ್ಕೆ ಹನಿ ಬೀಸ್, ರೈಟ್. ವ್ಯಾಗಲ್ ಡ್ಯಾನ್ಸ್ ಅಂತ ಅಂದ್ರೆ ಅದು ಹನಿ ಬೀಸ್, ರೈಟ್. ನೆಕ್ಸ್ಟ್ 15 ಆಯ್ತಲ್ಲ. ನೆಕ್ಸ್ಟ್ ನೋಡಿ 16 ನೋಡಿ. ಎಲ್ಲಿ ಅಪ್ಲಿಕೇಶನ್ ನಾವು ಹೇಳಿದ್ವಿ, UPSC ಅವರು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ಎಲ್ಲೆಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ, ಕಣ್ಣು ಮುಚ್ಕೊಂಡು ಆಲ್ ಆಫ್ ದಿ ಅಬವ್ ಹಾಕ್ಬೇಕು. ಕ್ಲಿಯರಾ? ಸೊ ಹಾಗಿದ್ಮೇಲೆ ಇಲ್ಲಿ ಹೇಳಕ್ ಬರೋದಿಲ್ಲ, ರೈಟ್. ದೇ ಕ್ಯಾನ್ ಬಿ ಸಮ್ ಮಶ್ರೂಮ್ಸ್ ಹ್ಯಾವ್ ಮೆಡಿಸಿನಲ್, ಕ್ಯಾನ್ ಬಿ, ಹೂ ನೋಸ್, ರೈಟ್, ಇರಬಹುದು. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಅರ್ಥನ್ನ, ಎನ್ವಿರಾನ್ಮೆಂಟ್ ಅನ್ನ ಅರ್ಥ ಮಾಡೋಷ್ಟು ಬೆಳೆದಿಲ್ಲ ಯಾರು ನಾವಿಲ್ಲಿ, ನಮ್ಮ ಟೆಕ್ನಾಲಜಿನೂ ಬೆಳೆದಿಲ್ಲ ಇನ್ನು. ಇರಬಹುದು ಮಶ್ರೂಮ್ಸ್, ಕ್ಲಿಯರಾ? ಅದಕ್ಕೆ ಅವರು ಸಮ್ ಅಂತ ಯೂಸ್ ಮಾಡಿದ್ದಲ್ಲಿ, ರೈಟ್. ಸಮ್ ಮಶ್ರೂಮ್ಸ್ ಹ್ಯಾವ್ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್, ಸಮ್ ಮಶ್ರೂಮ್ಸ್ ಹ್ಯಾವ್ insecticidal properties, or some mushrooms have bioluminescent properties. ಹಾಗಿದ್ಮೇಲೆ ಇಲ್ಲಿ ಸದ್ಯ ನಾವು ಏನ್ ಅನ್ಕೊಂತ ಹೋಗೋಣ, ಆಲ್ 4 ಆರ್ ಗಿವನ್ ಕರೆಕ್ಟ್. ಆಲ್ 4 ಗಿವನ್ ಆರ್ ಸೊ ಕರೆಕ್ಟ್ ಅಂತ ಹೇಳಿ ಅನ್ಕೊಳ್ಳೋಣ. ಕ್ಲಿಯರಾ? ಸೊ ನೆಕ್ಸ್ಟ್, ರೈಟ್. ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಇಂಡಿಯನ್ ಸ್ಕ್ವಿರಲ್ಸ್. ನೋಡಿ, ಇದು ಕೂಡ ನಾವು ನೋಡ್ತಾ ಇರ್ತೀವಿ. ಇಂಡಿಯನ್ ಸ್ಕ್ವಿರಲ್ ಬಗ್ಗೆ ನೋಡ್ತೀವ ಇಲ್ಲ?
ರೈಟ್ ಇಂಡಿಯನ್ ಸ್ಕ್ವಿರಲ್ಸ್ ಬಗ್ಗೆ ನೋಡ್ತಾ ಇರ್ತೀವಿ. ನೋಡಿ ದ ಕ್ವೆಶನ್ ಹಿಯರ್ ಈಸ್ ಓಕೆ ದ ಕ್ವೆಶನ್ ಹಿಯರ್ ಈಸ್ ಅಬೌಟ್ ದಿ ಇಂಡಿಯನ್ ಸ್ಕ್ವಿರಲ್ಸ್. ನೋಡಿ ನಾನು ಅದಕ್ಕೆ ಹೇಳಿದ್ದು ಸ್ಟೇಟ್ಮೆಂಟ್ಸ್ ಆರ್ ಈಸಿ. ಅರ್ಥ ಆಗ್ತಿದೆ ಈಗ? ಸ್ಟೇಟ್ಮೆಂಟ್ಸ್ ಆರ್ ಈಸಿ. ನಿಮ್ಗೆ ಇನ್ನೂ ಟಫ್ ಮಾಡೋದಾಗಿದೆ, ಇನ್ನು ಏನ್ ಮಾಡೋದಾಗಿತ್ತು ಹೇಳಿ? ಇಂಡಿಯಾ IUCN ಅವರು ಈ ಸ್ಕೀಮ್ ತಂದಿದ್ದಾರೆ, ಅಥವಾ IUCN ಇಂಡಿಯನ್ ಸ್ಕ್ವೇರಲ್ ಈ ಎಂಡೇಂಜರ್ಡ್ ವಲ್ನರೇಬಲ್ ಲಿಸ್ಟ್, ಆ ತರಕ್ಕೆ ಟಫ್ ಅದು ಸ್ಟೇಟ್ಮೆಂಟ್. ಬಟ್ ಇಲ್ಲೇನು ನಿಮ್ಗೆಲ್ಲ ಗೊತ್ತಿರೋದೇ ಇದು. ನೋಡಿ, ದೇ ಬಿಲ್ಡ್ ನೆಸ್ಟ್ ಬೈ ಮೇಕಿಂಗ್ ಬರೋಸ್ ಇನ್ ದಿ ಗ್ರೌಂಡ್. ನೋಡಿ ಇಲ್ಲಿ ಇಂಡಿಯನ್ ಸ್ಕ್ವೇರಲ್ ಅಂತ, ಸ್ಕ್ವೇರಲ್ಸ್ ಕ್ಯಾನ್ ಗ್ರೌಂಡ್ ಅಲ್ಲಿ ತಮ್ಮ ನೆಸ್ಟ್ ಅನ್ನ ಮಾಡ್ತವೆ, ಬಟ್ ಇಂಡಿಯನ್ ಸ್ಕ್ವೇರಲ್ ಮಾಡ್ತವೆ ಅನ್ನೋದು ಕ್ವೆಶನ್ ಮಾರ್ಕ್ ಆಕ್ಚುಲಿ. ಅಗೇನ್ ಐ ಆಮ್ ಟೆಲ್ಲಿಂಗ್ 100% ಇಲ್ಲ ಅಂತಾನೆ ಹೇಳಕ್ ಬರಲ್ಲ, ಎಸ್ ಅಂತಾನು ಹೇಳಕ್ ಬರಲ್ಲ. ಹಾಗೆ ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳೋಣ ಸದ್ಯ. ಅದೇ ಕೆಲವೊಂದು ಆನ್ಸರ್ UPSC ಅವರೇ ಕೊಡಬೇಕು. ರೈಟ್, ನೆಕ್ಸ್ಟ್ ಏನಿದೆ? ದೇ ಸ್ಟೋರ್ ದೇರ್ ಫುಡ್ ಮಟೀರಿಯಲ್ಸ್ ಲೈಕ್ ನಟ್ಸ್ ಅಂಡ್ ಸೀಡ್ಸ್ ಇನ್ ದಿ ಗ್ರೌಂಡ್. ಯಪ್, ಹೌದಲ್ಲ? ಎಸ್, ಯು ಕ್ಯಾನ್ ಸೇ ದೇ ಆರ್ ಆಮ್ನಿವೋರಸ್. ಎಸ್, ರೈಟ್, ದೇ ಕ್ಯಾನ್ ಈಟ್ ಸಮ್ ಅನಿಮಲ್. ರೈಟ್, ಕೆಲವೊಂದು ಸಣ್ಣ ಸಣ್ಣ ಓಕೆ ಅನಿಮಲ್ಸ್ ಅನ್ನು ಕೂಡ ದೇ ಕ್ಯಾನ್ ಈಟ್. ಸದ್ಯ ಇವ ನಾವೇಂತ ಅನ್ಕೊಳ್ಳೋಣ, ಓನ್ಲಿ 2. ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಕೂಡ ಇಲ್ಲ ಅಂತ ಅನ್ನಕ್ ಬರಲ್ಲ. ಸದ್ಯ ಇವಾಗ ಏನೋ BRC ಅಂತ ಅನ್ಕೊಳ್ಳೋಣ. ರೈಟ್, BRC ಕ್ಲಿಯರ್? ಆಲ್ 3 ಕರೆಕ್ಟ್ ಅನ್ಬೋದು, ಅಥವಾ ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್ ಅಂತ ಕರೀಬಹುದು. ರೈಟ್, ನೆಕ್ಸ್ಟ್ ಓಕೆ, ದಿಸ್ ಇಸ್ ಅಗೇನ್ ಅಪ್ಲಿಕೇಶನ್ ಬೇಸ್ಡ್. ರೈಟ್, ಅಗೇನ್ ಮತ್ತೊಂದು ಕ್ವೆಶನ್ ಬಂದಿದೆ, ಸೊ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ. ರೈಟ್, ಇಲ್ಲಿ ನೀವು ಏನಾದ್ರೂ ಇಂಟೆಲಿಜೆನ್ಸ್ ಅನ್ನ ತೋರ್ಸಾಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಅರ್ಥ ಆಯ್ತಾ? 100% ಇಲ್ಲದೆ ಇರ್ಬೋದಾ, ಬಟ್ ಅವರ ಇಂಟೆನ್ಷನ್ ಬೇರೆನೆ ಇರುತ್ತೆ, ಬ್ರಾಡ್ ಆಗಿ ಕೇಳಿರ್ತಾರೆ. ಸೊ ಹಾಗಾಗಿ ಯು ಕ್ಯಾನ್ ಗೋ ವಿತ್ ಆಲ್ ಆಫ್ ದಿ ಅಬೋ. ರೈಟ್, ಸೊ ಹಾಗಿದ್ಮೇಲೆ 18th ಗೆ ಏನಾಗಿದೆ ಆನ್ಸರ್? ಅದಕ್ಕೆ ಸಿ, ಆಲ್ ದ 3 ಆರ್ ಕರೆಕ್ಟ್. ರೈಟ್, ನೆಕ್ಸ್ಟ್ okay, which one of the following makes a tool with a stick to scrap insects from a hole in a tree or a lung of food? Very simple, right? ಈಗ ಏನೋ ಒಂದು ಹಂಟಿಂಗ್ ಮಾಡಕ್ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ನಾ ಹಂಟಿಂಗ್ ಮಾಡ್ಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಹೋಲಲ್ಲಿ ಇದೆ ಅಂತ ಅನ್ಕೊಳ್ಳಿ. ನೋಡಿ, ಆ ಹೋಲಲ್ಲಿ ಇರೋದನ್ನ ರೈಟ್ ನಾ ಹೊರಗ್ ಬಂದು ಅದನ್ನ ಹೊರಗ್ ಬರಂಗೆ ಮಾಡಿ ಅದು ಬಂದ ನಂತರ ತಿಂತೀನಿ ಅಂದ್ರೆ ಇಲ್ಲಿ ಏನ್ ಅವಶ್ಯಕತೆ ಇದೆ? ಇಂಟೆಲಿಜೆನ್ಸ್, ಹೌದಲ್ಲ? ಕಾಮನ್ ಸೆನ್ಸ್, ಇಂಟೆಲಿಜೆನ್ಸ್ ಬೇಕು. ಹಾಗೆ ಇದರಲ್ಲಿ ಇಂಟೆಲಿಜೆನ್ಸ್ ಅನಿಮಲ್ ಯಾವ್ದು ಹಾಗಿದ್ರೆ? ಓಕೆ, ಯಾವುದು ಅಂದ್ರೆ ಚಿಂಪಾಂಜಿ ತರ ಆರಂಗ್ಟೂನ್ ಅಂತ ಬರುತ್ತೆ. ರೈಟ್, ಆರಂಗುತನ್ ಅಂತ ಹೇಳಿ ಬರುತ್ತೆ. ರೈಟ್, ಇದು ಕೂಡ ಸುಮಾರು ಬ್ಲಾಕ್ ಇರುತ್ತೆ ನೋಡಿ, ಐಸ್ ಎಲ್ಲ ಸ್ವಲ್ಪ ಬಿಗ್ ಬಿಗ್ ಇರುತ್ತೆ, ಬಟ್ ಇಂಟೆಲಿಜೆನ್ಸ್ ಅದೇ ಆಗಿದೆ. ಹಾಗೆ ಇದಕ್ಕೆ ಉತ್ತರ ಏನು? 19ಗೆ 19ಗೆ ಉತ್ತರ ಆಗಿದ್ರೆ ಬಿ. ಓಕೆ, 19ಗೆ ಬಿ. ಕ್ಲಿಯರ್? ನೆಕ್ಸ್ಟ್ ಏನಿದೆ ಹಾಗಿದ್ರೆ 20? ಅಗೇನ್ ಐ ಆಮ್ ಟೆಲ್ಲಿಂಗ್ ಅಪ್ಲಿಕೇಶನ್. ರೈಟ್, ಅಪ್ಲಿಕೇಶನ್ ಇನ್ ದ ಮೇಕಿಂಗ್ ಆಫ್ ಹೌ ಮೆನಿ ಆಫ್ ದಿ ಅಬೋ ಆರ್ ಹೈಡ್ರೋಕಾರ್ಬನ್ಸ್ ಯೂಸ್ಡ್. ಇವನ್ ಮಾಡೋದ್ರಲ್ಲಿ ರೈಟ್ ಹೈಡ್ರೋಕಾರ್ಬನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಹೇಳಕ್ಕಾಗಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್, ರೈಟ್, ಅಪ್ಲಿಕೇಶನ್ ಬೇಸ್ಡ್ ಇದೆ. ಹಾಗಾಗಿ ಆಲ್ ದಿ 4. ರೈಟ್, ಆಲ್ ದಿ 4. 20 ನೋಡಿ, ಅಗೇನ್ ಎಕನಾಮಿಕ್ ಕ್ವೆಶನ್. ಇಲ್ಲಿ ಕೂಡ ಲಾಜಿಕ್ ಅಪ್ಲೈ ಮಾಡಿದ್ರು ಇದನ್ನ ಹಾಕ್ಬೋದಾಗಿತ್ತು. ಏನಿದೆ ಇಲ್ಲಿ? ಕ್ವೆಶನ್ ಇಸ್ ವೆರಿ ಈಸಿ, ರಿಲೇಟೆಡ್ ಟು ಇನ್ವಿಟ್ಸ್ ರಿಟ್ಸ್. ನೆನಪಿದೆಯಾ? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಟ್ರಸ್ಟ್ಸ್. ರೈಟ್, ಅಲ್ಲಿ ಎರಡು, ಒಂದು ಯಾವ್ದು ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್, ಇನ್ನೊಂದು ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್. ಏನಿಲ್ಲ, ಇಂಟ್ರೆಸ್ಟ್ ಇನ್ಕಮ್ ಫ್ರಮ್ ದಿ ಡೆಪಾಸಿಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಡಿಸ್ಟ್ರಿಬ್ಯೂಟೆಡ್ ಟು ದೇರ್ ಇನ್ವೆಸ್ಟರ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್, ಬಟ್ ಡಿವಿಡೆಂಡ್ is taxable. No, they are actually right. Whatever the interest you earn, it is a taxable. Clear? It is actually a taxable. Idu right. ಹಾಗಾಗಿ statement 1 is actually ಏನಾಗಿದ್ರೆ wrong. The InvITs are recognized as a borrowers under the. ನೋಡಿ, ಇದು ಆಕ್ಚುಲಿ ಇಷ್ಟು ಉದ್ದ ಕೊಟ್ಟಿದ್ದಾರೆ ಅಷ್ಟೇ. ಇದು ಯಾವ ಆಕ್ಟ್ ಅಪ್ಪ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಪಾಪ್ಯುಲರ್ ಆಕ್ಟ್. ಇದು ಸರ್ಫೇಸಿ ಆಕ್ಟ್.
ನೆನಪಿದೆ ಸರ್ಫೇಸ್ ಆಕ್ಟ್ ಎಲ್ಲಿ ಓದಿದ್ವಿ ನಾವು, ಎದ್ರ ಸಂಬಂಧ ಯಾವ್ದು ಹೇಳಿ, ಬ್ಯಾಡ್ ಬ್ಯಾಂಕ್ಸ್, ರೈಟ್, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್, ಆರ್ಕ್ಸ್, ಅದು. ಹಾಗಾಗಿ ಆಟೋಮೆಟಿಕ್ಲಿ ದ ಸ್ಟೇಟ್ಮೆಂಟ್ ಮೇಕ್ಸ್ ನೋ ಸೆನ್ಸ್, ರೈಟ್. ಸೊ ಹಾಗೆ ಉತ್ತರ ಫಾರ್ ದಿಸ್ ಈಸ್ ಏನಾಗಿದ್ಮೇಲೆ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಎಲ್ಲಿದೆ ಅದು, ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ or no? ಎಲ್ಲಿದೆ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಅಂತ ಎಲ್ಲಿದೆ ಈಗ? ಓಕೆ, ಇಲ್ವಾ? ಓಕೆ, ಇಲ್ಲಿ ಆಕ್ಚುಲಿ ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್, ಬಟ್ ಹೌಎವರ್ ಇಲ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಮೇ ಬಿ ಇದಂತೂ ಇನ್ಕರೆಕ್ಟ್, ಬಟ್ ಇದು ಕೂಡ ಇಂಟ್ರೆಸ್ಟ್ ಇನ್ಕಮ್, ರೈಟ್, ಇಸ್ ಲಯಬಲ್, ಇಸ್ ಆಕ್ಚುಲಿ ಟ್ಯಾಕ್ಸೇಬಲ್ ಇಲ್ಲ ಅದು, ರೈಟ್. ಮೇ ಬಿ ಏನಾದ್ರೂ ಚೇಂಜ್ ಮಾಡಿರಬಹುದೇನೋ. ಸೊ ಹಾಗಾಗಿ ಮೇ ಬಿ ಸದ್ಯ ಇದನ್ನು ಕೂಡ ಹೋಲ್ಡ್ ಅಲ್ಲಿ ಇಡೋಣ ಉತ್ತರನ, ರೈಟ್. ಮೇ ಬಿ ಇದಕ್ಕೆ ಸ್ಟೇಟ್ಮೆಂಟ್ 1 ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಸದ್ಯ ಇವಾಗ ಹಿಂಗ ಅನ್ಕೊಳ್ಳೋಣ ಇದು, ರೈಟ್. ಅಂದ್ರೆ ಎಲ್ಲಿದೆ ಅದಕ್ಕೆ, ಎಲ್ಲಿದೆ ಅದು, 1 ಈಸ್ ಕರೆಕ್ಟ್ ಬಟ್ ಸಿ, ಈಗ ಸದ್ಯ ಇದೆ ನಾವು ಸಿ ಅಂತ ಅನ್ಕೊಳ್ಳೋಣ, ರೈಟ್. ನೆಕ್ಸ್ಟ್ 22, ರೈಟ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮಾನಿಟರಿ ಪಾಲಿಸಿ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ, ರೈಟ್. ಆಕ್ಚುಲಿ ದ ಕ್ವೆಶನ್ ಈಸ್ ಬೀಯಿಂಗ್ ಆಸ್ಕ್ಡ್ ರಿಲೇಟೆಡ್ ಟು ದಿ ಮಾನಿಟರಿ ಪಾಲಿಸಿ. ನೋಡಿ, in the post-pandemic recent past, the many central banks worldwide had carried out interest rate hikes. ಹೌದಲ್ಲ, ಈಗ ಆದ ನಂತರ ಏನ್ ಮಾಡಿದ್ವಿ ಅಂದ್ರೆ ತುಂಬಾ ಬ್ಯಾಂಕ್ಸ್ ಏನ್ ಮಾಡಿದಾವೆ, ತಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡಿದಾವೆ. ಎಸ್, ಕರೆಕ್ಟ್. ನೋಡಿ, ಸೆಂಟ್ರಲ್ ಬ್ಯಾಂಕ್ಸ್ ಜನರಲಿ ಅಸ್ಯೂಮ್ ದಟ್ ದೇ ಹ್ಯಾವ್ ದಿ ಎಬಿಲಿಟಿ ಟು ಕೌಂಟರ್ ಅಟ್ಯಾಕ್ ದಿ ರೈಸಿಂಗ್ ಕನ್ಸ್ಯೂಮರ್ ಪ್ರೈಸಸ್ ವಯಾ ಮಾನಿಟರಿ ಪಾಲಿಸಿ. ಮೀನ್ಸ್ ರೈಟ್, ಕನ್ಸ್ಯೂಮರ್ ಪ್ರೈಸ್ ರೈಸ್ ಅಂದ್ರೆ ಏನು, ಸಮ್ ವಾಟ್ ಇನ್ಫ್ಲೇಷನ್. ಹೌದಾ, ಇನ್ಫ್ಲೇಷನ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಆಕ್ಚುಲಿ ದೇ ಅಸ್ಯೂಮ್ ದೆಮ್ಸೆಲ್ಸ್, ದೇ ಆರ್ ದಿ ಮೇನ್ ಪಿಲ್ಲರ್ ಟು ಕಂಟ್ರೋಲ್ ದಿ ಇನ್ಫ್ಲೇಷನ್. ಹೌದಲ್ಲ, ಹಾಗಾಗಿ ಇಲ್ಲಿ ಏನಾಯ್ತು, ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಲ್ಲಿ ಏನಿದೆ ನೋಡಿ, ಬೋತ್ ಸ್ಟೇಟ್ಮೆಂಟ್ ಫೈನ್ ಕರೆಕ್ಟ್ ಇದೆ, ರೈಟ್. ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಓಕೆ ಹೇಳ್ಬೋದು, ಎ ಇಸ್ ಅ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಬೋತ್ 1 and 2 ಆರ್ ಕರೆಕ್ಟ್, ರೈಟ್. ಅಂಡ್ ದಿ 2 ಈಸ್ ಬಿಕಾಸ್ ಆಫ್ ಎ, ಅಥವಾ ಎ ಇಸ್ ಬಿಕಾಸ್ ಆಫ್ 2. ಎ ಮಾಡೋ ಉದ್ದೇಶನ ಬಿಕಾಸ್ ಆಫ್ ಬಿ ಅಂತ. ಕ್ಲಿಯರ್? ಸೊ ಉತ್ತರ ಇದಕ್ಕೆ ಏನಪ್ಪ ಹಾಗಿದ್ರೆ ಯಾವುದು, ಎ. ನೆಕ್ಸ್ಟ್ ಯಾವ್ದಿದೆ, ಎನ್ವಿರಾನ್ಮೆಂಟ್ ಮೇಲೆ ಒಂದು ಕ್ವೆಶನ್ ಕೇಳಿದರೆ, ಇಟ್ ಈಸ್ ಅಬೌಟ್ ದಿ ಕಾರ್ಬನ್ ಮಾರ್ಕೆಟ್, ರೈಟ್. ಕಾರ್ಬನ್ ಮಾರ್ಕೆಟ್ ಅಗೈನ್ ನೋಡಿ, ಕಾರ್ಬನ್ ಮಾರ್ಕೆಟ್ ಮಾಡೋದ್ರಿಂದ ಆಬ್ವಿಯಸ್ಲಿ, ರೈಟ್, ಏನಾಗ್ತದ, ಎಮಿಷನ್ ರೇಟ್ ರೆಡ್ಯೂಸ್ ಮಾಡ್ಬೋದಲ್ವಾ, ಬಿಕಾಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಕಾರ್ಬನ್ ಪ್ರೈಸಿಂಗ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ, ಸೊ ಹಾಗಾಗಿ ಇಲ್ಲಿ ಕಾರ್ಬನ್ ಮಾರ್ಕೆಟ್ಸ್ ಆರ್ ಲೈಕ್ಲಿ ಟು ಬಿ ಒನ್ ಆಫ್ ದಿ ಮೋಸ್ಟ್ ವೈಡ್ ಸ್ಪ್ರೆಡ್ ಟೂಲ್ಸ್ ಇನ್ ದಿ ಫೈಟ್ ಅಗೇನ್ಸ್ಟ್ CC, climate change. Yes, you can say it may be. The carbon markets transfer the resources from the private sector to the state. Yes, you can say. Okay, ಈಗ ನನ್ನ ಪರ್ಸೆಪ್ಷನ್ ಪ್ರಕಾರ, ಬಿಕಾಸ್ ಇಲ್ಲಿ ರಿಸೋರ್ಸ್ ಡೆಫಿನೇಷನ್ ಅವ್ರ ಪ್ರಕಾರ UPSC ಅವ್ರು ಏನ್ ಹೇಳಿದಾರ ಗೊತ್ತಿಲ್ಲ, ಅವ್ರು ಯಾವ ತರ ಅಸ್ಯೂಮ್ ಮಾಡಿದಾರೋ. ದುಡ್ಡು ಕೂಡ ಒಂದು ರಿಸೋರ್ಸ್ ಅಂತ ನಾ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟೇಟ್ಮೆಂಟ್ 2 ಬಿಕಮ್ಸ್ ಕರೆಕ್ಟ್. ಬಿಕಾಸ್ ಆ ಕಾರ್ಬನ್ ಪ್ರೈಸಿಂಗ್ ನಾವು ಮಾಡಿದ್ರೆ, ರೈಟ್, ಆ ದುಡ್ಡು ಪ್ರೈವೇಟ್ ಇಂದ ಗವರ್ಮೆಂಟ್ ಶಿಫ್ಟ್ ಆಗುತ್ತೆ. ಅರ್ಥ ಇದೆ? ಸೊ ಆ ಬೇಸಿಸ್ ಮೇಲೆ ಯು ಕ್ಯಾನ್ ಸೇ ದಿಸ್. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಬಟ್ ನೋಡಿ ಇದರಿಂದ ಇದಲ್ಲ ಆಕ್ಚುಲಿ. ಅರ್ಥ ಆಯ್ತಾ? ಹಾಗಾದ್ರೆ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದಿ ಎಕ್ಸ್ಪ್ಲನೇಷನ್ ಆಫ್ ಎ ಅನ್, ಓಕೆ, ಸ್ಟೇಟ್ಮೆಂಟ್ 1. ಕ್ಲಿಯರ್? ಹಾಗಾದ್ರೆ ಎಲ್ಲಿದೆ ಉತ್ತರ? ಬೋತ್ ಸ್ಟೇಟ್ಮೆಂಟ್ 1 ಆರ್ ಕರೆಕ್ಟ್, ಬಟ್ 2 is the no, it cannot be, right. Next is that both the statement 1 and 2 are correct, and the statement 2 is not the correct explanation for 1. Correct, B. ಇದು ಉತ್ತರ ಏನಾಗಿದೆ ಕಾರ್ಬನ್ ಮಾರ್ಕೆಟ್ ಗೆ? ಉತ್ತರ B, right. B is the answer. Next, which one of the following activities of RBI is considered to be part of sterilization? ನಾವು ಹೇಳ್ತಾ ಇದ್ವಿ ಆಕ್ಚುಲಿ ಸ್ಟೆರಿಲೈಸೇಷನ್ ಕಾಮನ್ ಆಗಿ ಯೂಸ್ ಮಾಡಿ, ರೈಟ್. ಸ್ಟೆರಿಲೈಸೇಷನ್ ಅಂದ್ರೆ ಏನು? ಪ್ರೊಡಕ್ಟಿವಿಟಿನ ಏನ್ ಮಾಡೋದು? ಕಡಿಮೆ ಮಾಡೋದು, ರೈಟ್. ನೋಡಿ, ಪ್ರೊಡಕ್ಟಿವಿಟಿನ ಏನ್ ಮಾಡೋದಿಲ್ಲ, ಹಾಗಿದ್ರೆ
ಪ್ರೊಡಕ್ಟಿವಿಟಿನ ಏನ್ ಮಾಡೋದು ಹಾಗಿದ್ರೆ? ಹಾ, ಪ್ರೊಡಕ್ಟಿವಿಟಿನ ಏನ್ ಮಾಡೋದು ಹಾಗಿದ್ರೆ? ಕಡಿಮೆ ಮಾಡೋದು. ಸ್ಟೆರಿಲೈಸೇಷನ್ ಇಸ್ ಡೈರೆಕ್ಟ್ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಟಿವಿಟಿ ಇಸ್ ಸಮಥಿಂಗ್ ನಥಿಂಗ್ ಬಟ್ ಮೋರ್ ಅನ್ನೋದನ್ನ ಏನ್ ಮಾಡೋದು ಅನ್ನಂಗಾಯ್ತು ಇಲ್ಲಿ? ಕಡಿಮೆ ಮಾಡೋದು. ಹಾಗಿದ್ಮೇಲೆ ಎಕನಾಮಿಯಲ್ಲಿ ಮೋರ್ ಮೀನ್ಸ್ ಏನ್ ಮೋರ್ ಇಲ್ಲಿ? ಏನ್ ಮೋರ್ ಇಲ್ಲಿ? ಮನಿ ಸಪ್ಲೈ ಅನ್ನ ಏನ್ ಮಾಡೋದು ಅನ್ನಂಗಾಯ್ತು ಇಲ್ಲಿ? ಕಡಿಮೆ ಮಾಡೋದು. ಹಾಗೆ ಮನಿ ಸಪ್ಲೈನ ಕಡಿಮೆ ಮಾಡಬೇಕು ಅಂದ್ರೆ ರೈಟ್ ಗೊತ್ತಿದೆ, ನಾವು ಪಾಲಿಸಿ ರೇಟ್ ಅನ್ನ ಯೂಸ್ ಮಾಡೋದು, ರೆಪೋ ರೇಟ್ ಅನ್ನ. ಹಾಗಿದ್ಮೇಲೆ ಅದಕ್ಕೆ ಏನ್ ಕರಿತೀವಿ? ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಆಫ್ ಏನು? ಗವರ್ನಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಹಾಗೆ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನ ಮಾಡೋದ್ರಿಂದ ವಿ ಕ್ಯಾನ್ ಅಡ್ಜಸ್ಟ್ ವಾಟ್? ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಮಾರ್ಕೆಟ್ ಲಿಕ್ವಿಡಿಟಿ ಅಡ್ಜಸ್ಟ್ ಮಾಡ್ಬೋದಲ್ವಾ? ರೈಟ್. ಸೊ ಹಾಗಿದ್ಮೇಲೆ ನಮಗೆ ಗೊತ್ತಿದೆ ದ ಪ್ಲಾಟ್ಫಾರ್ಮ್ ಅರೆ ಟೂಲ್ ಅನ್ನಿ, ಫ್ರೇಮ್ ವರ್ಕ್ ಏನಾದ್ರೂ ಕರೀರಿ, ರೈಟ್, ಅಂಡರ್ ವಿಚ್ ದ ಗವರ್ನಮೆಂಟ್ ಸೆಕ್ಯೂರಿಟಿ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಟೇಕ್ಸ್ ಪ್ಲೇಸ್ ನೌನ್ ಆಸ್ ಏನಂತ ಕರಿತೀವಿ? ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ಹಾಗೆ ಇದಕ್ಕೆ ಉತ್ತರ ಎಲ್ಲಿದೆ? ಎಲ್ಲಿದೆ? ಕಂಡಕ್ಟಿಂಗ್. ಓಕೆ, ಮುಂದೆ ಓದೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಕಂಡಕ್ಟಿಂಗ್ ಓಪನ್ ಮಾರ್ಕೆಟ್ ಆಪರೇಷನ್. ಒಂದು ಇಲ್ಲಿ ಜನರಲ್ ಆಗಿ ಕೇಳಿದ್ರು, ಒಂದು ವೇಳೆ ಪರ್ಟಿಕ್ಯುಲರ್ ಆಗಿ ಕೇಳಿದೆ ಸ್ಟೆರಿಲೈಸೇಷನ್ ಮಾಡ್ಬೇಕು, ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನ್ ಮಾಡ್ಬೇಕಾ? ಸೆಲ್ ಮಾಡ್ಬೇಕಾ, ಬೈ ಮಾಡ್ಬೇಕಾ? ಗವರ್ಮೆಂಟ್ ಸೆಕ್ಯೂರಿಟೀಸ್ ಸೆಲ್ ಮಾಡಿದ್ರೆ ಸ್ಟೆರಿಲೈಸೇಷನ್ ಅನ್ನ ಮಾಡಬಹುದು ಇಲ್ಲಿ. ಕ್ಲಿಯರಾ? ಸೊ ಅದು ಪರ್ಟಿಕ್ಯುಲರ್ ಆಗಿ ಏನು ಕೇಳಿಲ್ಲ, ಅವರು ಜನರಲ್ ಆಗಿ ಕೇಳಿದಾರೆ ಅಷ್ಟೇ. ರೈಟ್. ನೆಕ್ಸ್ಟ್ ಅಗೈನ್ ಇಟ್ ಈಸ್ ಅಗೈನ್ ದ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಅಗೇನ್ ಸ್ಮಾಲರ್ ಡೆಫಿನೇಷನ್ ಕೂಡ ಗೊತ್ತಿದ್ರೆ ಆಗ್ತಾ ಇತ್ತಿದ್ದು. ರೈಟ್. ಏನೋ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಲೆಸ್ ದ್ಯಾನ್ ಇಯರ್ ಇದ್ರೆ ಅದು ಮನಿ ಮಾರ್ಕೆಟ್, ಲೆಸ್ ದ್ಯಾನ್ ಮೋರ್ ದ್ಯಾನ್ 1 year ಇದ್ರೆ ಅದು ಕ್ಯಾಪಿಟಲ್ ಮಾರ್ಕೆಟ್. ನೋಡಿ ಇಲ್ಲಿ ಹಾಗಿದ್ರೆ ರೈಟ್. ಗವರ್ನಮೆಂಟ್ ಬಾಂಡ್ ಮಾರ್ಕೆಟ್. ರೈಟ್. ಎಕ್ಸಾಕ್ಟ್ ಆಗಿ ಹೇಳಕ್ ಬರಲ್ಲ, ಮೇ ಬಿ ಅದು ಶಾರ್ಟ್ ಟರ್ಮು ಇದೆ, ರೈಟ್, ಇನ್ನೊಂದು ಲಾಂಗ್ ಟರ್ಮು ಇದೆ. ಲಾಂಗ್ ಟರ್ಮ್ ನಾವೇಂತ ಕರಿತಿದ್ವಿ? ಡೇಟೆಡ್ ಬಾಂಡ್ಸ್. ರೈಟ್. ಲಾಂಗ್ ಟರ್ಮ್ ಡೇಟೆಡ್ ಬಾಂಡ್ಸ್ ಅಂತ ಕರಿತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಏನ್ ಕೇಳಿದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಯಾವ್ದು ಅಂದ್ರೆ ಎಸ್ ಯು ಕ್ಯಾನ್ ಸೇ ಬಿಕಾಸ್ ಬೋತ್ ಶಾರ್ಟ್ ಅಂಡ್ ಲಾಂಗ್ ಟರ್ಮ್. ನೆಕ್ಸ್ಟ್ ಕಾಲ್ ಮನಿ ಮಾರ್ಕೆಟ್ ಗೊತ್ತಿದೆ, ಶಾರ್ಟ್ ಟರ್ಮ್. ರೈಟ್. ಶಾರ್ಟ್ ಅಟ್ ನೋಟಿಸ್, ಕಾಲ್ ಅಟ್ ಮನಿ, ರೈಟ್, ಎರಡಿದಾವೆ. ಹಾಗಾಗಿ ದಿಸ್ ಕೆನ್ ನಾಟ್ ಬಿ ಕರೆಕ್ಟ್. ನೆಕ್ಸ್ಟ್ ಟ್ರೆಷರಿ ಬಿಲ್ ಗೊತ್ತಿದೆ, ಮ್ಯಾಕ್ಸಿಮಮ್ ಇಯರ್ ಇರುತ್ತೆ, ಮತ್ತೆ ಲೆಸ್ ದ್ಯಾನ್ ಇಯರ್ 364 days, ಲೀಸ್ಟ್ 90 days. ಹಾಗಿದ್ಮೇಲೆ ಲೆಸ್ ದ್ಯಾನ್ ಇಯರ್ ಇದು ಕೂಡ ಕ್ಯಾಪಿಟಲ್ ಆಗಲ್ಲ, ಇದು ಮನಿ ಮಾರ್ಕೆಟ್ ಆಯ್ತು. ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಮತ್ಲಬ್ ನಾರ್ಮಲ್ ಆಗಿ ಶಾರ್ಟ್ ಹಿಡ್ಕೊಂಡು ಲಾಂಗು ಇರುತ್ತೆ. ಸೊ ಹಾಗೆ ವಿ ಕ್ಯಾನ್ ಕನ್ಸಿಡರ್ ಇಸ್ ಅ ಕ್ಯಾಪಿಟಲ್ 1. ಇಲ್ಲಿ ಕ್ವೆಶನ್ ಏನು? ಹೌ ಮೆನಿ ಆಫ್ ದ ಆರ್ ದಿ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಓನ್ಲಿ 1 and 2, 1 and 4. ಆನ್ಸರ್ 1 and 4 ಓನ್ಲಿ. ಹಂಗಿಲ್ಲ ಈಗ, ಓನ್ಲಿ 2. ನೆಕ್ಸ್ಟ್ ರೈಟ್. ಓಕೆ ನೋಡಿ, ಇದು ಅಗೈನ್ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಎಲ್ರಿಗೂ. ಯಾಕೆ ಅಂತಂದ್ರೆ ಸೊ ಇಂಡಿಯಾ ಏನಾದ್ರೂ ಡೆವಲಪ್ ಆಗ್ಬೇಕಂದ್ರೆ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಏನಿದೆ, ನಮ್ಮ ಅಗ್ರಿಕಲ್ಚರ್ ಏನಿದೆ, ಹ್ಯಾವ್ ಟು ಬಿ ಡೆವಲಪ್ಡ್. ಹಾಗೆ ಅಗ್ರಿಕಲ್ಚರ್ ಏನಾದ್ರು ಡೆವಲಪ್ ಆಗ್ಬೇಕು ಅಂತ ಅಂದ್ರೆ ನಮ್ಮ ಫಾರ್ಮರ್ಸ್ಗೆ ಏನ್ ಸಿಗ್ಬೇಕಲ್ವಾ? ಒಳ್ಳೆ ಬೆಲೆ ಸಿಗ್ಬೇಕು ಆಕ್ಚುಲಿ. ಹಾಗೆ ಇಲ್ಲಿ ದೇರ್ ಆರ್ ಡಿಫ್ರೆಂಟ್ ಇನೋವೇಟಿವ್ ಸ್ಟೆಪ್ಸ್ ಆಕ್ಚುಲಿ ನಡೀತಾ ಇದೆ. ಅರ್ಥ ಆಯ್ತಾ? ಅದರಲ್ಲಿ ಒಂದು ಯಾವುದು ಅಂದ್ರೆ ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್ ಅಂತ. ರೈಟ್. ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಗ್ರೂಪ್ ಆಗಿ ಮಾಡ್ಕೊ, ಜಸ್ಟ್ ಲೈಕ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಹೆಂಗ್ ಕೆಲಸ ಮಾಡುತ್ತೋ ಹಂಗೆ, ಏನೋ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್. ಆಮೇಲೆ ಇಂಡಿಯಾದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಿಗ್ಗೆಸ್ಟ್ ಅಗ್ರಿಕಲ್ಚರ್ ಚಾಲೆಂಜ್ ಯಾವುದು ಅಂದ್ರೆ ವಿ ಹ್ಯಾವ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್. ಇಂಡಿಯಾದಲ್ಲಿ ಜಾಸ್ತಿ ಇರೋದು ಯಾವ ಫಾರ್ಮರು? ರೈಟ್. ಲಾರ್ಜ್ ಫಾರ್ಮರ್ಸ್ ಅಲ್ಲ, ಆಕ್ಚುಲಿ ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್, ಲೆಸ್ ದ್ಯಾನ್ 2 hectares ಲೆಸ್ ದ್ಯಾನ್ 1 hectares ಇರೋರೇ ಜಾಸ್ತಿ ಇರೋದು ಇಂಡಿಯಾದಲ್ಲಿ. ಸೊ ಹಾಗಾಗಿ ಅವರು ಅಥವಾ ಇಂಡಿಯಾ ಡೆವಲಪ್ ಆಗ್ಬೇಕಂದ್ರೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಡೆವಲಪ್ ಆಗ್ಬೇಕು. ಅವ್ರು ಡೆವಲಪ್ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಬ್ರಿಂಗ್ ಇನೋವೇಟಿವ್ ಸ್ಟೆಪ್ಸ್. ಆದ್ರೆ ಒಂದು ಇನೋವೇಟಿವ್ ಸ್ಟೆಪ್ಸ್ ಯಾವ್ದಂದ್ರೆ ಸ್ಮಾಲ್ ಫಾರ್ಮರ್ಸ್ ದ ಲಾರ್ಜ್ ಫೀಲ್ಡ್ ಅಂತ ಹೇಳಿ. ಸೊ ನೋಡಿ ಹೆಸರೇ ಹೇಳ್ತಾ ಇದೆ, ದಿಸ್ ಇಸ್ ಫಾರ್ ದಿ ಸ್ಮಾಲ್ ಫಾರ್ಮರ್ ಗೋಸ್ಕರನೇ ಇರ್ತಕ್ಕಂಥದ್ದು. ಓನ್ಲಿ ಒಂದೇ, ಬಿಕಾಸ್ ಲ್ಯಾಂಡ್ ಹೋಲ್ಡಿಂಗ್ ಕಡಿಮೆ ಇದೆ. ಹಾಗಾಗಿ ಅವನೊಬ್ಬನೇ ಏನಾದ್ರು ಅಗ್ರಿಕಲ್ಚರ್ ಮಾಡ್ದ ಅಂದ್ರೆ ಪ್ರೊಡಕ್ಟಿವಿಟಿ ಕಡಿಮೆ, ಇನ್ಕಮ್ ಕಡಿಮೆ. ಹಾಗೆ ಎಲ್ಲರೂ ಸೇರ್ ಮಾಡಿದ್ರೆ
ಪ್ರೊಡಕ್ಟಿವಿಟಿ ಜಾಸ್ತಿ, ಇನ್ಕಮ್ ಜಾಸ್ತಿ. ಹಾಗೆ ಅಲ್ಲಿ ಇಲ್ಲಿ ನೋಡಿ ಆಪ್ಷನ್ ದ ರೀಸೆಟಲ್ಮೆಂಟ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಪ್ರೂಟೆಡ್ ಫ್ರಮ್ ದೇರ್ ಕಂಟ್ರೀಸ್ ಡ್ಯೂ ಟು ವಾರ್. ನೋಡಿ ರೈಟ್, ಸೆನ್ಸ್ ಅನಿಸ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ಆಟೋಮೆಟಿಕ್ಲಿ ಈ ಸ್ಟೇಟ್ಮೆಂಟ್ ಏನ್ ಹಾಗಿದ್ರೆ ರಾಂಗ್. ರೈಟ್, ನೆಕ್ಸ್ಟ್ ಏನಿದೆ, ಮೆನಿ ಮಾರ್ಜಿನಲ್ ಫಾರ್ಮರ್ಸ್ ಇನ್ ಅನ್ ಏರಿಯಾ ಆರ್ಗನೈಸ್ ದೆಮ್ಸೆಲ್ಸ್ into groups and synchronize and harmonize selected agriculture operations to maximize their profit. ಅನ್ಬೋದ ಇದನ್ನ? ಎಸ್, ಯು ಕ್ಯಾನ್ ಸೇ. ನೋಡಿ ಮೆನಿ ಮಾರ್ಜಿನ್ ನೋಡೋಣ ಇನ್ನೊಂದು ಬೇಕಾದ್ರೆ. ಏರಿಯಾ ಟುಗೆದರ್ ಮೇಕ್ ಎ ಕಾಂಟ್ರಾಕ್ಟ್ ವಿತ್ ದ ಕಾರ್ಪೊರೇಟ್ ಬಾಡಿ ಅಂಡ್ ಸರೆಂಡರ್ ದೇರ್ ಲ್ಯಾಂಡ್ ಟು ದಿ ಕಾರ್ಪೊರೇಟ್ ಬಾಡಿ. ನೋಡಿ ಇಟ್ ಇಸ್ ಕಾಲ್ಡ್, ಇದಕ್ಕೆ ಏನಂತ, ಇದು ಆಕ್ಚುಲಿ ಇದೇನು, ಇದಕ್ಕೆ ಡೆಫಿನೇಷನ್ ಫಾರ್ ವಾಟ್ ಇದು? ಕಾಂಟ್ರಾಕ್ಟ್ ಫಾರ್ಮಿಂಗ್. ರೈಟ್, ಸೊ ಇದಕ್ಕೆ ಏನಾಗಿದ್ರೆ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಗತ್ತೆ. ಕ್ಲಿಯರ್? ನೆಕ್ಸ್ಟ್ ಇಂದ ಕಂಪನಿ ಎಕ್ಸ್ಟೆಂಡ್ಸ್ ಲೋನ್ಸ್, ಟೆಕ್ನಿಕಲ್ ನಾಲೆಜ್ ಅಂಡ್ ಓಕೆ, ಇದು ಬೇರೆ ಆಗ್ತದೆ ಆಯ್ತಾ. ಸೊ ಬೇರೆ ಬೇರೆ ಬರುತ್ತಲ್ವಾ. ಸೊ ಹಾಗೆ ಇದು ಅಲ್ಲ ಆಕ್ಚುಲಿ ಉತ್ತರ ಏನಪ್ಪಾ ಹಾಗಿದ್ರಲ್ಲ, ಆಕ್ಚುಲಿ ಏನಿದಕ್ಕೆ ಉತ್ತರ? ಬಿ. ರೈಟ್, ಇದಕ್ಕೆ ಉತ್ತರ ಏನಾಗಿದ್ರೆ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಓಕೆ, ಅಗೇನ್ ಎಕನಾಮಿಕ್ ಕ್ವೆಶ್ಚನ್. ರೈಟ್, ನೈಸರ್ ಅಂತ ಅಂದ್ರೆ ಹಂಗಂದ್ರೆ ಏನಂತ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ತಿದ್ರಿ ಅಷ್ಟೇ. ನೈಸರ್ ಅಂದ್ರೆ ಎಳ್ಳು. ಹಾಗೆ ನೋಡಿ, ಎಳ್ಳಿಂದ ಎಣ್ಣೆ ಮಾಡ್ತಾರ. ರೈಟ್, ಕುಕಿಂಗ್ ಯೂಸ್ ಮಾಡ್ಬೋದಲ್ವಾ? ರೈಟ್, ಹೌದಲ್ಲ? ನೋಡಿ ಹಾಗಿದ್ರೆ ಇವಾಗ ಅದೇ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ಲಿ. The government of India provides MSP for the Niger seeds. Yes, yes, it gives. Right, so kodutte. Right, kodutte. Right, and Niger is cultivated as a kharif crop. Yep, right, it's a kharif crop. Some tribal people in India use Niger seed oil for a cooking. Tribal ಅಷ್ಟೇ ಅಲ್ಲ, even some right ಎಲ್ಲಿ ಹಳ್ಳಿಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ರೈಟ್, ಹಾಗಿದ್ಮೇಲೆ ಕ್ವೆಶ್ಚನ್ ಏನಿದೆ, ವಿಚ್ ಆರ್ ಕರೆಕ್ಟ್ ಅಂದ್ರೆ ಆಲ್ ತ್ರೀ ಆರ್ ಕರೆಕ್ಟ್. ಆಲ್ ತ್ರೀ ಆರ್ ಕರೆಕ್ಟ್. ನೆಕ್ಸ್ಟ್, ಇದು ಕೂಡ ಟ್ರಿಕ್ಕಿ ಕ್ವೆಶ್ಚನ್. ಇಲ್ಲಿ ಟ್ಯಾಂಜಬಲ್, ಇಂಟ್ಯಾಂಜಬಲ್. ಟ್ಯಾಂಜಬಲ್ ಅಂದ್ರೆ ಏನಪ್ಪಾ? ಕಣ್ಣಿಗೆ ಕಾಣ್ತಕ್ಕಂಥದ್ದು, ವಿ ಕ್ಯಾನ್ ಫೀಲ್ ಇಟ್, ಟಚ್ ಮಾಡಬಹುದು. ಇಂಟ್ಯಾಂಜಬಲ್ ಅಂದ್ರೆ ವಿ ಕ್ಯಾನ್ ನಾಟ್ ಫೀಲ್. ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟೇ. ಓಕೆ, ಬ್ರ್ಯಾಂಡ್ ರೆಕಗ್ನೇಷನ್, ಇನ್ವೆಂಟ್ರಿ, ಇಂಟೆಲ್ಲ ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್. ಬಟ್ ಇದರಲ್ಲಿ ಯಾವ್ದು ನಮಗೆ ಓನ್ಲಿ ಫೀಲ್ ಮಾಡಬಹುದು ಬಟ್ ಟಚ್ ಮಾಡಕ್ ಆಗಲ್ಲ? ನೋಡಿ, ಫಸ್ಟ್ ಬ್ರ್ಯಾಂಡ್ ರೆಕಗ್ನೇಷನ್ ಸಾಧ್ಯನಾ? ಓನ್ಲಿ ವಿ ಕ್ಯಾನ್ ಫೀಲ್ ಇಟ್. ರೈಟ್, ಸೊ ಆ ಬ್ರ್ಯಾಂಡ್ ಅನ್ನೋದನ್ನ ಟಚ್ ಮಾಡಕ್ ಆಗುತ್ತಾ? ಇಂಟ್ಯಾಂಜಬಲ್. ರೈಟ್, ಸೊ ಹಾಗಿದ್ಮೇಲೆ ಮೇ ಬಿ ದಿಸ್. ಇನ್ವೆಂಟ್ರಿ, ಇನ್ವೆಂಟ್ರಿ ಅಂದ್ರೆ ಹಾಗಿದ್ರೆ ಇನ್ವೆಂಟ್ರಿ ಕಾಣ್ಬೋದಲ್ವಾ? ದಿಸ್ ಕೆನಾಟ್ ಬಿ. ನೆಕ್ಸ್ಟ್, ಎಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ನೆಕ್ಸ್ಟ್ ಆಗಿದ್ಮೇಲೆ ಮೇಲಿಂಗ್ ಲಿಸ್ಟ್ ಆಫ್ ಕ್ಲೈಂಟ್ಸ್, ಇದು ಕೂಡ ಹೌದು. ಹಾಗಿದ್ಮೇಲೆ 1, 3 and 4 ಓನ್ಲಿ. ದಟ್ ಮೀನ್ಸ್ ಹೌ ಮೆನಿ ಪೇರ್ಸ್ ಆರ್ ಹಿಯರ್ ಇಂಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್ಸ್? ಓನ್ಲಿ 3 ಪೇರ್ಸ್. ರೈಟ್, ಉತ್ತರ ಏನಾಗಿದ್ರೆ ಇದಕ್ಕೆ ಸಿ. ಸಿ. ನೆಕ್ಸ್ಟ್ ನೋಡಿ, ಇದು ಕೂಡ ಅಷ್ಟೇ. ರೈಟ್, ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಆರ್ಟಿಕಲ್ 115, ಆರ್ಟಿಕಲ್ 116 ಬಗ್ಗೆ ಡಿಸ್ಕಷನ್ ನೆನಪಿದೆಯಾ? ಅದರಲ್ಲಿ ವರ್ಟಿಕಲ್, ಹಾರಿಜೆಂಟಲ್. ಹಾರಿಜೆಂಟಲ್ ಅಂತ ಬಂದ್ರೆ ಇವೆಲ್ಲ ಬರ್ತವೆ. ರೈಟ್, ಆ ಹಾರಿಜೆಂಟಲ್ ಅಲ್ಲಿ ನೋಡಿ ಹಾಗಿದ್ರೆ ರೈಟ್, ಡೆಮೋಗ್ರಫಿ ಪರ್ಫಾರ್ಮೆನ್ಸ್ ಇದೆಯಾ? ಇತ್ತೀಚೆಗೆ ಆಡ್ ಮಾಡಿದ್ದಾರೆ ಇದನ್ನ. ಬಿಕಾಸ್ ಏನಾಗ್ತಾ ಇತ್ತು ಅರ್ಲಿಯರ್, ಪಾಪ್ಯುಲೇಷನ್ ಯಾವ ಜಾಸ್ತಿ ಇದೆಯೋ ಆ ಸ್ಟೇಟ್ ಗೆ ಏನ್ ಮಾಡ್ತಾ ಇದ್ರು? ಟ್ಯಾಕ್ಸ್, ಓಕೆ, ರೆವಿನ್ಯೂ ಜಾಸ್ತಿ ಕೊಡ್ತಾ ಇದ್ರು. ಹಾಗಾಗಿ ಯಾವ ಸ್ಟೇಟ್ಸ್ಗೆ ಯಾವ ಸ್ಟೇಟ್ಸ್ ಡೆಮೋಗ್ರಫಿ ಏನು ಅಥವಾ ವಾಟ್ ವಿ ಸೇ ದಟ್ ಪಾಪ್ಯುಲೇಷನ್ ಕಡಿಮೆ ಮಾಡಕ್ಕೆ ಎಫರ್ಟ್ಸ್ ಹಾಕಿರ್ತಾವಲ್ವಾ, ಆ ರಾಜ್ಯಗಳಿಗೆ ಕೂಡ ಕೊಡಬೇಕು ಅಂತ ಹೇಳಿ ತಂದರೆ. ಎಸ್, ಇದು ಹೌದು, 100% ರೈಟ್. ಇದು ಕಾಂಟ್ರವರ್ಸಿ ಆಗಿತ್ತು, ಅದಕ್ಕೋಸ್ಕರ. ನೆಕ್ಸ್ಟ್, ಫಾರೆಸ್ಟ್ ಅಂಡ್ ಎಕಾಲಜಿ. ರೈಟ್, ಗವರ್ನೆನ್ಸ್ ರಿಫಾರ್ಮ್ಸ್ ಆತರ ಯಾವುದೇ ಇಲ್ಲಿ ಇಲ್ಲ. ರೈಟ್, ಸ್ಟೇಬಲ್ ಗವರ್ನಮೆಂಟ್, ಓಕೆ, ಅದು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲ. ರೈಟ್, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಮೀನ್ಸ್ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ ವಿ ಕ್ಯಾನ್ ಸೇ ಫಿಸಿಕಲ್ ಡಿಸಿಪ್ಲಿನ್ ಅಂತ ಕರಿಬಹುದು ಇದಕ್ಕೆ. ರೈಟ್, ಅರ್ಲಿಯರ್ ಇತ್ತು, ಇವಾಗ ಕೂಡ ಇದೆ. ಸೊ ಯು ಕ್ಯಾನ್ ಸೇ ದಟ್ 1, 2 and 5. ಹಾಗಿದ್ಮೇಲೆ ಹೌ ಮೆನಿ ಪೇರ್ಸ್ ಆರ್ ರೈಟ್ ಹಿಯರ್? 3. ಬಿ. ರೈಟ್, ಬಿ ಇಸ್ ದ ರೈಟ್ ಒನ್. ರೈಟ್, ನೆಕ್ಸ್ಟ್ 30.
It is again based on the current affair. Nodi, they are talking about the United Nations, right? Office Project Service and the Heli of the above does investments in the infrastructure and innovation, right? ಈ UNOPS ಏನಿದೆ ಅವರು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇದ್ದಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ರೈಟ್? ಇದು ಕೂಡ ಇಂಪಾರ್ಟೆಂಟ್ ಇವನ್ ಫಾರ್ ಯುವರ್ ಮೇನ್ಸ್ ಈಸ್ ಕನ್ಸರ್ನ್, ರೈಟ್? ಯಾವ್ದ್ಯಾವ್ದು ಅಂದ್ರೆ ಒಂದು ಅಫೋರ್ಡೆಬಲ್ ಹೌಸಿಂಗ್ ಇದೆ, ರೈಟ್? ಇನ್ನೊಂದು ಹೆಲ್ತ್ ಕೇರ್ಗೆ, ಇನ್ನೊಂದು ರೆನ್ಯೂವಬಲ್ ಎನರ್ಜಿ, ಮೂರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಕ್ಲಿಯರ್? ಸೊ ಹಾಗಿದ್ಮೇಲೆ 1, 3 and 4. ದಟ್ ಮೀನ್ಸ್ ಇಲ್ಲಿ ಪೇರ್ ಅಂತ ಕೇಳಿದ್ರೆ ಓನ್ಲಿ 3. ನೀವು ನೋಡಿ ಮತ್ತೆ ಎಲಿಮಿನೇಷನ್ ಮೆಥಡ್ ಮರೆಯಂಗಿಲ್ಲ. ಮತ್ತೆ UPSC ಯಾವಾಗಾದ್ರೂ ಅದನ್ನು ಚೇಂಜ್ ಮಾಡ್ತಾರೆ, ಅರ್ಥ ಆಯ್ತಾ? ಅವ್ರು ಅದಕ್ಕೆ ಹೆಸರೇನು? ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಲ್ಲ, ಅವ್ರ ಹೆಸರೇ ಇದೆ ಅದಕ್ಕೆ. ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಾದ್ರೂ ಕರಿಬಹುದು. ನೆಕ್ಸ್ಟ್, in essence, what does due process of law mean? What does due process of law mean? Again, ಇದು interpretation, right? ಬೇರೆ ಬೇರೆ ತರ ಇಂಟರ್ಪ್ರೇಟ್ ಮಾಡಬಹುದು ಇದನ್ನ, ರೈಟ್? ನೋಡಿ, there are different doctrines, right? ಆ ಡಾಕ್ಟ್ರಿನ್ ಅಲ್ಲಿ ಒಂದು ಡಾಕ್ಟ್ರಿನ್ ಆಫ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಬರೋದು ಕಾರಣ ಡಾಕ್ಟ್ರಿನ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಬೈ ಲಾ. ಡಾಕ್ಟ್ರಿನ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಬೈ ಲಾ ಇದೆ ಅಲ್ವಾ, ಅದರ ಕಂಟಿನ್ಯೂಷನ್ ಯಾವುದು? ಡ್ಯೂ ಪ್ರೊಸೆಸ್ ಆಫ್ ಲಾ. ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಲಾ ಇಟ್ ಡಸಂಟ್ ಕನ್ಸಿಡರ್ ದಟ್ ಮಚ್, ಜಸ್ಟಿಸ್ ಅಷ್ಟು ತಗೊಳ್ಳೋದಿಲ್ಲ. ಬಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ತೆಗೆದುಕೊಂಡ್ರೆ ಇಟ್ ಕನ್ಸಿಡರ್ ಎವ್ರಿಥಿಂಗ್. ಅರ್ಥ ಆಯ್ತಲ್ಲ? ಸೊ ಹಾಗಿದ್ಮೇಲೆ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಓಕೆ ಫೈನ್, ಎಲ್ಲವೂ ಕೂಡ ನ್ಯಾಚುರಲ್ ಜಸ್ಟಿಸ್ ಅಲ್ಲೇ ಬರುತ್ತೆ. ಬಟ್ ಹಾಗಾಗಿ ಇಲ್ಲಿ ಇದನ್ನ ಸಮ್ ವಾಟ್ ನಾವು ಹೋಲ್ಡ್ ಇಡೋಣ ಈಗ, ರೈಟ್? ನೆಕ್ಸ್ಟ್, ದ ಪ್ರೊಸೀಜರ್ ನೋಡಿ, ನಾನು ಹೇಳಿದೆ ಇದಕ್ಕೂ ಓಕೆ ಅಪೋಸಿಟ್ ಇದೆ, ವರ್ಸಸ್ ಅದು ಆಕ್ಚುಲಿ, ರೈಟ್? ಇದರ ಕಂಟಿನ್ಯೂಡ್ ಭಾಗನೇ ಇದು. ಸೊ ಹಾಗಾಗಿ ಇದು ಕೂಡ ಕೆನಾಟ್ ಬಿ ಸದ್ಯ. ನೆಕ್ಸ್ಟ್, ಫೇರ್ ಅಪ್ಲಿಕೇಶನ್ ಆಫ್ ಲಾ. ಓಕೆ, ಫೇರ್ ಅಪ್ ಡ್ಯೂ ಮೀನ್ಸ್ ಹಿಯರ್ ಎರಡು ಆಂಗಲ್ ಎಲ್ಲ ನೋಡ್ತಕ್ಕಂಥದ್ದು ಅಂತ, ರೈಟ್? ಒಂದು ಗವರ್ನಮೆಂಟ್, ಇನ್ನೊಂದು ಪಾರ್ಲಿಮೆಂಟ್, ಎರಡು. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್, ರೈಟ್? ರೈಟ್ ಒನ್. So next, okay, this is about the prisons, right? ನೋಡಿ, ಯಾರಾದ್ರೂ SI ಓದ್ತಾ ಇದ್ರೆ ಈ ಕ್ವೆಶ್ಚನ್ ಕಂಪಲ್ಸರಿ. ಇಂಡೈರೆಕ್ಟ್ಲಿ ಆದ್ರೂ ಕಾಪಿ ಪೇಸ್ಟ್ ಮಾಡುವ, ಡೈರೆಕ್ಟ್ಲಿ ಆದ್ರೂ ಮಾಡು. ಬಿಕಾಸ್ ಪ್ರಿಸನ್ ರಿಫಾರ್ಮ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ಕೋರ್ ಐಡಿಯಾ ಆಫ್ ಯುವರ್ ಪೊಲೀಸ್ ರಿಫಾರ್ಮ್ಸ್. ಏನು ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಪ್ರಿಸನ್ ರಿಫಾರ್ಮ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇದೆ. ನೋಡಿ, ಇನ್ ಇಂಡಿಯಾ ದ ಪ್ರಿಸನ್ಸ್ ಆರ್ ಮ್ಯಾನೇಜ್ಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್ಸ್. ಎಸ್, ಅದಕ್ಕೋಸ್ಕರ KS ಅವರು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿರ್ತಾರೆ, ಅರ್ಥ ಪ್ರಿಸನ್ಸ್ ಅನ್ನ ನೋಡ್ಕೋಬೇಕು ಅಂತ ಹೇಳಿ, ರೈಟ್? ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ವಿತ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರಿಸನ್ಸ್, ರೈಟ್? ಇದು ಕರೆಕ್ಟ್ ಆಗಿದೆ 100%. ಯು ಕ್ಯಾನ್ ಸೇ ರೈಟ್, ರೈಟ್? ಸೊ ನೆಕ್ಸ್ಟ್, ಇನ್ ಇಂಡಿಯಾ ದ ಪ್ರಿಸನ್ಸ್ ಆರ್ ಗೌನ್ಡ್ ಬೈ ದಿ ಪ್ರಿಸನ್ಸ್ ಆಕ್ಟ್ 1894. ಕರೆಕ್ಟ್, ಅರ್ಥ ಆಯ್ತಾ? Which expressly kept the subject of prisons in the control of provincial. No, but ಇದು ಕಂಟ್ರೋಲ್ ಮಾಡೋದು ಇದು ಕರೆಕ್ಟ್, ಆದರೆ ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಇದು ಕಾರಣ ಅಲ್ಲ. ಯಾವುದು ಕಾರಣ ಅಂತ ಕೇಳಿದ್ರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಕಾರಣ. ಹಾಗಾಗಿ ನೋಡಿ, ಫಸ್ಟ್ ಹಾಫ್ ಆಫ್ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಅಂಡ್ ಅದರ್ ಹಾಫ್ ಆಫ್ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಹಾಗೆ ದಿಸ್ ಕ್ಯಾನ್ ನಾಟ್ ಬಿ. ಹಾಗೆ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಅದು ಎಲ್ಲಿದೆ ನೋಡಿ, ಹಾಗಿದ್ರೆ ಆಪ್ಷನ್ ಅಲ್ಲಿ 1 ಇಸ್ ಕರೆಕ್ಟ್, 2 ಇಸ್ ಇನ್ ಸಿ, ರೈಟ್? 32 ಇಸ್ ಸಿ, ರೈಟ್? 32 ಇಸ್ ಸಿ. Next, 33, right? Which one of the following statements best reflects the chief purpose of constitution of a country? ನೋಡಿ, ಮೇನ್ ಉದ್ದೇಶ ಏನು ಸಂವಿಧಾನದ್ದು? ನೋಡಿ, ಈ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಿದ್ರೆ, ಓಕೆ, ನಾವ್ ಹೇಳಿದ್ವಿ ಯಾವುದೇ ಗವರ್ನಮೆಂಟ್ ತಗೊಳ್ರಿ, ರೈಟ್? ರೈಟ್? ಪೀಪಲ್ ಮೀನ್ಸ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಅಂತ ಅಂದ್ರೆ, ಸ್ಟೇಟ್ ಅದ್ರಲ್ಲಿ ಏನಿರುತ್ತೆ? ಕಂಪಲ್ಸರಿ ಏನಿರ್ಬೇಕಲ್ಲಿ?
ಗವರ್ನಮೆಂಟ್ ಇರಬೇಕು. ಹಾಗೆ ಗವರ್ನಮೆಂಟ್ ಕಂಟ್ರೋಲ್ ಬಿಹೇವಿಯರ್ ಕಂಟ್ರೋಲ್ ಆಗ್ಬೇಕು ಅಂದ್ರೆ ಒಂದು ಫ್ರೇಮ್ ವರ್ಕ್ ಬೇಕಲ್ವಾ? ನೀವು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಇಲ್ಲಾಂದ್ರೆ ಹಂಗೆ ಹಿಂಗೆ. ಒಂದ್ ವೇಳೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಹೆಂಗ್ ಬೇಕು ಹೆಂಗ್ ಮಾಡ್ಬೋದು. ಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ದಿ ಪೀಪಲ್. ಹಾಗಾಗಿ ಏನ್ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಯಾವ್ದಕ್ಕೋಸ್ಕರ ಅನ್ಬೋದು? ಟು ರೆಗ್ಯುಲೇಟ್ ದಿ ಕಾನ್ಸ್ಟಿಟ್ಯೂಷನ್ ಏನನ್ನ ಗವರ್ನಮೆಂಟ್. ನೋಡಿ ಅಲ್ಲಿ ಏನಾದ್ರು ಇದೆಯಾ ಅದು ಅಬ್ಜೆಕ್ಟಿವ್ ಫಾರ್ ದಿ, ಇದು ಕರೆಕ್ಟ್ ಇಲ್ಲ ಅಂತ ಹೇಳಕ್ ಆಗಲ್ಲ. ರೈಟ್, ಎನಾಬಲ್ಸ್ ದಿ ಕ್ರಿಯೇಷನ್ ಆಫ್ ಪೊಲಿಟಿಕಲ್ ಆಫೀಸಸ್. ಹೌದು, ಇಟ್ ಡಿಫೈನ್ಸ್ ಅಂಡ್ ಲಿಮಿಟ್ಸ್. ಎಸ್, ಇಟ್ ಲಿಮಿಟ್ಸ್. ಓಕೆ, ಅದಕ್ಕೆ ಲಿಮಿಟ್ ಹೇಳಿ ನೋಡಪ್ಪ, ಇದು ನೀವು ಮಾಡಬಹುದು, ಇದು ಮಿತಿ ಮೀರಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಬರುತ್ತೆ. ರೈಟ್, ಇಟ್ ವಿಲ್ ಎಕ್ಸರ್ಸೈಸ್ ಅಂಡರ್ ಆರ್ಟಿಕಲ್. ಅದು 131 ಆದ್ರೂ ಇರ್ಬೋದಿಲ್ಲ, 142 ಆದ್ರೂ, ಅದು 144 ಆದ್ರೂ ಇರಬಹುದು. ಉತ್ತರ ಏನಿದಕ್ಕೆ? ಲಿಮಿಟ್ಸ್ ದಿ ಪವರ್ ಆಫ್ ಗವರ್ನಮೆಂಟ್. ಸಿ, 33C. Next, in India, which one of the following constitutional amendment was widely believed to be enacted to overcome the judicial interpretations of the fundamental rights? So, ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದು. ಇಟ್ ಸೀಮ್ಸ್ ಈಸಿ, ಹೌದಲ್ಲ? ಈಸಿ ಅನ್ಸುತ್ತೆ. ಸೊ ಹಾಗಿದ್ಮೇಲೆ ದೇರ್ ಆರ್ ಮೆನಿ, ರೈಟ್, ನಾವು ಆಲ್ವೇಸ್ ಡಿಸ್ಕಷನ್, ರೈಟ್, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ನಾವು ನೋಡಿದ್ವಿ, DPSPs ವರ್ಸಸ್ ಫಂಡಮೆಂಟಲ್ ರೈಟ್ಸ್, ನೆನಪಿದೆ ಅಲ್ವಾ? ಸೊ ಹಾಗಿದ್ಮೇಲೆ ಆರ್ಟಿಕಲ್ 19(1) ಸಬ್ ಕ್ಲಾಸ್ ಯಾವ್ದಿತ್ತದು? ಎಫ್, ರೈಟ್ ಟು ಪ್ರಾಪರ್ಟಿ. ರೈಟ್, ಹಾಗೆ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ ಆದ್ರೆ ವಿಲ್ ಯು ಏಬಲ್ ಟು ಎಕ್ಸರ್ಸೈಸ್ DPSPs? ಸಾಧ್ಯ ಇದೆಯಾ? ನೋ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ದಿ ಗವರ್ನಮೆಂಟ್. ಸೊ ಹಾಗಾಗಿ ದೇ ಹ್ಯಾವ್ ಡನ್ ಮೆನಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಮೇ ಬಿ ಇನ್ ಮೈ ಪಾಯಿಂಟ್ ಆಫ್ ವ್ಯೂ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಇಂಟರ್ಪ್ರಿಟೇಷನ್ ಇದು. ಅರ್ಥ ಆಯ್ತಾ? ಸೊ ಕೆಲವರು 40 ಸೆಕೆಂಡ್ ಅಂತಾರೆ. ರೈಟ್, 40 ಸೆಕೆಂಡ್ ಏನಕ್ಕಲ್ಲ ಅಂದ್ರೆ, ಅರ್ಥ ಆಯ್ತಾ? ನೋಡಿ, 40 ಸೆಕೆಂಡ್ ಓಕೆ, ಇದು ಆಲ್ರೆಡಿ ಚೇಂಜ್ ಆಗಿದೆ, ಫೈನ್, ಅದೇನೇ ಇರ್ಲಿ. ಫಸ್ಟ್ ಏನಕ್ಕೆ ಅಂತ ಅಂದ್ರೆ ನನ್ನ ಪ್ರಕಾರ, ರೈಟ್, ದ ಫಸ್ಟ್ ಅಮೆಂಡ್ಮೆಂಟ್ ವಾಸ್ ಡನ್ ಫಾರ್ ದಿ 9th schedule. Right, any matters which are enlisted or annexed under the 9th schedule, it is okay, not questionable. Right, even fundamental rights too, ಯಾವುದೇ ತಗೊಳ್ಳಿ ನೀವು. ಅರ್ಥ ಆಯ್ತಾ? ಸೊ ಮೇ ಬಿ ಹಾಗಿದ್ರೆ ಮೇ ಬಿ, ಬಟ್ ಅಗೇನ್ ಇದು UPSC ಕೊಡೋವರೆಗೂ ಮಾನಕೆ ಚಲೆಂಗೆ ಫಸ್ಟ್ ಅಮೆಂಡ್ಮೆಂಟ್ ಅಂತ. ರೈಟ್, ಸಮ್ ಪೀಪಲ್ ದೇ ಸೇ 40 ಸೆಕೆಂಡ್. ಓಕೆ, the first one. The logic is very clear for that reason only. ಅರ್ಥ ಆಯ್ತಾ? ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್. ಓಕೆ, ದಿಸ್ ಇಸ್ ನೋಡಿ, ಇಂಥ ಕ್ವೆಶನ್ಸ್ ಅನ್ನ ನೀವು ಬಿಟ್ಟು ಬಂದ್ರೆ, ಹೌದಲ್ಲ, ನೀವು ಅದು ಬಹಳ ದೊಡ್ಡ ಮಹಾಪಾಪ ಅದು. ಆಕ್ಚುಲಿ ತುಂಬಾ ತಪ್ಪದ. ಆಕ್ಚುಲಿ ಇಂಥ ಕ್ವೆಶನ್ಸ್ ಬಿಟ್ಟು ಬರಬಾರ್ದು. ಹೌದಲ್ಲ? ಏನ್ ಕೇಳಿದಾರೆ? ಯಾವ್ದು ಕಾನ್ಸ್ಟಿಟ್ಯೂಷನ್ ಮಾಡಿ. ರೈಟ್, ಯಾವ್ದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಆರ್ಟಿಕಲ್ 338. ರೈಟ್, ಆ ಇದ್ರಲ್ಲಿ ಇದೆಯಾ? ರೈಟ್, ನೆಕ್ಸ್ಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಹೌದಾ ಇದು? ಅಲ್ಲ, ಇಟ್ ಇಸ್ ಅ ಸ್ಟ್ಯಾಚ್ಯೂಟರಿ. ರೈಟ್, 1993 ಆಕ್ಟ್ ಪ್ರಕಾರ ಪಾಸ್ ಮಾಡಿದ್ದು. ಸೊ ಇಟ್ ಕ್ಯಾನಾಟ್ ಬಿ. ಓಕೆ, ಇಟ್ ಕ್ಯಾನ್ ಬಿ ದ ನ್ಯಾಷನಲ್ ಲಾ ಕಮಿಷನ್. ನೋ. ಅರ್ಥ ಆಯ್ತಾ? ಇದನ್ನ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಅವರು ಒನ್ಸ್ ಇನ್ 3 years ಏನ್ ಮಾಡ್ತಾರೆ? ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಇಟ್ ಕ್ಯಾನಾಟ್ ಬಿ. ನೆಕ್ಸ್ಟ್, ದ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್. ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಓಕೆ, 1986 ಇದೆ ಅಲ್ವಾ? ಇದನ್ನ 2019 ಅಮೆಂಡ್ ಮಾಡಿ ತಂದಿರತಕ್ಕಂತ ಆರ್ಗನೈಸೇಷನ್. ಇದು ಕೂಡ ಸ್ಟ್ಯಾಚ್ಯೂಟರಿ, ಇದು ಅಲ್ಲ. ಹಾಗಾದ್ರೆ ಓನ್ಲಿ ಯಾವುದು? ವೇ ಓನ್ಲಿ ಒನ್ ಇಸ್ ದ ರೈಟ್ ಒನ್. ಓನ್ಲಿ ಒನ್ ಇಸ್ ದ ರೈಟ್ ಒನ್. ರೈಟ್, ನೆಕ್ಸ್ಟ್. ಓಕೆ, ಅಗೇನ್ ಇದು ಕೂಡ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್. ಓಕೆ, ತುಂಬಾ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್. ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಡಿಕ್ಲೇರ್ಡ್ ವೈಡ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇಫ್ ಮಾಡಿದ್ರೆ ಎಸ್ ಮಾಡತ್. ರೈಟ್, ಪವರ್ ಇರೋದೇ ಸುಪ್ರೀಂ ಕೋರ್ಟ್ಗೆ. ರೈಟ್, ಆರ್ಟಿಕಲ್ ಯಾವ ಆರ್ಟಿಕಲ್ ಇದೆ ಅದು? 71 ಇದೆ. ಓಕೆ, wide by Supreme Court of India, all acts done by him or her in the performance of the duties of her office of the president before the date of decision become invalid. ಹೆಂಗ್ ಸಾಧ್ಯ? ಹೌದಲ್ಲ? ಸೊ ಹಾಗಾಗಿ ದಿಸ್ ಈಸ್ ಸಮ್ ವಾಟ್ ರಾಂಗ್.
Next, election for the post of the President of India can be postponed on the ground that some legislative assemblies have been dissolved and elections are yet to take place. No, idu kuda you cannot say. When a bill is presented to the President of India, the Constitution prescribes the time limits within which he or she has to declare. No, ಸಂವಿಧಾನದಲ್ಲಿ ಯಾವುದೇ ರೀತಿಯ ಪ್ರಾವಿಷನ್ ಇಲ್ಲ, ಇಷ್ಟೇ ಟೈಮಲ್ಲಿ ಅದು ವಾಪಸ್ ಕಳಿಸ್ಬೇಕಂತೇನೋ ಇಲ್ಲ. ಬಟ್ ಸಮ್ ಇದೆ, ಯಾವುದೋ ಅಬ್ಸಲ್ಯೂಟ್ ಅವೆಲ್ಲ ಇದಾವೆ, ಬಟ್ ಟೈಮ್ ಲಿಮಿಟ್ ಇಲ್ಲ ಅದಕ್ಕೆ, ಹೌದಲ್ಲ? ಸೊ ಹಾಗಾಗಿ ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಏನಾಗಿದ್ರೆ ಅದು ರಾಂಗ್. ಸೊ ಉತ್ತರ ಇದಕ್ಕೆ ಹಾಗಿದ್ರೆ ಡಿ, ನನ್. ರೈಟ್, ನನ್. Next, with reference to finance bill and money bill of the Indian Parliament, consider the following statement. Right, again one of the easiest, right, one of the easiest question that asked by UPSC. Right, finance bill anna ordinary bill ata tagoltivi. Yes or no? Money bill some extraordinary for the purpose yavudakke Lok Sabha is concerned, because it has more powers. When the Lok Sabha transmit a finance bill to the Rajya Sabha, it can amend or reject the bill. Yes, because it considered as an ordinary bill, alva. Yes. When the Lok Sabha transmit a money bill to the Rajya Sabha, right, it cannot what? Amend or reject the bill. Yes, it cannot, but it can make recommendations. Right, it can do. ಆ given recommendations ಅನ್ನು ನಾನು ಕೇಳಬಹುದು or ಒಪ್ಪಬಹುದು, ಒಪ್ಪದೇನು ಇರಬಹುದು. Right. In the case of disagreement between the Lok Sabha and the Rajya Sabha, there is a no joint sitting for the money bill. Yes, correct. Right, ಇದು ಯಾವುದೇ ರೀತಿ ಜಾಯಿಂಟ್ ಸಿಟ್ಟಿಂಗ್ ಮನಿ ಬಿಲ್ ಗೆ ಇರೋದಿಲ್ಲ. ಕರೆಕ್ಟ್. A joint sitting becomes necessary for finance bill. Yes. ಫೈನಾನ್ಸ್ ಬಿಲ್ ಏನಿದೆ? ಜಾಯಿಂಟ್ ಆರ್ಡಿನರಿ ಬಿಲ್ ಫೈನಾನ್ಸ್ ಬಿಲ್ ಗೆ ಇದೆ, ಕಾನ್ಸ್ಟಿಟ್ಯೂಷನ್ ಮತ್ತು ಮನಿ ಬಿಲ್ ಗೆ ಇಲ್ಲ. ಹಾಗೆ ಮೂರು ಸ್ಟೇಟ್ಮೆಂಟ್ ಏನಿಲ್ಲ ಹಾಗಿದ್ರೆ, ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ? ಕರೆಕ್ಟ್. ಹಾಗಿದ್ರೆ ಉತ್ತರ ಏನಿಲ್ಲ? ಆಲ್ 3. ಮತ್ಲಬ್ ಸಿ ಇಸ್ ದ ಆನ್ಸರ್. ಸಿ ಇಸ್ ದಿ ಆನ್ಸರ್. ನೆಕ್ಸ್ಟ್ 38. Right, once the central government notifies, okay, ಇಲ್ಲಿ ನೋಡಿ ಹಾಗಿದ್ರೆ, okay, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಮಗೆ ಇನ್ನೂ ಒಂದು ಗೊತ್ತಿದೆ, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಪಾಯಿಂಟೆಡ್ ಬೈ ಸ್ಟೇಟ್ ಗವರ್ನಮೆಂಟ್ಸ್. ಆದರೆ ನಾನು ಇನ್ನೊಂದು ಪಾಯಿಂಟ್ ಹೇಳಿದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಬಿಲ್ 2022 ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಯಾರು ಅಪಾಯಿಂಟ್ ಮಾಡಬಹುದು? ಸೆಂಟ್ರಲ್ ಗವರ್ನಮೆಂಟ್ ಕಮ್ಯುನಿಟಿ ರಿಸರ್ವ್, ಇನ್ನೊಂದು ಯಾವ್ದೋ ಕನ್ಸರ್ವೇಷನ್ ರಿಸರ್ವ್ ಅನ್ನು ಯಾರು ಮಾಡಬಹುದು? ಈಗ ಅರ್ಲಿಯರ್ ಸ್ಟೇಟ್ ಗವರ್ನಮೆಂಟ್ ಅಷ್ಟೇ ಮಾಡೋದಿತ್ತು, ಬಟ್ ಇವಾಗ ಅಮೆಂಡ್ಮೆಂಟ್ ಇನ್ನೂ ಆಕ್ಟ್ ಆಗಿಲ್ಲ ಅದು. ಬಟ್ ಯಾವಾಗಾದ್ರೂ ಗವರ್ನಮೆಂಟ್ ವೆನ್ ಇಟ್ ಓಕೆ ಸೀಸ್ ದ ಫಿಟ್, ಯಾವಾಗ ಫಿಟ್ ಅನ್ಸುತ್ತೋ ಅವಾಗ ಏನ್ ಮಾಡೋದು, ಆ ನೋಟಿಫಿಕೇಶನ್ ಆಕ್ಟ್ ಆಗಿ ಪರಿಗಣಿಸಬಹುದು. ನೋಡಿ ಇಲ್ಲಿ ಆಮೇಲೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್, ಓಕೆ, ಯಾವ ಆಕ್ಟ್ ಮೂಲಕ ಅದನ್ನ ಜಾರಿ ತಂದಿದ್ದಾರೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಜಾರಿ ತಂದಿದ್ದಾರೆ. ನೋಡಿ ಹಾಗಿದ್ರೆ, ಓಕೆ, ವಾರ್ಡನ್ ಆಫ್ ದಿ ಬಿಕಮ್ಸ್ ದ ಗವರ್ನಿಂಗ್ ಅಥಾರಿಟಿ ಆಫ್ ಸಚ್ ಫಾರೆಸ್ಟ್. ನೋ, ಅರ್ಥ ಆಯ್ತಾ? ಓನ್ಲಿ ಫಾರ್ ದಿ ಸ್ಯಾಂಕ್ಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್, ನಾಟ್ ಫಾರ್ ದಿ ಕಮ್ಯುನಿಟಿ ಆರ್ ಕನ್ಸರ್ವೇಷನ್ ರಿಸರ್ವ್ಸ್. ದಿಸ್ ಇಸ್ ದ ಲಾಜಿಕ್. ಆಮೇಲೆ ಹಂಟಿಂಗ್ ಇಸ್ ನಾಟ್ ಅಲೌಡ್ ಸಚ್ ಏರಿಯಾ. ಎಸ್, ಹೌದಲ್ಲ, ಅಲೋ ಮಾಡಂಗಿಲ್ಲ ನಾವು, ಹೌದಲ್ಲ? ನೆಕ್ಸ್ಟ್, ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೌಡ್ ಟು, ಎಸ್, ಫಾರೆಸ್ಟ್ ನಾನ್ ಫಾರೆಸ್ಟ್ ಪ್ರೊಡ್ಯೂಸ್. ನೋಡಿ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಅಪ್ ಕಮಿಂಗ್ ಎಕ್ಸಾಮಿಗೆ. ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂದ್ರೆ ನೋಡ್ಕೊಳ್ಳಿ. ರೈಟ್, ಯಾರಿಗೆ ಅಥಾರಿಟಿ ಇದೆ ಅಂತ ನೋಡ್ಕೊಳ್ಳಿ, ಇದು ಕೇಳ್ತಕ್ಕಂತ ಚಾನ್ಸ್ ಇದೆ, ಇದು ಇಂಪಾರ್ಟೆಂಟ್ ಎಕ್ಸಾಮಿಗೆ. ಇನ್ನು ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೌಡ್ ಟು ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಎಸ್, ದೇ ಕ್ಯಾನ್ ಡೂ, ಮಾಡಬಹುದ್ರಿ. ಅರ್ಥ ಆಯ್ತಾ? ಏನು ಕನ್ಸರ್ವೇಷನ್ ಕಮ್ಯುನಿಟಿ ರಿಸರ್ವ್ ಅಂದ್ರೆ ಏನು? ಯಾವುದೇ ಒಂದು ಓಕೆ ಪ್ರೊಟೆಕ್ಟೆಡ್ ಏರಿಯಾ ಇದೆ ಅಂದ್ರೆ ಆ ಪ್ರೊಟೆಕ್ಟೆಡ್ ಏರಿಯಾನ ಅಡ್ಜಸೆಂಟ್ ಏರಿಯಾ ನಾವು ಏನಂತ ಕರಿತೀವಿ? ಕಮ್ಯುನಿಟಿ ಆರ್ ಕನ್ಸರ್ವೇಷನ್ ರಿಸರ್ವ್. ರೈಟ್, ಸೊ ದೇ ಕ್ಯಾನ್ ಡೂ. ಉದ್ದೇಶ ಏನು? ಈ ಕೋರ್ ಪ್ರೊಟೆಕ್ಟೆಡ್ ಏರಿಯಾನ ಓಕೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಷ್ಟೇ. ಓಕೆ, ಅರ್ಲಿಯರ್ ದ ಪವರ್ ವಾಸ್ ವಿತ್ ದಿ ಸ್ಟೇಟ್ ಗವರ್ನಮೆಂಟ್ಸ್, ಬಟ್ ಇವಾಗ ಥ್ರೂ ದಿ ಅಮೆಂಡ್ಮೆಂಟ್ ಇಟ್ ವಿಲ್ ಬಿ ನೌ ಗಿವನ್ ಟು ದಿ ಸೆಂಟ್ರಲ್ ಗವರ್ನಮೆಂಟ್. ರೈಟ್, ಸೊ ಹಾಗಿದ್ಮೇಲೆ ಇದು ಗೊತ್ತಿರಬೇಕು. ಹಾಗೆ ಉತ್ತರ ಏನಿದಕ್ಕೆ? ಓನ್ಲಿ ಹೌ ಮೆನಿ ಪೇಸ್ ಆರ್ ಕರೆಕ್ಟ್? 3. ನೆಕ್ಸ್ಟ್ 39 ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ರೈಟ್,
within a state, the notification of an area as a scheduled area takes place through an order of president. Yes, president is a major authority. Correct. Right. The largest administrative unit forming the scheduled area is a district. Yes, correcto. And the lowest is the cluster of villages. That is block. Idu kuda correct. The chief ministers of the concerned state are required to submit annual reports to the union home minister. ನೋಡಿ ಆಮೇಲೆ ಚೀಫ್ ಮಿನಿಸ್ಟರ್ ಆಕ್ಚುಲಿ ನಾಟ್ ಲಯಾಬಲ್. ಅರ್ಥ ಆಯ್ತಾ? ಒಂದು ಇದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ನಿಮಗೆ. ಇನ್ನೂ ಒಂದಲ್ಲಿ ಮಿಸ್ಟೇಕ್ಸ್ ಮಾಡಿದಾರೆ ಅವರು. ದ ಸಬ್ಮಿಟ್ ಟು ದಿ ಯಾರಿಗೆ? ಯೂನಿಯನ್ ಹೋ? ನೋ, ಇಟ್ ಈಸ್ ಟು ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಕೊಡ್ಬೇಕು ಅವರು. ಸೊ ಇದು cannot be right. 1 and 2 are only right. 1 and 2 ಅಷ್ಟೇ correct. ಹಾಗಾದ್ರೆ how many pairs are correctly matched? Only 2. B is the answer. Right. Next 40. Statement 1 ಏನು ಹೇಳ್ತದೆ? Supreme Court of India has held in some judgments that reservation policies made under the article. ನೋಡಿ, of India has held in some judgments that the reservation policies made under the Article 16 subclass 4 of the Constitution of India would be limited by the Article 335 for maintenance of efficiency of administration. ನೋಡಿ, ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಮೇಂಟೆನೆನ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ನೋಡಿ, ಒಂದು ಅಡ್ಮಿನಿಸ್ಟ್ರೇಷನ್ ನಾವು ಮಾಡಬೇಕು ಅಂದ್ರೆ ಅಲ್ಲಿ ಎಲ್ಲಾ ಕ್ಯಾಟಗರಿ ಕೂಡ ಇರಬೇಕು. ಅರ್ಥ ಆಯ್ತಾ? ಎಲ್ಲಿ SC ST ಅವರು ಕೂಡ ಅಲ್ಲಿ ಇರಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ ಈಗ ನಮಗೆ. ಸೊ ಹಾಗಾಗಿ ಇಲ್ಲಿ ಏನು, ಎಸ್ ಯು ಕ್ಯಾನ್ ಸೇ ರೈಟ್ ಆರ್ಟಿಕಲ್ 335. ಓಕೆ, ಅಗೈನ್ ಫಾರ್ ದ ಮೇನ್ಸ್ ಕೂಡ ಇಂಪಾರ್ಟೆಂಟ್. ರಿಸರ್ವೇಶನ್ ತುಂಬಾ ನಡೀತಾ ಇತ್ತಲ್ವಾ ಕರ್ನಾಟಕದಲ್ಲಿ. ಸೊ ಮೇ ಬಿ ಆ ಸೆನ್ಸ್ ಅಲ್ಲಿ ಕೇಳಿರಬಹುದು. ಸೊ ಹಾಗಾಗಿ ಇದು ಕೂಡ ನಿಮ್ಮ ಅಪ್ಕಮಿಂಗ್ KS ಗೆ ಕೂಡ ಇಂಪಾರ್ಟೆಂಟ್. ಆರ್ಟಿಕಲ್ 335 ರೈಟ್, ವಿಚ್ ಟಾಕ್ಸ್ ಅಬೌಟ್ ಏನ್ ಎದ್ರ ಬಗ್ಗೆ ಮಾತಾಡ್ತಾ ಇದೆ ಇದು? ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್. ಹಾಗಾಗಿ ಆರ್ಟಿಕಲ್ 335 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್. ಇದರಲ್ಲಿ ಅಗೇನ್ ಇಲ್ಲಿ ಏನು ಯಾವ ಆಧಾರದ ಮೇಲೆ ಅವ್ರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸದ್ಯ ನಾವ್ ಏನ್ ಅನ್ಕೊಳ್ಳೋಣ, ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಅನ್ಕೊಳ್ಳೋಣ. ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಎಕ್ಸ್ಪ್ಲನೇಷನ್ ಫಾರ್ ದಿ ಸ್ಟೇಟ್ಮೆಂಟ್ 1. ರೈಟ್, ಸ್ಟೇಟ್ಮೆಂಟ್ 1 ಅದು ಎಕ್ಸ್ಪ್ಲನೇಷನ್ ಅಲ್ಲ. ಸೊ ಹಾಗೆ ಇಲ್ಲಿ ಸದ್ಯ ನಾವ್ ಏನಂತ ಅನ್ಕೊಳ್ಳೋಣ, ರೈಟ್, ಇದನ್ನು ಕೂಡ ಹೋಲ್ಡ್ ಇರೋಣ. ಬಟ್ ಹವೆವರ್ ಇವಾಗ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನ್ಕೊಳ್ಳೋಣ. ರೈಟ್, ಬಿಕಾಸ್ ಆರ್ಟಿಕಲ್ 335 is all about efficiency of administration. Right. Next. Okay, in which of the following regions was Danya Kataka, which flourished, has a prominent Buddhist center under the Mahasanghikas located? It is Andhra. Can direct questions. So, okay, 41 is yavudagiದ್ರೆ 41 is A. Right. Next 42. With reference to the initially consider following statement, the concept of stupa is a Buddhist in origin. Yes, ಹೇಳಬಹುದು. Right. Yes, you can say stupa ಅಂತಂದ್ರೆ Buddhist origin. The stupa was generally a repository of a relics. Yes, correct. Right. The stupa was a votive and commemorative structure in a Buddhist tradition. ಹೌದು, ಮಾಡ್ತಿರ್ತಾರೆ ಅವರು. Right. So both okay, 3 statements ಹಾಗೆ ಏನಿಲ್ಲಿ 3 ಕೂಡ ಏನೋ ರೈಟ್. ಹಾಗೆ ಆನ್ಸರ್ ಇದಕ್ಕೇನೋ ಸಿ. With reference to the ancient South India, Kokai, okay, Pumpohar and Muchiri were well known for posts. Good. ಏನು ಆಗಿದ್ರಿ posts. ಹಾಗಿದ್ಮೇಲೆ 43 ಏನು ಉತ್ತರ ಇಲ್ಲಿ B. Next, which of the following explains the practice of? ನೋಡಿ, ವರ್ಡ್ಸ್ ಮೇಲೆ ಕೇಳ್ತಾರೆ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. ರೈಟ್, ಏನಿದು ವತ ಕಿರುತಲ್. ರೈಟ್, ಅದು ಆಕ್ಚುಲಿ ಅವರವರ ನೇಟಿವ್ ಪ್ರೊನೌನ್ಸಿಯೇಷನ್ ಗೊತ್ತಿರಲ್ಲ ನಮಗೆ. ಬಟ್ ವಟ Kiruthal has mentioned in the Sangam poems. Right, is a makings ಏನದು actually self hunger ಇದ್ ಬಿಟ್ಟು ಫಾಸ್ಟ್ ಅದು ಓಕೆ ಫಾಸ್ಟ್ unto death ಅಂತ. ಸೊ ಇಲ್ಲಿ ನೋಡೋಣ, ಕಿಂಗ್ಸ್ ಎಂಪ್ಲಾಯಿಂಗ್ ವುಮೆನ್ ನೋ, ಲರ್ನ್ಡ್ ಪರ್ಸನ್ಸ್ ಅಸೆಂಬ್ಲಿಂಗ್ ನೋ, ಯಂಗ್ ಗರ್ಲ್ಸ್ ಕೀಪಿಂಗ್ ವಾಚ್ ಓವರ್ ನೋ, a king defeated in a battle committing ritual suicide by starving himself to the death. Correct. Right. ಸೊ ಹಾಗಿದ್ಮೇಲೆ 44 ಗೆ ಉತ್ತರ ಏನಪ್ಪಾ ಇಲ್ಲಿ? ಏನು 44 ಗೆ ಉತ್ತರ ಡಿ. ರೈಟ್, ಡಿ. ನೆಕ್ಸ್ಟ್ 45. ಓಕೆ, ಕನ್ಸಿಡರ್ ಫಾಲೋವಿಂಗ್ ಡೈನಾಸ್ಟೀಸ್. ಓಕೆ, ಇದು ಕೂಡ ಪ್ಯೂರ್ಲಿ ರೈಟ್ ಈಸಿಯೆಸ್ಟ್ ಒನ್. ರೈಟ್, ಇವು ಯಾವೂ ಕೂಡ 8th century ಇಲ್ಲ. ಸೊ ಹಾಗಾಗಿ ಉತ್ತರ ಇದಕ್ಕೆ ಆಟೋಮೆಟಿಕ್ಲಿ
ಏನ್ ಹೇಳ್ಬೋದು? ಟಿ ಮತ್ಲಬ್ ನನ್. ರೈಟ್, ನನ್ ಇಸ್ ದ ಆನ್ಸರ್. ನೆಕ್ಸ್ಟ್ 46. With reference to ancient Indian history, consider the following pairs. Right, ನೋಡಿ, ದೇವಿ ಚಂದ್ರಗುಪ್ತ. Yes, it is written by Vishakadatta. Right, so ಹಾಗಾಗಿ okay, we can't say this one. This is wrong actually. So Hammira Mahakavya is an Naya Chandra Suri. Okay, ಮಿಲಿಂದಪ್ಪನು ಅಂದ್ರೆ ಗೊತ್ತಿರಲೇಬೇಕು ನಮಗೆ. ರೈಟ್, ಇಟ್ ಈಸ್ ಅ ನಾಗಾರ್ಜುನ. ಆಮೇಲೆ ನೀತಿ ವ್ಯಾಖ್ಯಾಮೃತ. ಓಕೆ, ನೀತಿ ವ್ಯಾಖ್ಯಾಮೃತ, ಇಟ್ ಈಸ್ ಬೈ ಸೋಮದೇವ ಸೂರಿ. ರೈಟ್, ಇಲ್ಲಿ 1 ಯಾವ್ದೋ 2 3 4 ಆರ್ ಕರೆಕ್ಟ್. ಹೌ ಮೆನಿ ಪೇರ್ಸ್? ಸಿ, ಓನ್ಲಿ 3 pairs are correctly matched. Next, ನೋಡಿ, the souls are not only the property of animal and plant life but also the rocks. ಆಟೋಮೆಟಿಕ್ಲಿ ನೋಡ್ತಿದ್ದಂಗೆ ಏನ್ ಅನ್ಸುತ್ತೆ? ದ ಎಕ್ಸ್ಟ್ರೀಮ್ ನಾನ್ ವೈಲೆನ್ಸ್ ಯಾವುದು? ಝೈನಿಸಮ್. ಅರ್ಥ ಆಯ್ತಾ? ಹಾಗಾದ್ರೆ ಇದಕ್ಕೆ ಆನ್ಸರ್ 47 ಈಸ್ ಬಿ. ಏನು 47 ಗೆ ಉತ್ತರ ಬಿ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋವಿಂಗ್ rules of Vijayanagara Empire constructed a large dam across Tungabhadra river and a canal aqueduct several kilometers long from the river to the capital city? Idu kuda straight forward current affair. Devarai 1. Right, Devarai 1 is the answer for it. Right, Devarai 1 is answer for that. Right. Next, 50, right? By which one of the following acts was a Governor General of Bengal designated Governor General of India? ಈ ತರ ಕ್ವೆಶನ್ ಅನ್ನ ನೀವು ಬಿಡ್ಲೇಬಾರ್ದು. ಹೌದಲ್ಲ, ಇದು ಎಷ್ಟೊಂದು ಈಸಿ ಕ್ವೆಶನ್. ರೈಟ್, ಕೆಲವೊಂದು ಹಂಗೆ ಕೊಟ್ಟಿರ್ತಾರೆ UPSC ಅವರು. ಯಾವ್ದು ಇದಕ್ಕೆ ಉತ್ತರ ಆಗಿದ್ರೆ? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದಿದ್ದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ. ಚಾರ್ಟರ್ ಆಕ್ಟ್ ಆಫ್ 1833 ಡಿ. ಓಕೆ, ಇದು ಮತ್ತೆ ಡಿಸ್ಕಷನ್ ಮಾಡೋದು ಏನಿಲ್ಲ. ಡಿ. ನೋಡಿ, ಗವರ್ನೆನ್ಸ್ ಮೇಲೆ ಮತ್ತೊಂದು ಕ್ವೆಶನ್, ಜನನಿ ಸುರಕ್ಷಾ. ಇದು ಕೂಡ ಲಾಜಿಕ್ ಮೇಲೆ ಅಪ್ಲೈ ಮಾಡಿ ನೋಡಿ. ಜನನಿ ಸುರಕ್ಷಾ ಯೋಜನೆ ಉದ್ದೇಶ ಏನ್ರಪ್ಪ? ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನ ಪ್ರೊವೈಡ್ ಮಾಡೋದು. ಏನೇನು ಪ್ರೊವೈಡ್ ಮಾಡೋದು? ಇನ್ಸ್ಟಿಟ್ಯೂಷನಲ್ ಡೆಲಿವರಿ. ಏನ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ? ರೈಟ್, ಒಂದು ಆರ್ಗನೈಸ್ಡ್ ಸಿಸ್ಟಮ್ ಅಲ್ಲಿ ರೈಟ್ ಏನೋ ಮೊರ್ಟಾಲಿಟಿ ರೇಟ್ ಅನ್ನ ಕಡಿಮೆ ಮಾಡೋದು. ಅರ್ಥ ಆಯ್ತಾ? ಅವ್ರಿಗೆ ಒಳ್ಳೆ ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡಿ. ನೋಡಿ, ಇಟ್ ಇಸ್ ಅ ಸೇಫ್ ಮದರ್ಹುಡ್ ಇಂಟರ್ವೆನ್ಷನ್ ಆಫ್ ದ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್. ಕರೆಕ್ಟ್, ರೈಟ್, ಇದು ಸೆಂಟ್ರಲಿ ಸ್ಪಾನ್ಸರ್ಡ್, ಹಾಗಾಗಿ ಕರೆಕ್ಟ್. ಇಟ್ ಇಸ್ ಇಟ್ಸ್ ಅಬ್ಜೆಕ್ಟಿವ್ ಇಸ್ ಟು ರೆಡ್ಯೂಸ್ ಮಟರ್ನಲ್ ಅಂಡ್ ನಿಯೋನೆಟಲ್ ಮೊರ್ಟಾಲಿಟಿ ಅಮಂಗ್ ದ ಪುವರ್ ಅಂಡ್ ಪ್ರೆಗ್ನೆಂಟ್ ವುಮೆನ್. ಕರೆಕ್ಟ್. It aims to promote institutional delivery among poor pregnant women. ಇದು ಕೂಡ ಕರೆಕ್ಟ್. Its objective includes providing public health facilities to sick infants up to 1 year of age. No, it doesn't define or doesn't speak about curing of any infants. So hagagi this cannot be. Hagagi 1 2 3 and okay 3 are correct. How many pairs are correct ಇಲ್ಲಿ? Okay, ಉತ್ತರ ಇದು ಹಾಗಿದ್ರೆ 52 ಏನಲ್ಲಿ? ಸಾರಿ 51 ಗೆ ಸಿ. 52 ನೋಡಿ. So anemia ಮುಕ್ತ ಭಾರತ, ರೈಟ್. ನ್ಯೂಟ್ರಿಷನ್ ಹೌ ಮಚ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಹಂಗರ್ನೆಸ್ ರಿಮೂವ್ ಮಾಡ್ಲೇಬೇಕು ನಾವಿಲ್ಲಿ, ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ನಮ್ಮ ಸ್ಥಾನವನ್ನ ಕಡಿಮೆ ಮಾಡ್ಲೇಬೇಕು ಅಥವಾ ಇಂಪ್ರೂವ್ ಮಾಡ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲಿ. ನೋಡಿ, ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಟರ್ವೆನ್ಷನ್ ಬೀಯಿಂಗ್ ಅಂಡರ್ಟೇಕನ್ ಅಂಡರ್ ದ ಅನೇಮಿಯಾ ಮುಕ್ತ ಭಾರತ್ ಸ್ಟ್ರಾಟಜಿ. Right, it provides a prophylactic calcium supplementation for the preschool children, adolescents, and the pregnant women. Correct, right? Yes, you can say. It runs a campaign for the delayed cord clamping at the time of childbirth. Yes, correct, right? It provides for the periodic deworming to children and adolescents. Correct, a deworming machine kuda ide illi. It addresses non-nutritional causes of anemia in endemic pockets with a special focus on malaria, binopathies and fluorosis. Yes, ಹಾಗಿದ್ರೆ all statement are ಏನಾಗಿದ್ರೆ ಇಲ್ಲಿ correct. Okay, ಉತ್ತರ ಏನಪ್ಪ ಇದು ಹಾಗಿದ್ರೆ? D. Next,
ನೋಡಿ ಇದು ಕೂಡ ಅಷ್ಟೇ ತುಂಬಾ ಕಾಮನ್ ಸೆನ್ಸ್. ಏನು, ಕಾರ್ಬನ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಂಪೋನೆಂಟ್ಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಅಂಡ್ ಏರ್ಕ್ರಾಫ್ಟ್ಸ್. ಎಸ್, ಯು ಕ್ಯಾನ್ ಸೇ ರೈಟ್. ಇದು ಕೂಡ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್. ನೋಡಿ, ಕಾರ್ಬನ್ ಫೈಬರ್ಸ್ ಆರ್ ನಾಟ್ ರೀಸೈಕಲಬಲ್, ರೈಟ್. ಕಾರ್ಬನ್ ಫೈಬರ್ ಒನ್ಸ್ ಯೂಸ್ ದೇ ಕೆನಾಟ್ ಬಿ ರೀಸೈಕಲ್ಡ್. ಎಸ್, ದೇ ಕೆನಾಟ್ ಬಿ ರೀಸೈಕಲ್ಡ್. ಹಾಗೆ ಮೇಲೆ ಏನ್ ಕೇಳಿದ್ರೆ, ಓಕೆ, ಇಲ್ಲೊಂದ್ ಸ್ವಲ್ಪ ಓಲ್ಡ್ ಸ್ಟ್ರಾಟಜಿ ಯೂಸ್ ಮಾಡಿದಾರೆ ಇಲ್ಲಿ. ಎರಡು ಸ್ಟೇಟ್ಮೆಂಟ್ ಏನಾಗಿದ್ರಿ ಇಲ್ಲಿ, ವಿಚ್ ಇಸ್ ಅ ಕ್ವೆಶನ್ ಏನ್ ಕೇಳಿದ, ಆರ್ ಕರೆಕ್ಟ್ ಅಂತ ಕೇಳಿದಾರೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಓಕೆ, ಉತ್ತರ ಏನದಕ್ಕೆ 53ಗೆ ಸಿ. ನೆಕ್ಸ್ಟ್ ಅಗೇನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್. ಹಾಗಿದ್ರೆ ಏನಿದು, ಎಕ್ಸಿಲೋಮೀಟರ್, ರೈಟ್. ಅಪ್ಲಿಕೇಶನ್ ಏನು ಅಂದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ ಇವಾಗ, ರೈಟ್. ಆಲ್ ಆಫ್ ದಿ ಏನು ಅಬೌವ್, ದಟ್ ಮೀನ್ಸ್ ಸಿ, ರೈಟ್. ಸಿ 54 ಏನಾಗಿದ್ರೆ ಇಲ್ಲಿ ಸಿ. ಸಿ ಅಗೇನ್ EVS ಮೇಲೆ ಒಂದು ಕ್ವೆಶನ್ ಬಂದಿದೆ ನೋಡಿ. ಮತ್ತೆ ವಿತ್ ರೆಫರೆನ್ಸ್ ಟು ದ ರೋಲ್ ಆಫ್ ಬಯೋಫಿಲ್ಟರ್ಸ್ ಇನ್ ರೀಸರ್ಕ್ಯುಲೇಟಿಂಗ್ ಎಕ್ವಾಕಲ್ಚರ್ ಸಿಸ್ಟಮ್. ನೋಡಿ, ಇದು ಅಗೇನ್ ಮತ್ತೆ ರಿಪೀಟ್ ಆಗ್ತವೆ ಕ್ವೆಶನ್, ಬಟ್ ಕೇಳೋ ರೀತಿ ಬೇರೆ ಇರುತ್ತೆ. ಹಾಗೆ ನಮಗೆ ರೀಸರ್ಕ್ಯುಲೇಟಿಂಗ್ ಎಕ್ವಾಕಲ್ಚರ್ ಸಿಸ್ಟಮ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಯೂಸ್ ಮಾಡಿದಾಗ ಬಯೋಫಿಲ್ಟರ್ಸ್ ಫಂಕ್ಷನ್ಸ್ ಕೇಳಿದೆ ನೋಡಿ. ಬಯೋಫಿಲ್ಟರ್ಸ್ ಪ್ರೊವೈಡ್ ಅ ವೇಸ್ಟ್ ಟ್ರೀಟ್ಮೆಂಟ್ ಬೈ ರಿಮೂವಿಂಗ್ ದಿ right uneaten fish feed. Correct, right. Biofilters convert ammonia present in the fish waste to nitrate. Correct, right. Innondu, biofilters increase phosphorus as nutrient for the fish in the water. Nodi, phosphorus is poisonous. This not increase, otherwise it decrease. Okay, ali decrease agidre correct ಆಗ್ತಾ ಇತ್ತು, ಇಲ್ಲಿ increase ಇರೋದ್ನ ಸ್ಟೇಟ್ಮೆಂಟ್ ರಾಂಗ್. ಇಲ್ಲಿ ಯಾವ್ದು 1 ಮತ್ತು 2 ಆರ್ ಕರೆಕ್ಟ್. ಕ್ವೆಶನ್ ಯಾವ್ದು ಕರೆಕ್ಟ್ ಅಂದ್ರೆ ಹೌ ಮೆನಿ ಪೇಸ್ 1 and 2. ದಟ್ ಮೀನ್ಸ್ ಆನ್ಸರ್ ವುಡ್ ಬಿ 1 and 2. ಕರೆಯೋ ಕದ್ಬಿಟ್ಟು ಮಾಡ್ಕೊ, ಕಡಿಮೆ ಮಾಡ್ಕೊಂಬಬೇಕಾದ್ರೆ. ರೈಟ್, ನೋಡಿಪ್ಪ. ನೆಕ್ಸ್ಟ್ ಯಾವ್ದಿದೆ ಆಗಿದ್ರೆ 56 ನೋಡಿ. ಓಕೆ, ಸೈನ್ಸ್ ಅಂಡ್ ಟೆಕ್ ಮೇಲೆ ಮತ್ತೊಂದು ಕ್ವೆಶನ್ ಬಂದಿದೆ ನೋಡಿ ಇಲ್ಲಿ, ರೈಟ್. ಯಾವುದು, ಸಿಫುಟ್ಸ್, ನೆಬುಲೆ ಅಂಡ್ ಪಲ್ಸಸ್, ರೈಟ್. ಇಲ್ಲಿ ನೋಡಿ, ವೆನ್ ಯು ಟಾಕ್ ಅಬೌಟ್ ದಿ ಸಿಫುಟ್ಸ್ ಅಂದ್ರೆ ಏನು, ದೀಸ್ ಆರ್ ದ ಸ್ಟಾರ್, ಆಕ್ಚುಲಿ ಡಿಫರೆಂಟ್ ಸ್ಟಾರ್ ಸಿಸ್ಟಮ್. ದ ಸ್ಟಾರ್ಸ್ which brighten and dim periodically. That means one is actually idu correct, but illi ಏನು ಕೊಟ್ಟಿದ್ದಾನೆ, ಬೇರೆ ಕೊಟ್ಟಿದ್ದಾನೆ, wrong, right. So ಹಾಗೆ ಮೇಲೆ nebulae means ನಮಗೆ ಗೊತ್ತಿದೆ, it is a cloud ಅಂತ. ಹಾಗೆ ಮೇಲೆ ಇದು ಕೂಡ ಏನಾಯ್ತು ಹಾಗಿದ್ರೆ wrong, interchange ವರೆ. So pulsars, yes, these are the neutron stars that are formed when massive stars run out of the fuel and collapse, right. How you know, only 3 is the correct, right. How yavado correctly matched? Only 1. Only 1 is correctly matched. Next, which of the following countries have has its own satellite navigation system ಅಂದ್ರೆ ಇಂಡಿಯಾ ಆಗಿದೆ, ಇನ್ನೊಂದಕ್ಕೆ ಯಾವ್ದಿದೆ, ಜಪಾನ್ ಆಗಿದೆ, ರೈಟ್. ಅದೇ ರೀತಿಯಾಗಿ US ಆಗಿದೆ, ರಷ್ಯಾ ಆಗಿದೆ, ಚೈನಾ ಆಗಿದೆ. ಕ್ಲಿಯರ್ ನೋಡಿ. ಆಗಿದ್ರೆ ಆಸ್ಟ್ರೇಲಿಯಾ ಆಗಿದೆಯಾ, ಇದೆಯಾ, ಇಲ್ಲ. ಕೆನಡಾ ಆಗಿದೆಯಾ, ಇಲ್ಲ. ಇಸ್ರೇಲ್ ಇಲ್ಲ. ಹಾಗಿದ್ರೆ ಉಳಿದಿದ್ದ ಯಾವ್ದಲ್ಲಿ, ಜಪಾನ್, ಕ್ವಾಸಿ ಝೆನಿತ್, ರೈಟ್. ರೈಟ್, ಕ್ವಾಸಿ ಝೆನಿತ್. ನೆಕ್ಸ್ಟ್ 58 ನೋಡಿ, ಸ್ವಲ್ಪ ಫಾಸ್ಟ್ ಮಾಡ್ತಾ ಹೋಗೋಣ. ಓಕೆ, ballistic missiles are jet propelled at subsonic speeds throughout their flights, while cruise missiles are rocket powered only in the initial phase of flight. ನೋಡಿ, the ballistic missiles are rocket powered only in the initial flight. Getting my point ನೋಡಿ. ಏನ್ ಚೇಂಜ್ ಮಾಡಿದ ನೋಡಿ ಇಲ್ಲಿ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆರ್ ರಾಕೆಟ್ ಪವರ್ಡ್ ಆಗ್ಬೇಕಿತ್ತು, ಬಟ್ ಇಲ್ಲಿ ಏನ್ ಮಾಡಿದ ಅವನು, ಜೆಟ್ ಪ್ರೊಪೈಲ್ಡ್.
ಹಾಗೆ ಏನಾಯ್ತು ಸ್ಟೇಟ್ಮೆಂಟ್ ರಾಂಗ್. ಅಥವಾ ಕ್ರೂಸ್ ಮಿಸೈಲ್ಸ್ ಆರ್ ಜೆಟ್ ಪ್ರೊಪೈಲ್ಡ್ ಹಿಂಗಾಗಬೇಕು, ಉಲ್ಟಾ ಆಗ್ಬೇಕಿತ್ತದು. ಕ್ಲಿಯರ್ ಎಲ್ರಿಗೂ? ನೋಡಿ ಇದು ರಾಂಗ್. ರೈಟ್. ಅಗ್ನಿಫೈ ಇಸ್ ಅ ನೋಡಿ ಲಾಂಗ್ ರೇಂಜ್, ಇಟ್ಸ್ ನಾಟ್ ಮೀಡಿಯಂ. ಸೊ ಮುಂದೆ ಹೋದ ಅವಶ್ಯಕತೆನೇ ಇಲ್ಲ, ರಾಂಗ್. ಹಾಗಿದ್ಮೇಲೆ ಇದು ಎಷ್ಟು ಕರೆಕ್ಟ್ ಇದಾವೆ ಹಾಗಿದ್ರೆ ಸ್ಟೇಟ್ಮೆಂಟ್? ಎಷ್ಟು ಕರೆಕ್ಟ್ ಇದಾವೆ? ಎರಡೂ ಕೂಡ ಇನ್ಕರೆಕ್ಟ್. ಉತ್ತರ ಏನಾಗಿದ್ರೆ ಡಿ, ನೀದರ್ ಒನ್ ನಾರ್ ಟು. ನೆಕ್ಸ್ಟ್ 59 ರಿಗಾರ್ಡಿಂಗ್ ಮರ್ಕ್ಯುರಿ. ನೋಡಿ ಅಗೇನ್ ಅಪ್ಲಿಕೇಶನ್ ಬೇಸ್ಡ್, ವಿ ಕಾನ್ ಸೇ ದಿಸ್ ರೈಟ್. ಎಕ್ಸಾಕ್ಟ್ಲಿ ಹೇಳಕ್ ಬರೋದಿಲ್ಲ, ರೈಟ್. ಡೈರೆಕ್ಟ್ಲಿ ಗೋ ವಿತ್ 3, all 3, right. Next, ಈ ತರ questions UPSC every year asks. The hydrogen, again it is also application based question, no? Right, you can go with C, all. ನೋಡಿ ಎಲ್ಲೆಲ್ಲಿ ಅಪ್ಲಿಕೇಶನ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಆಗ್ಬೇಕು, ಅರ್ಥ ಇದೆ, ಇದ್ದೇ ಇರುತ್ತದು. ನೆಕ್ಸ್ಟ್ ಕನ್ಸಿಡರ್ ಫಾಲೋವಿಂಗ್ ಕಂಟ್ರೀಸ್, ರೈಟ್. ಇದು ಎಲ್ಲರೂ ಕೂಡ ಏನ್ ಮಾಡಿದ್ದು, ಎಂಟಿಸಿಪೇಟೆಡ್ ಗೆಸ್ಟ್ ಆಕ್ಚುಲಿ, ರೈಟ್. ಅಲ್ಲಿ ಯಾವ್ಯಾವ ಕಂಟ್ರೀಸ್ ಯುಕ್ರೇನ್ ಬಾರ್ಡರ್ ಶೇರ್ ಮಾಡುತ್ತೆ? ಹಂಗೇರಿ ಒಂದಿದೆ, ರೈಟ್. ಇನ್ನೊಂದು ಯಾವ್ದಿದೆಪ್ಪ? ರೊಮ್ಯಾನಿಯಾ ಇದೆ, ರೈಟ್. ಹಾಗಿದ್ಮೇಲೆ ಓನ್ಲಿ 2 ಕಂಟ್ರೀಸ್. ಹಾಗಿದ್ರೆ ಎಲ್ಲಿದೆ ಅದು? ಓನ್ಲಿ 2. ಉತ್ತರ ಏನಪ್ಪಾ ಅದಕ್ಕೆ? ಯಾವುದು ಅದಕ್ಕೆ? ಓನ್ಲಿ 2. A is the answer. A is the answer for it. Next 62. With reference to the Earth's atmosphere, which one of the following statement is correct? ನೋಡಿ ಇಲ್ಲಿ ಎರಡು ಅಗೇನ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದು ಅರ್ಥ ಆಯ್ತಾ? ಸೊ ಅಗೇನ್ UPSC ಅವ್ರು ಏನ್ ಕೊಡ್ತಾರ ಆನ್ಸರ್ ಅದು ನೋಡೋಣಂತೆ. The total amount of insolation received at the equator is roughly about 10 times that of, okay fine, you can say, right, somewhat, okay. Infrared rays comes roughly 2/3. No, ಇದು wrong actually, ಅರ್ಥ ಆಯ್ತಾ? less than 50% ಇದೆ, ಸೊ ಹಾಗಾಗಿ ರಾಂಗ್ ಇದು. Infrared waves are largely absorbed by water vapor that is concentrated in the lower atmosphere. ಇದು ಸ್ವಲ್ಪ ಹೇಳಬಹುದು. Okay, majority of infrared is absorbed by the water vapor. Infrared waves are part of visible ಅಲ್ಲ, right. ಇದು ಕೂಡ easy, so you can eliminate. ಹಾಗಾದ್ರೆ A and C ಇದೆ, right. So even I feel this is the right one, but ನೋಡೋಣ ಹಾಗಾದ್ರೆ UPSC ಯಾವ್ದು ಕೊಡ್ತಾರೆ. ಸೊ ಇಲ್ಲಿ ನಮಗೆ ಸದ್ಯ A or C ಇದಕ್ಕೆ ಉತ್ತರ, ರೈಟ್. ಯಾವ್ದಕ್ಕಿದು? 62ಗೆ either A or C. ನೋಡಿ ಅಗೇನ್ they are talking about the soil. ನೋಡಿ, the soil in a tropical rainforest is rich in nutrients, right. Exactly, okay. ಅಗೇನ್ ಯಾವ ಆಂಗಲ್ ಅಲ್ಲಿ ಕೇಳಿದಾರೆ ಗೊತ್ತಿಲ್ಲ, ರೈಟ್. ಈಗ ಟ್ರಾಪಿಕಲ್ ಫಾರೆಸ್ಟ್ ಅಂತ ತೆಗೆದುಕೊಂಡ್ರೆ ರೈನ್ ಫಾಲೋ ರಿಲೇಟಿವ್ಲಿ, ರೈಟ್. ಹಾಗಿದ್ರೆ ನೋಡಿ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕೇಳಿಲ್ಲ ಅವನು, ಅರ್ಥ ಆಗ್ತಿದೆಯಲ್ವ? ಈಗ ಎವರ್ ಗ್ರೀನ್ ಅಂತ ಕೇಳಿಲ್ಲ, ಇಲ್ಲಿ ಏನಂತ ಕೇಳಿದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಓಕೆ, ಸಮ್ ವಾಟ್ ನೋಡಿ, ಮೋರ್ ರೈನ್ ಇರೋದ್ರಿಂದ ಲೀಚಿಂಗ್ ಹೇಗಿರುತ್ತೆ? ರೇಟ್ ಆಫ್ ಲೀಚಿಂಗ್ ಜಾಸ್ತಿ. ರೇಟ್ ಆಫ್ ಲೀಚಿಂಗ್ ಜಾಸ್ತಿ ಇತ್ತು ಅಂದ್ರೆ ಫರ್ಟಿಲಿಟಿ ಏನಾಗ್ಬೋದು? ರಿಲೇಟಿವ್ಲಿ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಸಮ್ ಆಫ್ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನ ಹೋಲ್ಡ್ ಮಾಡೋಣ, ಮೇ ಬಿ ರಾಂಗ್ ಅಂತ ಅನ್ಕೊಳ್ಳೋಣ. ಬಿಕಾಸ್ ರೀಸನ್ ಏನು ಅಂತ ಅಂದ್ರೆ ನಾವಿಲ್ಲಿ ರೈನ್ ಫಾಲ್ ಹೈ ಈಸ್ ಡೈರೆಕ್ಟ್ ಪ್ರಪೋರ್ಷನ್ ಟು ಲೀಚಿಂಗ್, ಅಥವಾ ಏನ್ ಕರಿತೀವಿ ನಾವು? ಸಾಯಿಲ್ ಹಾರಿಸನೈಸೇಷನ್, ರೈಟ್. ಸಮ್ವಾಟ್ ಹಾರಿಸನೈಸೇಷನ್. ಸೊ ಅದಕ್ಕೋಸ್ಕರ ಸಮ್ವಾಟ್ ಇಟ್ ಈಸ್ ಮೇ ಬಿ ಲೀಸ್ಟ್ ಯಾವುದು? ಪೋರಸ್, ರೈಟ್. ಪೋರೋಸಿಟಿ ಏನಿದೆ ಇದ್ರದ್ದು ರಿಲೇಟಿವ್ಲಿ ಕಮ್ಮಿ ಇದೆ ಅಂತ ಅನ್ಕೊಳ್ಳಿ. ನೋಡಿ, the high temperature and moisture of tropical rainforest cause dead organic matter in the soil to decompose quickly, right. ಹೌದಲ್ಲ? ಈಗ ಏನಾದ್ರು ನೋಡಿ, ನಾವು ಹಾರ್ಮಟನ್ ವಿಂಡ್ ನೆನಪಿದೆ, ಡಾಕ್ಟರ್ ವಿಂಡ್ ಅಂತ ಕರೀತಾ ಇದ್ವಿ. ಓಕೆ, ಡಾಕ್ಟರ್ ವಿಂಡ್ ಏನಕ್ಕೆ ಅಂತಂದ್ರೆ ಅದು ಡ್ರೈನೆಸ್ ಅನ್ನ ಕ್ಯಾರಿ ಮಾಡಿದಾಗ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮಾಯಿಶ್ಚರ್ ಇದೆ, ಟೆಂಪರೇಚರ್ ಇದೆ ಅಂದ್ರೆ ಎಸ್ ಯು ಕ್ಯಾನ್ ಸೇ. ಹಾಗಾಗಿ ಇಲ್ಲ ಸದ್ಯ ಏನ್ ಅನ್ಕೊಳ್ಳೋಣ? ಸ್ಟೇಟ್ಮೆಂಟ್ 2 ಕರೆಕ್ಟ್ ಅನ್ಕೊಳ್ಳಿ, ಸ್ಟೇಟ್ಮೆಂಟ್ 1 ಇಸ್ ರಿಲೇಟಿವ್ಲಿ ರಾಂಗ್. ಹಾಗಿದ್ಮೇಲೆ ಎಲ್ಲಿದೆ ಅದು? ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಇಸ್ ರಾಂಗ್ ಅಂತ ನೋಡಿ. ಎಲ್ಲಿದೆ ಸ್ಟೇಟ್ಮೆಂಟ್ 1? ಓಕೆ, ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ದಟ್ ಮೀನ್ಸ್ ಉತ್ತರ ಏನಪ್ಪ ಇದಕ್ಕೆ? 63ಗೆ ಡಿ. ಗುಡ್. 63ಗೆ ಏನಿಲ್ಲಿ ಡಿ. ನೆಕ್ಸ್ಟ್ 64.
64 ನೋಡಿ ನೋಡಿ the temperature contrast between the continents and the ocean is greater during the summer than in winter. ನೋಡಿ ಇದು ಅಗೇನ್ ನೀವು ಇದನ್ನ ಯಾವ ಲಾಜಿಕ್ ಅನ್ನ ಅಪ್ಲೈ ಮಾಡಬಹುದಾಗಿತ್ತಪ್ಪ ಅಂದ್ರೆ ಐ ಥಿಂಕ್ ಯು ಆರ್ ಆಲ್ ಫ್ಯಾಮಿಲಿ ವಿತ್ ದ ಫ್ರಂಟ್ಸ್ ನೆನಪಿದೆ ಅಲ್ವಾ ನೋಡಿ ಫ್ರಂಟ್ಸ್ ಯಾವಾಗ ಸ್ಟ್ರಾಂಗರ್ ಆಗುತ್ತೆ ಸಮ್ಮರ್ ಟೈಮ್ ಅಲ್ಲ ವಿಂಟರ್ ಟೈಮ್ ಅಲ್ಲ ವಿಂಟರ್ ನೋಡಿ ಫ್ರಂಟ್ ಆಗ್ಬೇಕಂದ್ರೆ ಟೆಂಪರೇಚರ್ ಕಂಟ್ರಾಸ್ಟ್ ಜಾಸ್ತಿ ಟೆಂಪರೇಚರ್ ಕಂಟ್ರಾಸ್ಟ್ ಜಾಸ್ತಿ ಇರೋದೇ ವಿಂಟರ್ ಟೈಮ್ ಅಲ್ಲಿ ಹಾಗಾಗಿ ಆಟೋಮೆಟಿಕ್ಲಿ ಸ್ಟೇಟ್ಮೆಂಟ್ ಮೇಕ್ಸ್ ನೋ ಸೆನ್ಸ್ ರಾಂಗ್ ರೈಟ್ ಅಗೇನ್ ಸ್ಪೆಸಿಫಿಕ್ ಹೀಟ್ ನೋಡಿ ಹಾಗೆ ಸ್ಪೆಸಿಫಿಕ್ ಹೀಟ್ ವಾಟರ್ ಜಾಸ್ತಿನ ಲ್ಯಾಂಡ್ ಜಾಸ್ತಿನ ಈಗ ಓಕೆ ಒಂದ್ ಕಡೆ ವಾಟರ್ ಸರ್ಫೇಸ್ ತಗೊಳ್ಳಿ ಒಂದ್ ಕಡೆ ಲ್ಯಾಂಡ್ ಸರ್ಫೇಸ್ ತಗೊಳ್ಳಿ ಎರಡಕ್ಕೂ ಈಕ್ವಲ್ ಹೀಟ್ ಕೊಡ್ರಿ ಒಂದೇ ಟೈಮ್ ಅಲ್ಲಿ ಯಾವ್ದು ಬೇಗ ಹೀಟ್ ಆಗುತ್ತೆ ಲ್ಯಾಂಡ್ ಅಲ್ವಾ ಬಿಕಾಸ್ ಮಾಲಿಕ್ಯೂಲ್ಸ್ ಕಂಪ್ಯಾಕ್ಟ್ಲಿ ಅರೇಂಜ್ಡ್ इसका मतलब क्या वाटर ಗೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗೋದಕ್ಕೆ ಟೆಂಪರೇಚರ್ ಜಾಸ್ತಿ ಬೇಕು ಲ್ಯಾಂಡ್ ಗೆ ಕಮ್ಮಿ ಬೇಕು ಅದ ಸ್ಪೆಸಿಫಿಕ್ ಹೀಟ್ ರಿಕ್ವೈರ್ಡ್ ಫಾರ್ ವಾಟರ್ ಸ್ಪೆಸಿಫಿಕ್ ಹೀಟ್ ಫಾರ್ ಲ್ಯಾಂಡ್ ಯಾವ್ದು ಜಾಸ್ತಿ ಆಗಿದ್ರೆ ವಾಟರ್ ರೈಟ್ ವಾಟರ್ ಹಾಗಿದ್ಮೇಲೆ ದ ಸ್ಪೆಸಿಫಿಕ್ ಹೀಟ್ ಆಫ್ ದ ವಾಟರ್ ಇಸ್ ಮೋರ್ ದ್ಯಾನ್ ದಟ್ ಆಫ್ ದಿ ಲ್ಯಾಂಡ್ ಸರ್ಫೇಸ್ ಕರೆಕ್ಟ್ ಆಗಿದೆ ರೈಟ್ ಹಾಗಿದ್ಮೇಲೆ ಇಲ್ಲಿ ಏನಾಯ್ತು ಸ್ಟೇಟ್ಮೆಂಟ್ 1 is incorrect statement 2 is correct that means ಉತ್ತರ ಏನಿದಕ್ಕೆ ಡಿ ನೆಕ್ಸ್ಟ್ 65 ನೋಡಿ ಇದು ಕೂಡ ವೆರಿ ಕಾಮನ್ ಸೆನ್ಸ್ ರೈಟ್ ಸಿಸ್ಮಿಕ್ ವೇವ್ಸ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ ರೈಟ್ ಪುಣ್ಯಕ್ಕೆ ಏನ್ ಕೇಳಿಲ್ಲ ಅವನು ಇಲ್ಲೇ ಎಲ್ ವೇವ್ ಮತ್ತು ಆರ್ ವೇವ್ ಬಗ್ಗೆ ಕೇಳಿಲ್ಲ ಹೌದಲ್ಲ ಅದು ಇನ್ನೂ ಈಸಿನೇ ಇತ್ತು ಬಟ್ ಓಕೆ ಇನ್ ಎ ಸಿಸ್ಮೋಗ್ರಾಫ್ ಪಿ ವೇವ್ಸ್ ಆರ್ ರೆಕಾರ್ಡೆಡ್ ಅರ್ಲಿಯರ್ ದನ್ ಎಸ್ ವೇವ್ ಬಿಕಾಸ್ ಗೊತ್ತಿದೆ ವೆಲಾಸಿಟಿ ಜಾಸ್ತಿ ಬಿಕಾಸ್ ದೇ ಆರ್ ಎಂತ ವೇವ್ಸ್ ಅವು ಲ್ಯಾಂಗಿಟ್ಯೂಡಿನಲ್ ವೇವ್ಸ್ ರೈಟ್ ಅಂಡ್ ಎಸ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ವೇವ್ಸ್ ರೈಟ್ ಸೊ ಹಾಗಾಗಿ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಇದು ಎಸ್ ರೈಟ್ ಇನ್ ಪಿ ವೇವ್ಸ್ ದ ಇಂಡಿವಿಜುವಲ್ ಪಾರ್ಟಿಗೆ ನೋಡಿ ಅದನ್ನೇ ಮತ್ತೆ ಡೆಫಿನೇಷನ್ ಕೊಟ್ಟಿದ್ದಾನೆ ಲ್ಯಾಂಗಿಟ್ಯೂಡ್ನಲ್ ವೇವ್ಸ್ ಅಂದ್ರೆ ಗೊತ್ತಿದೆ ನಮಗೆ ಟ್ರಾನ್ಸ್ವರ್ಸ್ ವೇವ್ಸ್ ಅಂದ್ರೆ ಗೊತ್ತಿದೆ ಅದ್ರ ಲ್ಯಾಂಗಿಟ್ಯೂಡ್ನಲ್ ವೇವ್ಸ್ ಅಂದ್ರೆ ಡೆಫಿನೇಷನ್ ಕೊಟ್ಟಿದ್ದಾನೆ ಟ್ರಾನ್ಸ್ವರ್ಸ್ ಅಂದ್ರೆ ಡೆಫಿನೇಷನ್ ಕೊಟ್ಟಿದ್ದಾನೆ ಬೋತ್ ಸ್ಟೇಟ್ಮೆಂಟ್ ಹಾಗಿದ್ರೆ ರೈಟ್ ಇಲ್ಲಿ ಏನ್ ಕ್ವೆಶ್ಚನ್ ಯಾವುದು ಕರೆಕ್ಟ್ ಬೋತ್ 1 and 2 ಆರ್ ಕರೆಕ್ಟ್ ಗುಡ್ ಬೋತ್ 1 and 2 ಆರ್ ಕರೆಕ್ಟ್ ನೆಕ್ಸ್ಟ್ ನೋಡಿ with reference to the coal based thermal power plants in India consider the following statements again 21ರಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಇತ್ತಿದ್ದು ಅಗೇನ್ ಮತ್ತೆ ಕೇಳಿದ್ದಾರೆ ಇಲ್ಲಿ ನೋಡಿ ಅಗೇನ್ ಸ್ವಲ್ಪ ಸೆನ್ಸ್ ಯೂಸ್ ಮಾಡಿ ಲಾಜಿಕ್ ಅನ್ನ ಯೂಸ್ ಮಾಡಿ ನನ್ ಆಫ್ ದೆಮ್ ಯೂಸಸ್ ಸಿ ವಾಟರ್ ಎಸ್ ಅರ್ಥ ಆಯ್ತಾ ಸೊ ನನ್ ಆಫ್ ದೆಮ್ ಯೂಸ್ ಸಿ ವಾಟರ್ ಇನ್ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನಾವು ಇದು ಎಸ್ ರೈಟ್ ನನ್ ಆಫ್ ದೆಮ್ ಇಸ್ ಸೆಟ್ ಅಪ್ ಇನ್ ದಿ ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಇದು ಹೇಳಕ್ ಸಾಧ್ಯನಾ ಅಂದ್ರೆ ನೀರ್ ಕಮ್ಮಿ ರೈನ್ ಡೆಫಿಸಿಟ್ ರೀಸನ್ ಇದೆ ಅಲ್ಲಿ ಇಂತ ಪವರ್ ಪ್ಲಾಂಟ್ ಇಲ್ವಾ ಥರ್ಮಲ್ ಪ್ಲಾಂಟ್ ಇಲ್ಲ ಅಂತೀರಾ ಇದೆ ತಾನೆ ಸೊ ಹಾಗಾಗಿ ಇಟ್ ಮೇಕ್ಸ್ ಎನಿ ಸೆನ್ಸ್ ನೋ ಸೊ ರಾಂಗ್ ನನ್ ಆಫ್ ದಮ್ ಇಸ್ ಪ್ರೈವೇಟ್ಲಿ ಓನ್ ನೋ ಅದಾನಿ ಹಾಗಾಗಿ ಅದಾನಿ ಇಶ್ಯೂ ಆಯ್ತಲ್ವಾ ಹಾಗಾಗಿ ಅದನ್ನ ಈ ತರ ಲಿಂಕ್ ಮಾಡಿ ಕೇಳಿದರೆ ರಾಂಗ್ ಹಾಗಿದ್ರೆ ಉಳಿದಿದ್ದು ಯಾವ್ದಿಲ್ಲಿ ಓನ್ಲಿ 1 ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಓನ್ಲಿ 1 is correctly matched. Next, Ulbakia, right? It is a technique that is controlling the viral diseases spread by the mosquitoes. Right? A is the answer. So straightforward. So A is the right answer for it. ಯಾವ್ದಪ್ಪ ಉತ್ತರ ಇದಕ್ಕೆ A. Right? ಮತ್ತೆ ಇವ್ರ ಮೇಲೆ ಬೇರೆ ಬೇರೆ ತರ ಕ್ವೆಶ್ಚನ್ಸ್ ಕೇಳಬಹುದು. ಹಾಗಾಗಿ ಉಲ್ಬಾಕಿಯ ಮೆಥಡ್ ಬಗ್ಗೆ ನೋಡ್ಕೋಬೇಕು. Right? Next. 68. ನೋಡಿ ಇಟ್ಸ್ ಅ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ರೈಟ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಬಗ್ಗೆ ಕ್ವೆಶ್ಚನ್ ಇದೆ ಅಗೇನ್ ಅ ವೆರಿ ಸಿಂಪಲ್ ಜೊತೆಗೆ ಟ್ರಿಕ್ಕಿ ಇದೆ ನೋಡಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಯಾವ್ದು ಮಾಡುತ್ತೆ ಅದಕ್ಕೆ ಸಿಕ್ವೆಸ್ಟ್ರೇಷನ್ ಅಂದ್ರೆ ಏನು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದ್ರೆ ಏನಂತ ಹೇಳಿದ್ವಿ ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡೋದು ಆ ಸ್ಟೋರಿಂಗ್ ಸಿಕ್ವೆಸ್ಟ್ರೇಷನ್ ನ್ಯಾಚುರಲ್ ಆದ್ರೂ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಆದ್ರೂ ಇರ್ಬೋದು ನೋಡಿ ಹಾಗಿದ್ರೆ ಇಲ್ಲಿ ಇದು ಆರ್ಟಿಫಿಷಿಯಲ್ ಅನ್ನು ಸ್ಪ್ರೆಡ್ಡಿಂಗ್ ಫೈನ್ಲಿ ಗ್ರೌಂಡ್ ಬಸಾಲ್ಟ್ ರಾಕ್ ಆಫ್ ಫಾರ್ಮ್ ಲ್ಯಾಂಡ್ಸ್ ಎಕ್ಸ್ಟೆನ್ಸಿವ್ಲಿ ಕರೆಕ್ಟ್ ಬಿಕಾಸ್ ಬಸಾಲ್ಟ್ ರಾಕ್ಸ್ ಏನಪ್ಪಾ ಅಂದ್ರೆ ದೇ ಹ್ಯಾವ್ ಪೋರ್ಸ್ ದೇ ಕ್ಯಾನ್ ಅಬ್ಸರ್ವ್ ದಿ ಕಾರ್ಬನ್ ಡೈಆಕ್ಸೈಡ್ ಆ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಸಿಂಕ್ ಆಗ್ತಾ ಇದೆ ಅಂದ್ರೆ ಹಾಗಿದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ನಡೀತಾ ಇದೆ ದಟ್ ಮೀನ್ಸ್ ಸ್ಟೇಟ್ಮೆಂಟ್ 1 is correct. ಕ್ಲಿಯರ್ ನೋಡಿ ಇನ್ಕ್ರೀಸಿಂಗ್ ದ ಆಲ್ಕಲಿಟಿ ಆಫ್ ದಿ ಓಷನ್ಸ್ ಬೈ ಆಡಿಂಗ್ ಲೈಮ್ ಗೊತ್ತಿರ್ಲಿ ಯಾವಾಗ ನೀವು ಲೈಮ್ ಜಾಸ್ತಿ ಆಡ್ ಮಾಡ್ತೀರಲ್ವಾ ದ ಕಾರ್ಬನ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದಿ ವಾಟರ್ will decrease. Automatically carbon needs ಆಗುತ್ತೆ ಓಷನ್ಕ್ಕೆ ಹಾಗೆ ಆಟೋಮೆಟಿಕಲಿ ಓಷನ್ will start to absorb more carbon ಹಾಗಾಗಿ correct.
ಕ್ಲಿಯರ್. ನೆಕ್ಸ್ಟ್ ಇದಂತೂ ಈಸಿ ಆಗಿದೆ, ರೈಟ್. ಏನು capturing carbon dioxide released by various industries and pumping it to abundant subterranean mines, ನೆನಪಿದೆಯಲ್ಲ, in the form of carbonated waters ಹೇಳ್ಬೋದು. ಕ್ಲಿಯರ್? ಎಸ್. ಹಾಗಿದ್ಮೇಲೆ how many of them are used as a carbon sequestration? All three. ಎಲ್ಲಿದೆ ಅದಕ್ಕೆ? ಓನ್ಲಿ ಇಲ್ಲ, all three are correct. C is the answer, right? C is the answer. Next, aerial, right, metagenomics. It is refers to which one of following, right? Collecting data samples, DNA samples from air in a habitat at one go. This is the right one. A is the right one. Right, ಇದು ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ನೀವು ಏರಿಯಲ್ ಮೆಟಾಜೆನೋಮಿಕ್ಸ್ ಅನ್ನ ಹೇಗೆ ಇಂಡಿಯಾದಲ್ಲಿ ಗವರ್ನೆನ್ಸ್ ಗೆ ಒಳ್ಳೇದಾಗಬಹುದು, ಕ್ರೈಮ್ ಅನ್ನ ಯಾವ ತರ ಕಂಟ್ರೋಲ್ ಮಾಡಬಹುದು, ರೈಟ್. ಸೊ ಇವೆಲ್ಲವನ್ನ ನೋಡ್ಕೋಬೇಕು. ಅದೇ ರೀತಿ ಪ್ಲಾಂಟ್ ಸ್ಪೀಸೀಸ್ ಅನ್ನ ಹೆಂಗ್ ಇಂಪ್ರೂವ್ ಮಾಡಬಹುದು, ಅನಿಮಲ್ ಸ್ಪೀಸೀಸ್ ಹೆಂಗ್ ಇಂಪ್ರೂವ್ ಮಾಡಬಹುದು, ರೈಟ್. ಇದೆಲ್ಲ ಗೊತ್ತಿರಬೇಕು. ನ್ಯೂಸ್ ಅಲ್ಲಿ ಇದೆ, ಇದು ಇಂಪಾರ್ಟೆಂಟ್. ಓಕೆ, ನಾಟ್ ಓನ್ಲಿ ಫಾರ್ ದಿ ಪ್ರಿಲಿಮ್ಸ್ ಬಟ್ ಆಲ್ಸೋ ಫಾರ್ ದಿ ಮೇನ್ಸ್, ನಾಟ್ ಓನ್ಲಿ ಫಾರ್ ದಿಸ್ ಇಯರ್ ಬಟ್ ಆಲ್ಸೋ ಫಾರ್ ದಿ ನೆಕ್ಸ್ಟ್ ಇಯರ್ ಕೂಡ ಇಂಪಾರ್ಟೆಂಟ್ ಇದು. Next, macrosatellite DNA is used in the case of which of the following? Andre, it is used to, right, studying the evolutionary relationships among the various species of fauna. The 70 is A. Right, A is the right one. Right, next. Okay, ನೋಡಿ MSME Act. Right, 2020 MSME Act ಅನ್ನ ಅಮೆಂಡ್ ಮಾಡಿದ್ದಾರೆ, ರೈಟ್. ಬಟ್ ಬಿಫೋರ್, ರೈಟ್, MSME ಆಕ್ಟ್ ಯಾವ್ದ್ರ ಮೂಲಕ ಅವನ್ನ ಕ್ಯಾಟಗರೈಸ್ ಮಾಡಿದ್ರು? ಯಾವ್ದ್ರ ಮೂಲಕ ಕ್ಯಾಟಗರೈಸ್ ಮಾಡಿದ್ರು? MSME ಆಕ್ಟ್ ಕೊಟ್ಟಿದಾರಲ್ಲ ಇಲ್ಲಿ, ಆಕ್ಟ್ 2006. ಬಟ್ ಇದನ್ನ MSME, ರೈಟ್, ಅಮೆಂಡ್ಮೆಂಟ್ ಆಕ್ಟ್ ಯಾವಾಗಪ್ಪ? ಇದು 2020 ಅಲ್ಲಿ ಮಾಡಿದಾರೆ, ಕರೆಕ್ಟಾ? ಇದು ಬೇರೆ ತರ ಇದೆ, ರೈಟ್. ಇವಾಗ ಕರೆಂಟ್ಲಿ ಇರೋದು ಇದು, ನಾಳೆ ಇದನ್ನ ಕೇಳ್ಬೋದು, ಹೇಳಕ್ ಆಗಲ್ಲ. ಬಟ್ ಸದ್ಯ ಇವಾಗ ಕೇಳಿದಾರೆ, ರೈಟ್. ಅಲ್ಲಿ ಕೇಳಿದ್ರು ಕೂಡ ತುಂಬಾ, ರೈಟ್, ಈಸಿಯಾಗಿ ಕೇಳಿದ್ದಾರೆ. ಅಟ್ ಲೀಸ್ಟ್ ಒನ್ ರೀಡ್ ಕೊಟ್ಟಿದ್ರು ಕೂಡ ಇದನ್ನ ಆನ್ಸರ್ ಮಾಡಬಹುದಾಗಿತ್ತು. ನೋಡಿ ಅಲ್ಲಿ, ಮೀಡಿಯಂ ಎಂಟರ್ಪ್ರೈಸಸ್ ಆರ್ ದೋಸ್ ವಿತ್ ಇನ್ವೆಸ್ಟ್ಮೆಂಟ್ ದ ಪ್ಲಾಂಟ್ ಅಂಡ್ ಮಷಿನರಿ ಬಿಟ್ವೀನ್ 15 crore and 25 crore. ನೋ, ಅರ್ಥ ಆಯ್ತಾ? ಲೀಸ್ಟ್ ಇತ್ತು ಇದನ್ನು, ಅರ್ಥ ಆಯ್ತಾ? ಇಲ್ಲಿ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಮೌಂಟ್ ಅನ್ನು, 5-10 something crore ಇತ್ತು. ಸೊ ಹಾಗಾಗಿ ಇದು ರಾಂಗ್ ಆಕ್ಚುಲಿ. ಆಮೇಲೆ ಆಲ್ ಬ್ಯಾಂಕ್ ಲೋನ್ಸ್ ಟು ದಿ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ವಾಲಿಫೈ ಅಂಡರ್ ದ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸ್ಕೀಮ್. ನಮಗೆ ಗೊತ್ತಿದೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸ್ಕೀಮು, ರೈಟ್. RRB ಅವ್ರಿಗೆ ಯಾವ್ದಾದ್ರು ಬ್ಯಾಂಕ್ಸ್ ಏನ್ ಮಾಡ್ಬೋದು? ಕೊಡ್ಬೋದು. 42% ನೆನಪಿದೆಯಲ್ಲ, ರೈಟ್. ಹಾಗಾದ್ರೆ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ಯಾವುದೇ ಒಂದು ಬ್ಯಾಂಕ್ ತನ್ನ ಲೋನ್ ಅನ್ನ MSME ಕೊಟ್ರೆ ಅದು ಎಂತದಾಗ್ತದ? ಅದು ಇಟ್ ವಿಲ್ ಬಿ ಫಾಲ್ ಅಂಡರ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸ್ಕೀಮ್. ಎಸ್, ಯು ಕ್ಯಾನ್ ಸೇ. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ 1 is wrong, ಸ್ಟೇಟ್ಮೆಂಟ್ 2 is ಕರೆಕ್ಟ್. ಹಾಗೆ ಇಲ್ಲಿ ಕ್ವೆಶನ್ ಏನ್ ಕೇಳಿದಾರೆ ನೋಡ್ರಪ್ಪ ಅವರು, ಏನ್ ಕೇಳಿದಾರೆ? ಕರೆಕ್ಟ್ ಯಾವ್ದು ಅಂದ್ರೆ ಓನ್ಲಿ 2. B is the answer. 71 ಗೆ B is the answer. ನೋಡಿ, ಅಗೇನ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಕ್ವೆಶನ್ is asked, right. It is only for India, right. ನೋಡಿ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ಏನಿದೆ, ಇಟ್ ಈಸ್ ಪಾಸಿಬಲ್ ಟು ಮೇಕ್ ಪೇಮೆಂಟ್ಸ್ ಇನ್ ಎ ಡಿಜಿಟಲ್ ಕರೆನ್ಸಿ ವಿತೌಟ್. ನೋಡಿ, ಸಾಧ್ಯ ಇಲ್ಲ. ಸಮಸ್ಯೆ ಒಂದು ವೇಳೆ ಇದು ನ್ಯಾಷನಲ್, ಒಂದು ವೇಳೆ ನೀವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಯು ನೀಡ್ ಆಕ್ಚುಲಿ ಸ್ವಿಫ್ಟ್ ಅಂಡ್ ಆಲ್, ಅರ್ಥ ಆಯ್ತಾ? ಸೊ ಹಾಗಾಗಿ ಸ್ಟೇಟ್ಮೆಂಟ್ ರಾಂಗ್ ಇದೆ ಆಕ್ಚುಲಿ. ಓಕೆ, ನೆಕ್ಸ್ಟ್, ಆ ಡಿಜಿಟಲ್ ಕರೆನ್ಸಿ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ವಿತ್ ಎ ಕಂಡೀಷನ್ ಪ್ರೋಗ್ರಾಮ್ಡ್ ಇನ್ ಟು ಇಟ್ ಸಚ್ ಹ್ಯಾಸ್ ಅ ಟೈಮ್ ಫ್ರೇಮ್ ಫಾರ್ ಸ್ಪೆಂಡಿಂಗ್ ಇಟ್. ಇಲ್ಲ, ಆತರ ಏನೂ ಇಲ್ಲ. ಏನು ದುಡ್ಡು ಇಟ್ರಿ ಅಂತ ಆದ್ರೆ ಇಷ್ಟು ದಿನದೊಳಗೆ ಅದನ್ನ ಖರ್ಚು ಮಾಡ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ, ರೈಟ್. ಹಾಗಾಗಿ ಸ್ಟೇಟ್ಮೆಂಟ್ ಇದೇನ್ ಹಾಗಿದ್ರೆ, ಏನಿದೆ ಹಾಗಿದ್ರೆ? ಕ್ಯಾನ್ ಬಿ. ಇಟ್ ಈಸ್ ಆಲ್ಸೋ ರಾಂಗ್, ರೈಟ್, ಬಿಕಾಸ್ ಯಾವುದೇ ರೀತಿ ಆತರ ಟೈಮ್ ಲಿಮಿಟ್ ಇಲ್ಲ. ಹಾಗಿದ್ರೆ ವಿಚ್ ಶಬ್ದ ಕರೆಕ್ಟ್ ಅಂತ ಕೇಳಿದಾರೆ ಇಲ್ಲಿ? ನೀದರ್ 1 nor 2. ದಟ್ ಮೀನ್ಸ್ D is the right one. ನೋಡಿ, ಬರೇ ಡಿ ಜಾಸ್ತಿ ಇದೆಯಾ? ಬರೇ ರಾಂಗ್ ಕೇಳಿದಾರೆ ನೋಡಿ, ಬಿಕಾಸ್ ಕಾನ್ಫಿಡೆನ್ಸ್ ಅನ್ನ ಚೆಕ್ ಮಾಡೋದಕ್ಕಷ್ಟೇ. ಬೀಟಾ, ರೈಟ್. ನಾನು ಹೇಳ್ತಾ ಇದ್ದೆ ಎಕನಾಮಿಲಿ ಈ ತರ ಟರ್ಮ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಿರ್ತಾರೆ, ನೋಡ್ತಾ ಇರ್ಬೇಕು ನೀವು ಅಂತ. ಅಗೇನ್ ಒಂದು ಕ್ವೆಶನ್ ಕೇಳಿದ್ದಾರೆ, ಅದು ಎಕನಾಮಿಕ್ ಟರ್ಮ್ಸ್ ಮೇಲೆ, ದಟ್ ಇಸ್ ಅ ಬೀಟಾ. ಸೊ ಬೀಟಾ, ಇಟ್ ಈಸ್ ರಿಲೇಟೆಡ್ ಟು ಅಸೆಸ್, ರೈಟ್, ವೋಲ್ಟಾಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ನ ಎಷ್ಟು ವೋಲ್ಟಾಲಿಟಿ ಇದೆ ಅನ್ನೋದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕ್ಲಿಯರ್? ಒಂದು ವೇಳೆ ಅದು ಮೋರ್ ದ್ಯಾನ್ 1 ಇತ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಹತ್ರ ಇದೆ ಅಂತ, ಒಂದು ಕಡಿಮೆ ಇದೆ ಅಂತಂದ್ರೆ ಗುಡ್ ಅಂತ. ಕ್ಲಿಯರ್? ಸೊ ಹಾಗಿದ್ಮೇಲೆ
ಉತ್ತರ ಏನಿದೆ ಇದಕ್ಕೆ? ಏನಿದೆ ನೋಡಿ, ಎಲ್ಲಾದ್ರೂ ಸ್ಟಾಕ್ ಮಾರ್ಕೆಟ್ ಅಂತ ಇದೆಯಾ? ಅಸೆಟ್ ಪ್ಲಾಟ್ಫಾರ್ಮ್ ಅಲ್ಲ. ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಫ್ ದ ನೋ. ಎ ಟೈಪ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್ ನೋ. ಎ ನ್ಯೂಮರಿಕ್ ವೆ ದಟ್ ಮೆಜರ್ಸ್ ದಿ ಫ್ಲಕ್ಚುಯೇಷನ್ಸ್ ಮೀನ್ಸ್ ವೋಲ್ಟಾಲಿಟಿ ಆಫ್ ಎ ಸ್ಟಾಕ್ ಇದೆಯಲ್ಲ ಇಲ್ಲಿ. ಎಸ್. ಹಾಗಿದ್ರೆ ಎಷ್ಟಕ್ಕಿದು? ಎಷ್ಟನೇ ಕ್ವೆಶ್ಚನ್ ಇದು? 73ಗೆ ಆನ್ಸರ್ ಡಿ. ನೆಕ್ಸ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ರೈಟ್, ನಮಗೆ ಗೊತ್ತಿದೆ. ರೈಟ್, ದೇ ಆರ್ ಓಕೆ ಒರಿಜಿನಲಿ ಇನಿಷಿಯೇಟೆಡ್ ಬೈ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೈ ಪ್ರೊವೈಡಿಂಗ್ ಮೈಕ್ರೋ ಕ್ರೆಡಿಟ್ ಟು ದಿ ಫೈನಾನ್ಷಿಯಲಿ ಡಿಪ್ರಾಯ್ಡ್. ಸೊ ಹೇಳಬಹುದು. ಅಗೇನ್ ಇದರಲ್ಲಿ ಕೂಡ ನನಗೆ ಡೌಟ್ಸ್ ಇದೆ. ರೈಟ್, ಬಿಕಾಸ್ ಇದಕ್ಕಿಂತ ಮುಂಚೆ ಒಂದು ಮಹಿಳಾ ಬ್ಯಾಂಕ್ ಅಂತ ಇತ್ತು, ಅವರು ಮಾಡಿದ್ರು. ರೈಟ್, ಅಥವಾ ಇಂಡಿಯಾದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಜಾಸ್ತಿ ಅಥವಾ ಶುರು ಮಾಡಿದ್ದೆ ಯಾರು ಅಂದ್ರೆ ನಬಾರ್ಡ್ ಅವರು, ದ ಸ್ಟ್ಯಾಚ್ಯೂಟರಿ ಬಾಡಿ ಇದೆ ಅಲ್ವಾ ಅವರು. ಸೊ ಹಾಗಾಗಿ ಸ್ವಲ್ಪ ಇದೆ, ನಾನು ಹೋಲ್ಡ್ ಇಡ್ತೀನಿ. ರೈಟ್, ಮೇ ಬಿ ಇದು ರಾಂಗ್ ಅಂತ ಅನ್ಕೊಳ್ಳೋಣ. ರೈಟ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ದಿ UPSC. ಓಕೆ, ಅವ್ರು ಏನ್ ಕೊಡ್ತಾರೆ ಅದೇ ಕರೆಕ್ಟ್. ಇನ್ನೇನ್ ಓಕೆ, SHG, all members of a group take responsibility for a loan that an individual member takes. ಹೌದಾ? ಅಲ್ಲ ತಾನೆ? ನಾ ಲೋನ್ ತಗೊಂಡ್ರೆ ಎಲ್ರಿಗೂ ಹೆಂಗ್ ರೆಸ್ಪಾನ್ಸಿಬಲ್? ರೈಟ್, ಹಾಗಾಗಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಕ್ಟ್ 2008 ಪಾಸ್ ಮಾಡಿದ್ರೆ. ಸೊ ಹಾಗೆ ಇಟ್ ಇಸ್ ನಾಟ್ ಪಾಸಿಬಲ್. ದ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂಡ್ ದ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಸಪೋಸ್. ಎಸ್, ಇದು ಅಗೇನ್ ಕಾಮನ್ ಸೆನ್ಸ್. ರೈಟ್, ಹಾಗಿದ್ಮೇಲೆ ಇವಾಗ ಸದ್ಯ ನಾವು ಏನಂತ ತಗೊಳ್ಳೋಣ? ರೈಟ್, ಓನ್ಲಿ 1 ಅಂತ ತಗೋಣ. ಎ ಬಿಟ್ರೆ ಬಿ ಇದಕ್ಕೆ ಉತ್ತರ. ರೈಟ್, ಹಾಗೆ ಬರೆದು ಬಿಡೋಣ. ಎ ಆರ್ ಬಿ. ಕ್ಲಿಯರ್? ನೆಕ್ಸ್ಟ್ 75 ನೋಡಿ, ಇದು ಕೂಡ ಅಷ್ಟೇ. ನೀವು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಇದ್ರೆ ಇದಕ್ಕೆ ಅಟೆಂಡ್ ಮಾಡಬಹುದು ನೀವು ಕ್ವೆಶನ್ ಅನ್ನು. ನೋಡಿ ಏನಿದೆ ನೋಡಿ, ಇಂಡಿಯಾದಲ್ಲಿ ನಿಮ್ ಹಾಸ್ಪಿಟಲ್ಸ್ ಇದೆ ಅಲ್ವಾ ನಿಮ್ ಊರುಗಳಲ್ಲಿ, ಅವ್ರ ಮೇಜರ್ ಉದ್ದೇಶ ಏನು? ಪ್ರಿವೆಂಟ್ ಮಾಡೋದಿರುತ್ತೋ ಅಥವಾ ಕಾಯಿಲೆ ಬಂದಾಗ ಕ್ಯೂರ್ ಮಾಡೋದಿರುತ್ತೋ ಅವ್ರದ್ದು ಗುರಿ? ನಮ್ ಪಾಲಿಸೀಸ್ ಹೇಗಿದಾವೆ? ಇಲ್ಲ. ಎಲ್ಲಿ ಪ್ರಿವೆಂಟ್ ಎಲ್ಲಿದೆ? ಬಂದ ಮೇಲೆ ತಾನೇ ನಾವು ನೋಡ್ಕೊಳ್ಳೋದು. ನಮ್ ಪಾಲಿಸಿ ಹೆಲ್ತ್ ಎಲ್ಲವೂ ಹಾಗೆ ಇದಾವೆ. ಹಾಗಿದ್ರೆ ನೋಡಿ, ಅದ್ರ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಇಂಡಿಯಾಸ್ ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಕೇರ್ ಸಿಸ್ಟಮ್ ಲಾರ್ಜ್ಲಿ ಫೋಕಸಸ್ ಆನ್ ಕ್ಯೂರೇಟಿವ್ ಕೇರ್. ಅಂದ್ರೆ ಕ್ಯೂರ್ ಮಾಡೋದಕ್ಕಷ್ಟೇ ನಾವು, ಅದರ್ ದ್ಯಾನ್ ವಿತ್ ಲಿಮಿಟೆಡ್. ಓಕೆ, ಆಕ್ಚುಲಿ ಇರೋದೇನೋ ಪ್ರಿವೆಂಟಿವ್ ಇದೆ, ಪ್ರಮೋಟಿವ್ ಇದೆ, ಯಾವ್ದು ಲಿಮಿಟೆಡ್ ಇದೆ ಅಂತ. ಎಸ್, ಹೇಳ್ಬೋದು ಇದು. Under India's decentralized approach to healthcare delivery, the states are primarily responsible for the organizing health service. Idu correct. But nodi, right, nodi, because of B in the A alla illi ಎರಡು ಕರೆಕ್ಟೇ. ಏನೋ ಹೆಲ್ತ್ ಸೆಕ್ಟರ್ ಅನ್ನ ಸ್ಟೇಟ್ ಲಿಸ್ಟ್ ಅಲ್ಲಿ ಹಾಕಿದೀವಿ, ಅದಕ್ಕೋಸ್ಕರ ಕ್ಯೂರೇಟಿವ್ ಇದೆ ಅಂತ ಹೇಳಕ್ಕಾಗುತ್ತಾ? ಹೇಳಕ್ಕಾಗಿಲ್ಲ ತಾನೆ. ಸೊ ಹಾಗಾಗಿ A and 2, मतलब statement 1 and 2 are correct, but 2 cannot explains or cannot be reason for A or 1. Clear? ನೋಡಿ ಆಪ್ಷನ್ ಎಲ್ಲಿದೆ ಅದು? B ಇದೆಯಾ? Okay, both are still correct, but statement 2 is not the correct explanation for 1. ಹೇಳಕ್ ಬರೋದಿಲ್ಲ ಅದು. Right? Next 76. Again ಇದು ಕೂಡ ಆನ್ಸರ್ UPSC ಅವರೇ ಕೊಡಬೇಕು. ಅರ್ಥ ಆಯ್ತಾ? So but still, okay, just ನೋಡೋಣ. Right, United Nations World Water Development Report, India extracts more than a quarter of the world's groundwater withdrawal each year. Right, again I am telling you, ಎಲ್ಲೆಲ್ಲಿ ಡೇಟಾ ಬರುತ್ತೆ, ರೈಟ್, ಅದಕ್ಕೆ UPSC ಅವರೇ ಹೇಳಬೇಕು. ಬಟ್ however we believe 1 ಅಂತ ಅನ್ಕೊಳ್ಳೋಣ. ರೈಟ್, India needs to extract more than a quarter of the world's groundwater each year to satisfy the drinking water and sanitation needs of almost 18% of the world population. Again, I'm not sure about it. Right, ಇದನ್ನ ಹೋಲ್ಡ್ ಅಲ್ಲಿ ಇಡ್ತಾ ಇದೀವಿ ನಾವು. ಓಕೆ, ಸೊ ಸುಮ್ಮನೆ ಆನ್ಸರ್ ಕೊಡೋದಕ್ಕಿಂತ ರೈಟ್ UPSC ಅವ್ರು ಏನ್ ಕೊಡ್ತಾರೆ ಅದನ್ನೇ ನೋಡೋಣ. ಬಟ್ ಇವಾಗ ಸದ್ಯ ಏನ್ ಅನ್ಕೊಳ್ಳೋಣ? ಎ. ರೈಟ್, ಎ ಅಂತ ಅನ್ಕೊಳ್ಳೋಣ, ಬಟ್ ನಾಟ್ ಶೋರ್ ಅಗೇನ್. Clear? Right, next ಯಾವ್ದಿದೆ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡಿ. According to the Constitution of India, central government has a duty to protect the states from the internal disturbances. Yes or no? Manipur issue ಆಗ್ತಾ ಇದೆಯಾ ಇಲ್ಲ? Maybe
ಬೇಸ್ಡ್ ಆನ್ ದಟ್ ಇದು ಕ್ವೆಶನ್ ರೈಸ್ ಆಗಿದೆ. ಹಾಗಿದ್ಮೇಲೆ ಹೆಂಗ್ ಹೇಳ್ತೀರಿ? ಯಾವ ಆರ್ಟಿಕಲ್ ಅದ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ 355. ಇದು ಆಲ್ರೆಡಿ KS ಕೂಡ ಕೇಳಿದ್ದಾರೆ, ಸೊ ಅವೇ ಗೊತ್ತಿರ್ಲಿ. ಕರೆಕ್ಟ್ ಆಗಿದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸಾಮ್ಸ್ right the states from providing legal counsel to a person being held for a preventive detention. No, right, even terrorist ಗೆ ನಾವು ಪಾರ್ಡನಿಂಗ್ ಪವರ್ ಕೊಡ್ತೀವಿ, ಅಂತದ್ರಲ್ಲೇ ಪ್ರಿವೆಂಟಿವ್ ಡಿಟೆನ್ಷನ್ ಇಂದ ಅರೆಸ್ಟ್ ಆದವ್ರಿಗೆ ಅವ್ರಿಗೆ ನಾವು ಅವ್ರಿಗೆ ಲೀಗಲ್ ಅಸಿಸ್ಟೆಂಟ್ ಅವ್ರು ತಗೊಳಕ್ಕೆ ಇರೋದಿಲ್ವಾ? ಇಲ್ಲಿ ಇರುತ್ತೆ ತಾನೆ. ಸೊ ಹಾಗಾಗಿ ನಾಟ್ ಎಕ್ಸಾಮ್ಸ್ ಅಂತ ನೋಡಿ, ಎಕ್ಸಾಮ್ಸ್ ಅಂತ ಕೊಟ್ಟಿದ್ದಾನೆ. ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟೇ ಇದು, ಬಟ್ ಎಕ್ಸಾಮ್ಸ್ ಅಂತ ಕೊಟ್ಟಿದ್ದಾನೆ ಮತ್ತು ನಾಟ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ wrong. But Constitution gives, according to the Prevention of Terrorism Act, confession of the accused before the police cannot be used as a evidence. No, it can be used as a evidence. ಅರ್ಥ ಆಯ್ತಾ? ಇವನ್ ಸುಪ್ರೀಂ ಕೋರ್ಟ್ ಇನ್ ಮೆನಿ ಜಡ್ಜ್ಮೆಂಟ್ಸ್ ಅಲ್ಲಿ ಹೇಳಿದೆ ಅದನ್ನ. ಸೊ ಹಾಗಾಗಿ ರಾಂಗ್. ಇಲ್ಲಿ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಲ್ಲಿ ಕ್ವೆಶನ್ ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದ್ರೆ ಓನ್ಲಿ 1. ಹಾಗಿದ್ಮೇಲೆ 77 ಗೆ ಆನ್ಸರ್ ಏನಪ್ಪಾ ಇಲ್ಲಿ ಹಾಗಿದ್ರೆ? ಏನು? ಎ ಓನ್ಲಿ. ಎ ಓನ್ಲಿ. ಓಕೆ, ನೆಕ್ಸ್ಟ್ 78 ನೋಡೋಣ. Has been suffering from the decades of civil strife and the food shortages and was in the news in the recent past for its very severe famine. Right, in the news ಅಲ್ಲಿ ಇತ್ತಿದು ಯಾವ್ದಪ್ಪ ಅಂದ್ರೆ ಸೊಮಾಲಿಯಾ. ರೈಟ್, ಯಾವ್ದಪ್ಪ ಇದು ಉತ್ತರ? Somalia is the right one because tumba famine, okay, which is followed the what? Starvation, coups, right? Ige ಬೇರೆ reason gittu, ಹಾಗಾಗಿ ಇದು Somalia is the right one. In India, biodiversity management committees are key to the realization of the objectives of the Nagoya Protocol. Yes, you can say. Because Nagoya Protocol ಅವ್ರು ಏನ್ ಮಾಡ್ತಾರೆ, ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ, ಏನೋ equal benefit sharing. ಹಾಗಿದ್ರೆ ಅದು 100% ಆಗ್ಬೇಕು ಅಂದ್ರೆ ದ ರಿಯಲ್ ಅಥಾರಿಟಿ ಆಟ್ ದಿ ಲೋಕಲ್ ಲೆವೆಲ್ ಯಾವ್ದು? ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್. ರೈಟ್, ಯು ಕ್ಯಾನ್ ಸೇ ಎಸ್. ನೋಡಿ, ಫಾರ್ ಓನ್ಲಿ ದ ರಿಯಲೈಸೇಷನ್ ದೇ ಕ್ಯಾನ್ ಹೆಲ್ಪ್ ಅಸ್ ಮಾಡುತ್ತವೆ. ಅರ್ಥ ಆಯ್ತಾ? ರೈಟ್, ನೆಕ್ಸ್ಟ್, ದ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಹ್ಯಾವ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇನ್ ಡಿಟರ್ಮೈನಿಂಗ್ ಎಕ್ಸೆಸ್ and benefit sharing, including the power to levy collection fees the excess of biological resources within the jurisdiction. Yes, you can say. ಅರ್ಥ ಆಯ್ತಾ? ಬಟ್ ಇವಾಗ ಬಯೋಡೈವರ್ಸಿಟಿ ಏನಿದೆ, ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಆಕ್ಟ್ ಏನಿದೆ ಅಲ್ಲ, ಅಮೆಂಡ್ಮೆಂಟ್ ಬಿಲ್ ಇದೆ. ಆಕ್ಚುಲಿ 2022 ಬಿಲ್ ಇನ್ನು ಪೆಂಡಿಂಗ್ ಇದೆ. ಅದು ಆಕ್ಟ್ ಆದ್ರೆ ಬಯೋಡೈವರ್ಸಿಟಿ ಪವರ್ಸ್ ಇರೋದಿಲ್ಲ. ಬಟ್ ಇವಾಗ ಸದ್ಯ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಇಸ್ ದ ನೋಡಲ್ ಅಥಾರಿಟಿ ಅಟ್ ಲೋಕಲ್ ಲೆವೆಲ್ ಅಲ್ಲಿ. ಅರ್ಥ ಆಯ್ತಾ? ಸೊ ಬಿಕಾಸ್ ಗ್ರಾಮ ಪಂಚಾಯತಿಯಿಂದ ಮೆಂಬರ್ಸ್ ಇರ್ತಾರೆ ಇಲ್ಲಿ. ರೈಟ್, ಸೊ ಹಾಗಾಗಿ ಸ್ಟೇಟ್ಮೆಂಟ್ ರೈಟ್. ಕ್ವೆಶನ್ ಏನ್ ಕೇಳಿದಾರೆ ಇಲ್ಲಿ? ಓಕೆ, ಕರೆಕ್ಟ್ ಅಂತಂದ್ರೆ ಸಿ, ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್, consider following statements in the respect of election to the President of India. Right, the members nominated to the either house of the parliament or the legislative assemblies of the states are also eligible to be included in the electoral college. Right, correct? No, right? Yes, you can't say. Correct alva? Nama electoral college gottide yaryar irtare anta. The higher the number of elective assembly seats, higher is the value of vote of each MLA of the state. Yes, right? Hange on around UP our value more than 83,000 ಇದೆ ಅವರ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? ಅದೇ ರೀತಿ ಅರುಣಾಚಲ್ ಪ್ರದೇಶ ಮತ್ತು ಯಾವುದು ಪುದುಚೇರಿ ಎಂಜಾಯ್ ಸೇಮ್. ಅದು 480, ಇದು 480. ಯಾವುದು ಅರುಣಾಚಲ್ ಪ್ರದೇಶಕ್ಕೂ 480 ಇದೆ. ಆಮೇಲೆ ಯಾವ್ದು ಹೇಳಿದೆ ಇನ್ನೊಂದು, ಅದಕ್ಕೂ ಕೂಡ 480 ಇದೆ. ರೈಟ್, ಸೊ ಹಾಗಿದ್ಮೇಲೆ ಇಲ್ಲಿ ಏನಾಯ್ತು? ರೈಟ್, ಸ್ಟೇಟ್ಮೆಂಟ್ 1 ರಾಂಗ್ ಇದೆ ಆಲ್ರೆಡಿ. ಹೈಯರ್ ದಿ ನಂಬರ್, ಎಸ್ ಕರೆಕ್ಟ್. The value of yes MLA of Madhya Pradesh is greater than that of Kerala. Yes, ಅರ್ಥ ಇದೆ. more than 20, more than 18 ಅಷ್ಟೇ. ಸೊ ಹಾಗಾಗಿ ಎಸ್ ಕರೆಕ್ಟ್ ಇದು.
Right, next the value of each MLA of Puducherry is a higher. ನೋಡಿ ನಾ ಹೇಳಿದೆ ಏನೋ equal not higher. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆ ಇಲ್ಲ, ಇದು ರಾಂಗ್. ಹೌ ಮೆನಿ ರಾಂಗ್ಸ್ ಆಯ್ತು ಇಲ್ಲಿ? 2 ರಾಂಗ್ ಆಯ್ತು, 2 ರೈಟ್ಸ್. ಕ್ವೆಶ್ಚನ್ ಏನ್ ಕೇಳಿದಾನೆ? ಓನ್ಲಿ 2. ರೈಟ್, ಬಿ ಇಸ್ ದ ಆನ್ಸರ್. ಓನ್ಲಿ 2. ನೋಡಿ, ಪರ್ಸನಾಲಿಟೀಸ್ ಹಿಸ್ಟ್ರಿಯಲ್ಲಿ ಕೇಳಿದ್ದಾರೆ. ವಿತ್ ರೆಫರೆನ್ಸ್ ಟು ದಿ ಇಂಡಿಯನ್ ಹಿಸ್ಟ್ರಿ, Alexander Ray and A.H. Longhurst, Robert Sewell and James Burgess and the Walter Elliot were associated with. They are archaeologists. Right, they are archaeologists. So that means for this is, archaeological excavations. Right, 81 is A. Next, again culture in the questions ಕೇಳಿದ್ದಾರೆ ಇಲ್ಲಿ. Right, culture in the questions ಕೇಳಿದ್ದಾರೆ ನೋಡಿ. Again religious history in the, right, ನೋಡಿ, ಬೇಸ್ ನಗರ ಆಕ್ಚುಲಿ ವೈಷ್ಣವಿಸಮ್ಗೆ, ರೈಟ್, ವೈಷ್ಣವೈಟ್ಸ್. ಹಾಗೆ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಬಾಜಾ ಇಸ್ ಫಾರ್ ಬುದ್ಧಿಸ್ಟ್, ಕರೆಕ್ಟ್, ಬುದ್ಧಿಸ್ಟ್ಗೆ. ಸಿತ್ ನವಾಸಲ್, ರೈಟ್, ಇದಾಗೆ ನಿಮ್ಮ ನಿತಿನ್ ಸಿಂಘಾನಿಯಾದಲ್ಲಿ ಇದಾವೆ ಎಲ್ಲವೂ ಕೂಡ, ರೈಟ್. ಸಿತ್ತ ನಿವಾಸಲ್ಲೂ ಜೈನ್ ಕೇವೆ, ಕರೆಕ್ಟ್ ಆಗಿದೆ, ರೈಟ್. ಹಾಗಿದ್ಮೇಲೆ 1 ಈಸ್ ರಾಂಗು, 2 and 3 ಆರ್ ರೈಟ್. ಬಟ್ ಕ್ವೆಶನ್ ಪೇರ್ ಅಲ್ಲಿ ಇರೋದ್ರಿಂದ ಇದು ಈಸಿನೇ ನಿಮ್ಗೆ, ಅದಕ್ಕಿಂತ ಈಸಿ ಇದು. ಇಲ್ಲಿ ಇದೆ ಅಂತ ಹೇಳಕ್ಕೆ ಅವಶ್ಯಕತೆ ಇಲ್ಲ, ಅಲ್ಲಿ ಇದೆ ಅಂತ ಹೇಳ್ಬೇಕಿತ್ತು, ರೈಟ್. ಹೌ ಮೆನಿ ಪೇರ್ಸ್? 2 pairs are correctly given, right. Next, ನೋಡಿ, 7th August is declared as National Handloom Day. ಬಿಕಾಸ್ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ, ಇಂಡಿಯಾದ ಎಕಾನಮಿಯಲ್ಲಿ ಓನ್ಲಿ ನಮಗೆ ಗೊತ್ತಿದೆ ಅರೌಂಡ್ 5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆರ್ ಸ್ಕಿಲ್ಡ್ ಆಕ್ಚುಲಿ, ರೈಟ್. ಇನ್ ರೆಸ್ಟ್ ಅನ್ಸ್ಕಿಲ್ಡ್. ಹಾಗಿದ್ಮೇಲೆ ಸ್ಕಿಲ್ ಇಲ್ದಂಗೆ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕಂದ್ರೆ ವಿ ನೀಡ್ ಟು ಕನ್ಸಿಡರ್ ವಿಚ್ ಸೆಕ್ಟರ್, ಯಾವ ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು? ಸೆಕೆಂಡರಿ ಸೆಕ್ಟರ್ ಅಲ್ಲೇ ಯಾವ ಸೆಕ್ಟರ್ಗೆ? ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಯಾವ ಸೆಕ್ಟರ್ಗೆ? ಅಪ್ಪರಲ್ಲು ಮತ್ತು ಟೆಕ್ಸ್ಟೈಲ್. ಅದರಲ್ಲೇ ನಾವು ನಮ್ಮ ಇಂಡಿಜಿನಸ್ ಯಾವುದೋ ಸೆಕ್ಟರ್ ಅಥವಾ ಕಂಟ್ರಿಬ್ಯೂಷನ್ ಅಥವಾ ಪ್ರೊಡಕ್ಷನ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಇಂಡಿಯಾ. ಅರ್ಥ ಆಯ್ತಾ? ಹಾಗಾಗಿ ಇದನ್ನ ಕೇಳಿದ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಈ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಅಂತ ಬರುತ್ತಲ್ಲ, WCO ಅಂತ ಹೇಳಿ, ಅಲ್ಲಿ ಒಂದು HSN ಕೋಡ್ ಅಂತ ಕೊಡ್ತಾರೆ, ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಕೋಡ್ ಅಂತ. ಯಾವುದು? HSN ಕೋಡ್ ಅಂತ ಹೇಳಿ. ಅದು ಆಕ್ಚುಲಿ ನಮ್ಮ ಖಾದಿ ಅವ್ರಿಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಅಂದ್ರೆ ಡುಪ್ಲಿಕೇಶನ್ ಆಗ್ಬಾರ್ದು ಅಂತ. ಅದಕ್ಕೋಸ್ಕರ ಇದು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಕ್ಲಿಯರಾ? ಹಾಗಾಗಿ 2015ರಲ್ಲಿ ನಮ್ಮ ಯಾರು ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು 7th August ಇಸ್ ರೈಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಹ್ಯಾಂಡ್ಲೂಮ್ ಡೇ ಅಂತ ಕರೆಕ್ಟ್ ಆಗಿದೆ. ನೋಡಿ, ಎದಕ್ಕೆ ಅಂತಂದ್ರೆ ಬಿಕಾಸ್ ಟು ಗಿವ್ ದ ಇಂಪಾರ್ಟೆನ್ಸ್ ಟು ಇಂಡಿಜಿನಸ್ ಇಂಡಸ್ಟ್ರಿ. ಹಾಗೆ ಇಂಡಿಜಿನಸ್ ಇಂಡಸ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ, ರೈಟ್. ಓಕೆ, ಯಾವ ಮೂಮೆಂಟ್ ಶುರುವಾಗಿದ್ದು? ಸ್ವದೇಶಿ ಮೂಮೆಂಟ್. ಕ್ಲಿಯರ್? ಯಾವ ಮೂಮೆಂಟ್ ಶುರುವಾಗಿದ್ದು? ಸ್ವದೇಶಿ. ಹಾಗಿದ್ರೆ that the Swadeshi movement was launched on the same date, correct. Clear, right? Clear. So ಹಾಗಿದ್ಮೇಲೆ one can ನೋಡಿ, one ಗೆ ರೀಸನ್ ಮೇ ಬಿ 2 ಆಗಿರಬಹುದು. ಅಂದ್ರೆ 2 ಈಸ್ ಏನ್ ಹೇಳ್ಬೋದು? ಅಷ್ಟೇ ನೋಡಿ, ಇಲ್ಲಿ ಬೋತಿ ಎಲ್ಲಿದೆ ಅದು? 2 is the correct explanation for statement 1. ಹಾಗಿದ್ಮೇಲೆ A is the right one. A is the right one. Next, 84. Okay, national flag of India according to the flag code of India 2002. ನಮಗೆ ಗೊತ್ತಿದೆ, ಇಂಡಿಯಾದಲ್ಲಿ ಫಂಡಮೆಂಟಲ್ ರೈಟ್ಸ್ ಎಂಜಾಯ್ ಮೋರ್ ಪವರ್, ಫಂಡಮೆಂಟಲ್ ಡ್ಯೂಟೀಸ್ ಎಂಜಾಯ್ ಮೋರ್ ಪವರ್. ಫಂಡಮೆಂಟಲ್ ರೈಟ್ಸ್ ಅರ್ಥ ಆಯ್ತಾ? ಸೊ ಹಾಗಾಗಿ ಕರೆಂಟ್ ಅಫೇರ್ ಇರೋದ್ರಿಂದ ಸೊ ಕೇಳಿದರೆ ಕ್ವೆಶನ್ ನೋಡಿ, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಸೈಜಸ್ ಆಫ್ ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಇಸ್ ನೋಡಿ. ಆಕ್ಚುಲಿ ಆ ಆಕ್ಟ್ ಅನ್ನ ನೀವೇನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರೆ
ಆ ಆಕ್ಟ್ ಅಲ್ಲಿ ಹೇಳಿದ್ದಾರೆ ರೈಟ್, ದಿಸ್ ಇಸ್ ನಾಟ್ ದಿ ಸ್ಟ್ಯಾಂಡರ್ಡ್ ಆಕ್ಚುಲಿ ಅಕಾರ್ಡಿಂಗ್ ಟು ದಿ ಆಕ್ಟ್. ಆ ಆಕ್ಟ್ ಪ್ರಕಾರ ನೋಡ್ಬೇಕಷ್ಟೇ ನೀವು, ಅರ್ಥ ಆಯ್ತಾ? ಸೊ ಹಾಗಾಗಿ ರಾಂಗ್. ದ ರೇಷಿಯೋ ಆಫ್ ದ ಲೆಂತ್ ಟು ದಿ ವಿಡ್ತ್ ಆಫ್ ದಿ ಫ್ಲಾಗ್ ಶಾಲ್ ಬಿ, ಗೊತ್ತಿದೆ ಇದು 3:2. ಹಾಗಿದ್ಮೇಲೆ ಏನಿದು 1 ಇನ್ಕರೆಕ್ಟ್ 2 ಕರೆಕ್ಟ್. ಎಲ್ಲಿದೆ ಅದು? ಯಾವ್ದಲ್ಲಿ? ಡಿ, ರೈಟ್, ಡಿ. ನೆಕ್ಸ್ಟ್ 85. Okay, Constitution Day. Yes. The Constitution Day is celebrated on 26th November every year to promote constitutional values among the citizens. Yes, correct. ಹೌದಲ್ಲ? ಅದಕ್ಕೋಸ್ಕರನೇ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಗೊತ್ತಾಗ್ಲಿ, ಅದರಿಂದ ಏನೇನ್ ಫಾಯ್ದಾ ಇದೆ, ನಾವ್ ಇನ್ನು ಏನ್ ಮಾಡ್ಬೇಕು, ಅದ್ರ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳಿಸೋದಕ್ಕೆ ನಾವು ಆಚರಿಸೋದು, ರೈಟ್? So on 26th November 1949, the Constitution Assembly of India set up a drafting committee. So ಆಟೋಮೆಟಿಕ್ಲಿ ಮುಂದೆ ಓದೋ ಅವಶ್ಯಕತೆ ಇಲ್ಲ ಇದು, ರೈಟ್? ಸೊ ರಾಂಗ್. ಸೊ ಹಾಗಿದ್ಮೇಲೆ ಓನ್ಲಿ ಏನು, ಸಾರಿ, ಎ ಇಸ್ ಕರೆಕ್ಟ್. ನೋಡಿ ಎಲ್ಲಿದೆ ಅದು? ಹಾಗಿದ್ರೆ ಎ ಇಸ್ ಕರೆಕ್ಟ್, ಬಿ ಇಸ್ ರಾಂಗ್, ಸಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ನೆಕ್ಸ್ಟ್, the Switzerland is one of the leading exporters of the gold in terms of value. Wrong. China and Australia if you consider. So hagagi wrong. Statement 1 is wrong. Switzerland has the second largest. No, yaru second largest? You can say somewhat okay, China, no, Australia somewhere, right? But not actually, it is Switzerland. I am sure about it. So both the statement are ಏನಿದು ಇನ್ಕರೆಕ್ಟ್. ಎಲ್ಲಿದೆ ಅದಾಗಿದ್ರೆ? ಇಲ್ವಾ? ಬಟ್ ಆಕ್ಚುಲಿ ಅದು ಸೆಕೆಂಡ್ ಲಾರ್ಜೆಸ್ಟ್ ಅಂತ ಇದಲ್ಲ. ಮೇ ಬಿ ಹಾಗಿದ್ರೆ ನಾವ್ ಏನ್ ಹೇಳ್ಬೋದು, ಮೇ ಬಿ ಇದು 100% ಅಲ್ಲ. ಹಾ, ಮೇ ಬಿ ಆ ಆಂಗಲ್ ಅಲ್ಲಿ ನೋಡಿದ್ರೆ ಒನ್ ಆಫ್ ದಿ ಅಂತ ಬಂದ್ರೆ ಮೇ ಬಿ ಸಮ್ ವಾಟ್ ಹೇಳ್ಬೋದು, ರೈಟ್? ಹಾಗಿದ್ಮೇಲೆ ಏನಿದೆ ಇಲ್ಲಿ? 1 ಕರೆಕ್ಟ್, 2 ಏನಿದೆ ಹಾಗಿದ್ರೆ ರಾಂಗ್. ಎಲ್ಲಿದೆ ಅದು? ಸಿ, ರೈಟ್? 1 is correct but statement 2 is incorrect. ನೋಡಿ, the recently US and European Union have launched the Trade and Technology Council, right? Yes, they have launched. The US and the EU, okay, EU claim that through this they are trying to bring technological progress and physical productivity, correct, right? Nodi, under their control. No, even this facility will be applicable to other countries, right? So hagidmele somewhat it is wrong. So hagidmele 1 is correct, 2 is wrong. Ellide? C na? Okay, C is the right one. C is the right one. Next, India accounts for 3.2% of the global exports of the goods. Yes or no? No, it is 3.5%. Okay, 3.5%, right? So that's why it is wrong, right? Many local companies and some foreign companies operating in India have taken the advantage of, yes, the beautiful scheme ide. Okay, scheme ide namage gottide already, production link incentive scheme. Yep, it is right. ಹಾಗಿದ್ಮೇಲೆ ಏನಿದು? Okay, 1 is wrong, ಹೌದಲ್ಲ? 1 is wrong, second is right. ಎಲ್ಲಿದೆ ಅದು? Option D. The D is the right one. D is the right one. Next, 89. ನೋಡಿ, ಸ್ಟೆಬಿಲಿಟಿ ಅಂಡ್ ಗ್ರೋತ್ ಪ್ಯಾಕ್ಟ್ ಆಫ್ ದ ಯುರೋಪಿಯನ್, ನೋಡಿ ನೆನ್ಪಿಟ್ಕೊಳ್ಳಿ, ಇದು ಆಲ್ ಅಬೌಟ್ ಫಿಸಿಕಲ್ ಪಾಲಿಸಿ. ಓಕೆ, ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಹಾಗಿದ್ರೆ? ಅದೇ ಕಾನ್ಸೆಪ್ಟ್ ಇಲ್ಲಿ ಇಟ್ ಈಸ್ ಆಲ್ ಅಬೌಟ್, ರೈಟ್, ಫಿಸಿಕಲ್ ಪಾಲಿಸಿ, ರೈಟ್? ಇದು ಫಿಸಿಕಲ್ ಪಾಲಿಸಿಗೆ ಸಂಬಂಧಪಟ್ಟಿದ್ದು. ಹಾಗೆ ಫಿಸಿಕಲ್ ಪಾಲಿಸಿ ನಮ್ಗೆ ಗೊತ್ತಿದೆ, FD, RD, ERD, ರೈಟ್? ಇವಕ್ಕೆ ಸಂಬಂಧಪಟ್ಟಿದ್ದು, ರೈಟ್? ಸೊ ಹಾಗೆ ನೋಡಿ ಇವಾಗ, ರೈಟ್? It limits the levels of budgetary deficit of the countries of the European Union, correct, right? It's an around ಎಷ್ಟಿದೆ ಅದು? ಎಷ್ಟು ಲಿಮಿಟ್ ಮಾಡ್ಬೇಕಂತ ಇದಾರೆ ಅವರು? 60%. ಎಷ್ಟು? 60% ಆಫ್ ದ ಡೆಟ್ ಟು GDP ರೇಷಿಯೋ ಅನ್ನ, 3% ಅಷ್ಟು ಫಿಸ್ಕಲ್ ಡೆಫಿಸಿಟ್ ಅನ್ನು. Yes, this is, you can say, right.
makes the countries of the European Union to share their infrastructure facilities. No, it is not for that. Enables the countries of the European Union to share that. No, it is even not for that. As I told you, it is only for fiscal policy related. Hagagi only one is correct. That means how many pairs? Only one pair is correctly matched. Next. ನೋಡಿ ಯಾವುದೇ ಒಂದು ಬರಲಿ ರೈಟ್, ಯಾವುದೇ ಒಂದು ಕನ್ವೆನ್ಷನ್ ಓದಿ, ಯಾವುದೇ ಒಂದು ಪ್ರೋಟೋಕಾಲ್ ಓದಿ, ರೈಟ್, ಅದು ಲೀಗಲಿ ಬೈಂಡಿಂಗ್ ಇದೆಯೋ ಇಲ್ಲ ಅಂತ ಗೊತ್ತಿರಬೇಕು. ಕರೆಕ್ಟಾ? ಸೊ ಹಾಗೆ ಅದೇ ಮೇಲೆ ಕ್ವೆಶನ್ ಕೇಳಿದಾರೆ ನೋಡಿ ಇಲ್ಲಿ. The countries of the UN have adopted the first ever compact for the international migration, the global compact for safe, orderly and regular migration ಮಾಡಿದ್ದಾರೆ. Okay. The objective and the commitment stated in the GCM are binding on the UN member countries. No. ಅರ್ಥ ಆಯ್ತಾ? ಸೊ ಅದು ಬೈಂಡಿಂಗ್ ಮಾಡಿದ್ದೆ ಆದ್ರೆ ರೈಟ್ ಬಹಳ ಕಷ್ಟ ಆಗ್ತದೆ ಕಂಟ್ರೀಸ್ಗೆ. ಅರ್ಥ ಆಯ್ತಾ? ಬಾಂಗ್ಲಾದೇಶದವರು ಇಂಡಿಯಾಕ್ಕೆ ಮೈಗ್ರೇಟ್ ಆಗ್ಬೋದು ಈಸಿಲಿ. ಸೊ ಹಾಗಾದ್ರೆ ಆಗ್ಬಾರ್ದು ಅಂತ ಹೇಳಿ ಇದು ಇಟ್ಸ್ ನಾಟ್ ಎ ಲೀಗಲ್ ಬೈಂಡಿಂಗ್, ನಾನ್ ಬೈಂಡಿಂಗ್, ಹಾಗಾಗಿ ರಾಂಗ್. ಇಟ್ ಈಸ್ ರೈಟ್. ನೆಕ್ಸ್ಟ್, ದ GCM addresses the internal migration. No, it is international migration. So you can't say this. Only one is correct, 2 and 3 are wrong. ಹಾಗೆ only pair one pair is correct. Right, only one statement is correct. ನೋಡಿ, ಹೋಮ್ ಗಾರ್ಡ್ಸ್. ಹಾಗೆ ಹೋಮ್ ಗಾರ್ಡ್ಸ್ ಆರ್ ಆಕ್ಚುಲಿ ಅಂಡರ್ ಯಾವ್ದಾಗಿದ್ರೆ ಸ್ಟೇಟ್ ಲಿಸ್ಟ್, ರೈಟ್? The home guards are raised under the Home Guards Act and rules of the concerned state governments ಆಗಬೇಕಾಗಿತ್ತು. concerned state governments, ಹಾಗಾಗಿ wrong. Next, the role of the home guard is to serve as an auxiliary force to the police in a maintenance of law and order. Yes, internal security. To prevent the infiltration on the international border or coastal area, the border wing home guards battalions have been raised in some states. Right? Only 2 and 3 are correct. Right? One is wrong. That means option B. Next. ನೋಡಿ, ಇದು ಕೂಡ ಆಕ್ಟ್ಸ್ ಮೇಲೆ, ರೈಟ್? ನೋಡಿ, unauthorized wearing of police or military uniforms. ನೋಡಿ, ಇದು ಆಟೋಮೆಟಿಕ್ಲಿ ಇದಕ್ಕೂ ಸಂಬಂಧನೇ ಇಲ್ಲ. ದ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ರಿಲೇಟೆಡ್ ಟು ಸಮಥಿಂಗ್ ಎಲ್ಸ್. ಇದಕ್ಕೆ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಅದು ಬೇರೆನೇ ಇದೆ. ಹಾಗಾಗಿ ಈಸಿಲಿ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಒನ್. ಸೊ ಇದು ರಾಂಗ್ ಆಯ್ತು. ಹಾಗಿದ್ರೆ ನೋಡಿ, knowingly or misleadingly or otherwise the interfering with a police officer or a military officer when engaged in their duties. ಹೌದಲ್ಲ? ಅದನ್ನ ಆಕ್ಚುಲಿ ಅದೇನೋ ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದು ತಪ್ಪೆ. ಇಟ್ ಬಿಕಮ್ಸ್ ಇಲ್ಲೀಗಲ್ ಅಂತ. ಓಕೆ, ಇದು ಇಲ್ಲೀಗಲ್. ಅರ್ಥ ಆಯ್ತಾ? ಕರೆಕ್ಟ್. ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ರೈಟ್? ರೈಟ್. ದ ಸೆಲೆಬ್ರಿಟಿ ಗನ್ ಫೈರ್ ವಿಚ್ ಕ್ಯಾನ್ ಎಂಡೇಂಜರ್ ದಿ the personal safety of the others. Yes, the Arms Amendment Act 2019 is a right one. However, 2 and 3 are correct. 1 is wrong. That means 2, right? Only B. So B is the right one. ಹಾಗಾಗಿ ಕರೆಂಟ್ ಅಫೇರ್ ಅಲ್ಲಿ ಏನೇ ಬಂದರೂ ಕೂಡ ಇಂಪಾರ್ಟೆಂಟ್ ಯಾವುದೇ ಆಕ್ಟ್ ಬರಲಿ ಅದರ ಕ್ಲಾರಿಟಿ ಇರಲಿ ಅಷ್ಟೇ ನಿಮಗೆ. Next is North Kivu and Ituri. They are actually in the news because they are in the Congo, right? That means they has given here. ಏನು ಕೊಟ್ಟಿದ್ದಾರೆ ಇಲ್ಲಿ ಇವರು? Okay, they are actually in Congo, right? But here ಏನು ಕೊಟ್ಟಿದ್ದಾನೆ? ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಕೊಟ್ಟಿದ್ದಾನೆ. Nagorno and Karabakh region. Okay, they are the insurgencies in Armenia, right? This is also wrong. ಇದು ಕೂಡ ರಾಂಗ್, ಇದು ಕೂಡ ರಾಂಗ್. ಓಕೆ, ಇದು ಕೂಡ ರಾಂಗ್. Kherson and Zaporizhzhia, right? These are actually in Ukraine, right? That means
ಕಂಟ್ರೀಸ್ ಮಧ್ಯೆ ಒಂದು ಮೀಡಿಯೇಷನ್ ಶುರು ಮಾಡಿದ್ದಾರೆ. ಕ್ಲಿಯರಾ? ಸೊ ಹಾಗಾಗಿ ಅದರ ರಿಲೇಟೆಡ್ ರೈಟ್, ಇದು ಕರೆಂಟ್ ಅಫೇರ್, ಅದರ ರಿಲೇಟೆಡ್ ಓಕೆ ಬಹಳ ಹಿಂದಿತ್ತದು. ರೈಟ್, ಆಡಿಬಲ್ ಅಲ್ವಾ? ಆಡಿಬಲ್ ಅಲ್ವಾ? ಆಡಿಬಲ್ ರೈಟ್? ಕೇಳಿಸ್ತಾ ಇದೆ ಎಲ್ರಿಗೂ? ಓಕೆ 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 ಫೈನ್. ಓಕೆ ಫೈನ್, ಇವಾಗ ಬಂತದು. ಓಕೆ, ಸೊ ಹಾಗಿದ್ಮೇಲೆ ಸೊ ಹಿಯರ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಬಟ್ ನೋಡಿ, ಅರಬ್ ಪೀಸ್ ಇಂದಾನೆ ಇದು ಶುರುವಾಗಿದೆ ಅನ್ನೋ ತಪ್ಪು. ಅಬ್ರಾಹಂ ಅಕಾರ್ಡ್ ಬೇರೆ ಬೇರೆ ಇದಾವೆ. ಸೊ ಹಾಗಾಗಿ ಬೋತ್ ಟೂ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಬಟ್ ಟೂ ಇಸ್ ಕ್ಯಾನ್ ನಾಟ್ ಬಿ ದ ಎಕ್ಸ್ಪ್ಲನೇಷನ್ ಫಾರ್ ಒನ್. ಕ್ಲಿಯರಾ? ಎಸ್, ಎಲ್ಲಿದೆ ಅದು? ಆಪ್ಷನ್ ಬಿ. ಓಕೆ, ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ 95. ಓಕೆ, ಸ್ಪೋರ್ಟ್ಸ್ ಮೇಲೆ ಇಲ್ಲಿವರೆಗೂ ಕ್ವೆಶನ್ ಕೇಳ್ತಾ ಇರ್ಲಿಲ್ಲ, ಬಟ್ ಈಗ UPSC ಕೇಳ್ತಾ ಇದ್ದಾರೆ 2020ರಿಂದ. ಸೊ ಹಾಗಾಗಿ ನೋಡ್ಕೋಬೇಕು. ಮೇಜರ್ ಧ್ಯಾನ್ ಚಂದ್ ಅಖೇಲ್ ರತ್ನ ಅವಾರ್ಡ್ ಫಾರ್ ದಿ ಮೋಸ್ಟ್ ಸ್ಪೆಕ್ಟಾಕ್ಯುಲರ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೈ ಅ ಸ್ಪೋರ್ಟ್ ಪರ್ಸನ್ ಓವರ್ ಅ ಪೀರಿಯಡ್ ಆಫ್ ಲಾಸ್ಟ್ 4 years. Yes or no? Yes, right, you can say. Arjuna award for the lifetime achievement by the sport person. No, it's not for the lifetime. It's only for 3 to 4 years ಅಲ್ಲಿ ಇದ್ರೂ ಕೂಡ they can be given. So ಹಾಗಾಗಿ ಇವಾಗ we will hold for this. Dronacharya is again the honor eminent coaches who have successfully trained sports persons or teams, right? Dronacharya. The Rashtriya Khel Protsahan Puraskar, it is to recognize the contribution made by the sport persons even after their retirement. No, it is by the corporates, right? So ಹಾಗಾಗಿ ಇಲ್ಲಿ only 2 are correct, 1 and 3. Right, ಎಲ್ಲಿದೆ ಅದು ಉತ್ತರ ಆಗಿದ್ರೆ ಆಪ್ಷನ್ only 2, right? B is the right one. Right, B is the right one. Next, consider following statements in the chess Olympiad. ನೋಡಿ, ಯಾವುದು ಇಂಡಿಯಾಗೆ ಇಂಪಾರ್ಟೆಂಟ್ ಅದಷ್ಟೇ ರೈಟ್ ನಾವು ನೋಡ್ಕೊಂಡ್ರೆ ಸಾಕು. ರೈಟ್, ಎಲ್ಲವೂ ಇಂಪಾರ್ಟೆಂಟ್ ಇರಲ್ಲ, ಎಲ್ಲ ಸ್ಪೋರ್ಟ್ಸ್ ಅನ್ನ ನೋಡ್ಕೊಂಡ್ರು ಕೂಡ. ನೋಡಿ, it was the first time that chess Olympiad was held in India because we have to thanks Corona in this context. ಓಕೆ, ಈ ಇದರಲ್ಲಿ ಮಾತ್ರ ನಾವು ಕೊರೋನಾಗೆ ಇದು ಹೇಳ್ಬೇಕಾಗ್ತದೆ ಥ್ಯಾಂಕ್ಸ್. ಇಲ್ಲಾಂದ್ರೆ ಇದು ಇಂಡಿಯಾದಲ್ಲಿ ಆಗ್ತಾ ಇರ್ಲಿಲ್ಲ. ಕ್ಲಿಯರಾ? ಸೊ ರಷ್ಯಾದಲ್ಲಿ ಆಗ್ಬೇಕಾಗಿತ್ತು, ಬಟ್ ರಷ್ಯಾದಲ್ಲಿ ಯುಕ್ರೇನ್ ಆಯ್ತು. ರೈಟ್, ಅದಾದ ನಂತರ ಮತ್ತೆ ಇಲ್ಲಿ ಇವಾಗ ಇಂಡಿಯಾಗೆ ಶಿಫ್ಟ್ ಆಯ್ತು, ಚೆನ್ನೈಗೆ. ಸೊ ಹಾಗಾಗಿ ಯು ಕ್ಯಾನ್ ಸೇ ರೈಟ್ ಇಸ್ ದ ಫಸ್ಟ್ ಒನ್. ರೈಟ್, ನೆಕ್ಸ್ಟ್, ರೈಟ್, ದ ಅಫಿಷಿಯಲ್ ಮಸ್ಕಾಟ್ ವಾಸ್ ನೇಮ್ ತಂಬಿ. ರೈಟ್, ಸೊ ತಂಬಿ. The trophy for the winning team in the open section is the Hamilton Russell Cup. Ulta ಮಾಡಿದ್ದಾರೆ. Hamilton Russell Cup. The trophy for the winning team of the women's section is what? Vera Menchik Cup.
ಅರ್ಥ ಆಯ್ತಾ? ಹಾಗಾದ್ರೆ ಬೋತ್ ಸ್ಟೇಟ್ಮೆಂಟ್ ರಾಂಗ್, ರೈಟ್. ಹಾಗೆ ಓನ್ಲಿ 1 and 2, ದಟ್ ಮೀನ್ಸ್ ಬಿ. ನೋಡಿ ಎ ಅಲ್ಲಿ ಎಲ್ಲ ಬಿ ಇದೆ, ಆಲ್ಮೋಸ್ಟ್ ಆರ್ ಆನ್ಸರ್. ಕಣ್ಣು ಮುಚ್ಕೊಂಡು ಹಾಕಿ ಬಂದಿದ್ರು 80+ ಆಗ್ತಿತ್ತೇನೋ. ಮೇ ಬಿ ಈ ಸರಿ ಮೇ ಬಿ ಏನಾಗ್ಬೋದು, ಕಟ್ ಆಫ್ ಅಂಡ್ ಅರೌಂಡ್ ಸೇಫ್, ರೈಟ್. ಎಷ್ಟು 65, ಸಮಾಧಾನ ಮಾಡ್ಕೋಬೇಕಷ್ಟೇ 65. ಓಕೆ, ಅಂಡ್ ಅರೌಂಡ್ 85+, ಓಕೆ ವಿ ಸೇ, ರೈಟ್. 85+ ಇದ್ರೆ ಒಳ್ಳೆ ಸ್ಕೋರು, ರೈಟ್. ಯಾಕೆಂತಂದ್ರೆ ಹೋಸರಿ ಕಂಪೇರ್ ಮಾಡಿ ಹೇಳಿದ ಅಷ್ಟೇ, 88 ಇತ್ತಲ್ಲ, ಮೇ ಬಿ ಜಾಸ್ತಿನೂ ಇರ್ಬೋದು, ಅದೇ ಹೇಳಿದ 85, ಹೌದಲ್ಲ. 85 +or -10 ಅಂದ್ಬಿಟ್ರೆ ಮುಗಿದೋಯ್ತು, ಹೌದಲ್ಲ. ಎಲ್ಲಿ ನೆಕ್ಸ್ಟ್ ಯಾವ್ದು ಹಾಗಿದ್ರೆ ಎಷ್ಟನೇ ಕ್ವೆಶ್ಚನ್? ಎಷ್ಟದ್ದು 96 ಆಯ್ತು ಈಗ. ಓಕೆ 97. ಓಕೆ, ಡ್ಯಾನ್ ಬಾಸ್ ಅಂಡ್ ದೋನ್ಸ್ಟೆಕ್ ರೀಸನ್ ನ್ಯೂಸ್ ಅಲ್ಲಿ ಇತ್ತು, ರೈಟ್. ಯುಕ್ರೇನ್, ರೈಟ್. ಸೊ ಅಗೇನ್ ಇಲ್ಲೇನ್ ಕೊಟ್ಟಿದ್ದಾರೆ, ಸಿರಿಯಾ, ಸೊ ರಾಂಗ್. ಸೊ ಕಾಚಿನ್ ರೀಸನ್ ಮ್ಯಾನ್ಮಾರ್, ರಾಂಗ್. ಉಡೇ ನಿಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು ಅಂತಾನೆ ಕೊಟ್ಟಾರೆ, ಬರೇ ರಾಂಗ್ ಇದಾವೆ, ಬರೇ ರಾಂಗ್ ಇದಾವೆ. ಎಸ್ ಆರ್ ನೋ? ನೆಕ್ಸ್ಟ್ ಟೈಗ್ರಿ ರೀಸನ್ ಇಥಿಯೋಪಿಯಾ, ರೈಟ್. ಸೊ ರಾಂಗ್. ಸೊ ಹಾಗಿದ್ಮೇಲೆ ಹೌ ಮೆನಿ ಆಫ್ ದಿ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಡಿ, ಯಾವುದು ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, in the recent years the Chad, Guinea, Mali, Sudan caught the international attention for which one of the following reason common to all of them? ಅಂದ್ರೆ ಅಗೇನ್ ಇಲ್ಲಿ ಸ್ವಲ್ಪ ರೈಟ್ ಕೆಲವೊಬ್ರು ಆನ್ಸರ್ ಇದನ್ನ ರೈಟ್ ಕೂಪ್ಸ್ ಅಂತಿದ್ದಾರೆ, ರೈಟ್. ಮೇ ಬಿ ಇದು ಕೂಡ ಇರಬಹುದು, ರೈಟ್. ಬಿಕಾಸ್ ದೀಸ್ ಆರ್ ಆಲ್ ದಿ ಪಾರ್ಟ್ ಆಫ್ ಸಹೇಲ್ ಕಂಟ್ರೀಸ್. ಸೊ ಸಹೇಲ್ ಕಂಟ್ರೀಸ್ ಆಗಿರೋದ್ರಿಂದ ನಮಗೆ ಗೊತ್ತಿರ್ಬೋದು, ಗ್ರೇಟ್ ವಾಲ್ ಆಫ್ ಆಫ್ರಿಕಾ, ದ ಗ್ರೇಟ್ ಗ್ರೀನ್ ವಾಲ್ ಆಫ್ ಆಫ್ರಿಕಾ, ರೈಟ್. ವಾಲ್ ಆಫ್ ಆಫ್ರಿಕಾ, ರೈಟ್, ರೈಟ್. ಇದನ್ನ ಬೇಸಿಸ್ ಮೇಲೆ ಸೊ ಇಂಡಿಯನ್ ಗ್ರೀನ್ ವಾಲ್, ಓಕೆ, ಗ್ರೀನ್ ವಾಲ್ ಕೂಡ ನಾವು ಮಾಡ್ಕೊಂಡಿದೀವಿ, ಅಂಡ್ ಅರೌಂಡ್ 1400 ಕಿಲೋಮೀಟರ್ಸ್, ರೈಟ್. ಮೇ ಬಿ ಹಾಗಿದ್ಮೇಲೆ CRD ಅಗೇನ್ UPSC ನೋಡೋಣ ಇದಕ್ಕೆ ಆನ್ಸರ್ ಏನ್ ಕೊಡ್ತಾರೋ. ಜಸ್ಟ್ ಇವಾಗ CRD ಅಂತ ಅನ್ಕೊಳ್ಳೋಣ, ಬಿಕಾಸ್ ಎರಡಕ್ಕೂ ಕೂಡ ಅದು ಅವು ಪ್ಲೇಸಸ್ ನ್ಯೂಸ್ ಅಲ್ಲಿ ಇತ್ತು ಆಕ್ಚುಲಿ. ಓಕೆ, ನೆಕ್ಸ್ಟ್ 99. ಓಕೆ, ಇಟ್ ಈಸ್ ಅಗೈನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್. ಓಕೆ, ಕಣ್ಣು ಮುಚ್ಕೊಂಡು ಆಲ್ ಆಫ್ ದಿ ಅಬೋ. ಓಕೆ, G20 ಅಗೈನ್ ಎಲ್ಲರೂ ಕೂಡ ಇದು ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದೆ ಆಕ್ಚುಲಿ, ರೈಟ್. G20 ಬಗ್ಗೆ, ರೈಟ್. ಇಟ್ ಈಸ್ ಅರ್ಲಿಯರ್, ರೈಟ್. ಫಿನಾನ್ಸ್ ಮಿನಿಸ್ಟ್ರೀಸ್ ಅಂಡ್ ದ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಟು ಡಿಸ್ಕಸ್ ದಿ ಇಂಟರ್ನ್ಯಾಷನಲ್ ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಇಶ್ಯೂಸ್, ರೈಟ್. And again, digital infrastructure is one of the key issue of the other priority of the G20. So, hagimele both the statement are correct, right? Both the statement are correct, right? So, this is we hope again sound barta italla. Okay, so hope. ನೋಡಿ ಅಗೇನ್ ವಾಟ್ ಆರ್ ದ ಕೀ ಆನ್ಸರ್ಸ್ ವಿ ಆರ್ ಗಿವನ್, ರೈಟ್. ಅವೆಲ್ಲವೂ ಕೂಡ ಅದರ ಸಬ್ಜೆಕ್ಟ್ UPSC, ರೈಟ್. ಅದು UPSC ಕೊಡೋವರೆಗೂ ಓಕೆ ಇವೆಲ್ಲ ಕೀ ಆನ್ಸರ್ ಅಲ್ಲ, ಬಟ್ ನಮ್ಮ ಅನಾಲಿಸಿಸ್ ಮೇಲೆ ಸೊ ವಿ ಹ್ಯಾವ್ ಗಿವನ್ ದಿ ಬೆಸ್ಟ್. ಸೊ ನೋಡಿ ಹಾಗಿದ್ರೆ ವಾಟ್ ನೆಕ್ಸ್ಟ್, ರೈಟ್. ಈಗ ಪ್ರಿಲಿಮ್ಸ್ ಅಂದ್ರು ಕೆಲವೊಬ್ರು ತುಂಬಾ ನಾನಂದ್ರೆ UPSC ಅಂದ್ರೆ ನಾನು ಅಂತ ಹೇಳಿ ತುಂಬಾ ಜನ ಹೋಗಿರ್ತೀರಿ. ಸೊ ಬರ್ಬೇಕಾದಾಗೆ ನೀನೇ ಎಲ್ಲ UPSC ಅನ್ನು ಬಂದಂಗಾಗಿದೆ ಈಗ, ರೈಟ್. ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಆಸ್ಪಿರೆಂಟ್, ಸ್ಪೆಷಲಿ ಫಸ್ಟ್ ಅಟೆಂಪ್ಟರ್ ಯಾರು ಇರ್ತಾರಲ್ವಾ ಅವ್ರಿಗೆ ಬಹಳ ಅನ್ಸುತ್ತೆ. ಅವ್ರಿಗೆ ಏನ್ ಅನ್ಸುತ್ತೆ, ನನ್ ಮುಂದೆ UPSC ಅಲ್ಲಿ ನಾನಂದ್ರೆ UPSC ಕೇಳಿ ನೋಡಿ ಹೆಂಗ್ ಕೇಳ್ತಾರೆ ಅಂತ ಅಂತಿರ್ತಾರೆ. ಬಟ್ ಇವಾಗ ಎಲ್ರಿಗೂ ಗೊತ್ತಾಗುತ್ತೆ UPSC ಇಟ್ ಈಸ್ ಅ ರೈಟ್ ಒನ್ಸ್ ಅಗೇನ್ ಏನೋ ಪ್ರೂವನ್, ಆಕ್ಚುಲಿ ಏನಂತ ಪ್ರೂವನ್ ಇದೆ, ಅನ್ಪ್ರೆಡಿಕ್ಟೇಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರೈಟ್. ಸೊ ಹಾಗೆ ನಾನು ನಿಮ್ಗೆ ಹೇಳೋದು ಒಂದೇ ಕಿವಿ ಮಾತು, ರೈಟ್. ಏನೇ ಓದಿ, ರೈಟ್. ನಿನ್ನೆ ಒಬ್ರು ಹೇಳ್ತಾ ಇದ್ರು ನಮ್ಮ ಫ್ರೆಂಡ್, ಮೆಡಿಟೇಷನ್ ಬೇಕು, ರೈಟ್. ಇದನ್ನ ನೀವು ಮೆಡಿಟೇಷನ್ ಆಗಿ ತಗೊಂಡ್ರೆ ಮಾತ್ರ ಏನಾದ್ರು ಸಕ್ಸಸ್ ಆಗಕ್ ಸಾಧ್ಯ.
ರೈಟ್. ಸುಮ್ನೆ ಓದ್ತೀನಿ ಮಾಡ್ತೀನಿ ಅಂದ್ರೆ ಅಲ್ಲ. ರೈಟ್. ಅದು ಗುರಿ ಹೇಗಿರ್ಬೇಕು ಅಂತ ಅಂದ್ರೆ ರೈಟ್, ಜಸ್ಟ್ ಲೈಕ್ ಎ ವಾಟ್, ನೀ ಎಷ್ಟೇ ವೀಕ್ ಇದ್ರೂ ಕೂಡ ರೈಟ್ ಸ್ಟ್ರಾಂಗ್ ಇದ್ದನ್ನ ಮಣಿಸ್ಬೋದು. ನೀನು ಯಾವಾಗ ಮಣಿಸ್ಬೋದು? ವೆನ್ ಯು ಹ್ಯಾವ್ ಕನ್ಸಿಸ್ಟೆನ್ಸಿ, ವೆನ್ ಯು ಹ್ಯಾವ್ ಫೋಕಸ್ಡ್. ನಾನು ಹೇಳ್ತಿರ್ತೀನಿ ರೈಟ್, ಫೋಕಸ್ ಯಾವಾಗ ಸಾಧ್ಯಪ್ಪ ನಿಮಗೆ ಕೊಡಕ್ಕೆ? ಯಾವಾಗ ಫೋಕಸ್ ಮಾಡಕ್ ಸಾಧ್ಯ ನಿಮಗೆ? ವೆನ್ ಯು ಹ್ಯಾವ್ ಕ್ಲಾರಿಟಿ ಅಬೌಟ್ ಯುವರ್ ಲೈಫ್, ಅಬೌಟ್ ಯುವರ್ ಗೋಲ್. ಹೌದಲ್ಲ? ನಿಮಗೆ ನಿಮ್ಮ ಗೋಲ್ ಬಗ್ಗೆ ಯಾವಾಗ ಕ್ಲಾರಿಟಿ ಇರುತ್ತೋ ಅವಾಗ ನೀವು ಫೋಕಸ್ ಮಾಡಕ್ ಸಾಧ್ಯ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಲಿ. ನಾನು ಏನ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಇರ್ಬೇಕು ಫಸ್ಟ್. ಸುಮ್ನೆ ಮಾಡ್ತೀನಿ ರೈಟ್. ಹೌದಲ್ಲ? ಧಾರವಾಡಕ್ಕಾಗ್ಲಿ ನಮ್ಮ ಡೆಲ್ಲಿ ಎಲ್ಲಾ ಕಡೆ 2 ಟೈಪ್ ಆಫ್ ಪೀಪಲ್ ಹೋಗ್ತಾರೆ. ಇಲ್ಲ, ಓದ್ಬೇಕು, ಓದ್ಲೇಬೇಕು. ಡಿಫ್ರೆನ್ಸ್ ಐತೆ. ಓದ್ಬೇಕು ಅನ್ನವ ಈ ತರ ಪೇಪರ್ ಬಂತು ಅಂದ್ರ UPSC ಪಾಸ್ ಮಾಡಕ್ ಎಲ್ಲಾಕತ್ತೋ ಮರಿ, ಎಷ್ಟು ಕಷ್ಟಪಟ್ಟು ಓದ್ಬೇಕು. ಯಾರಿವ? ಓದ್ಬೇಕು ಅನ್ನೋ, ಓದ್ಲೇಬೇಕು ಅನ್ನವ ಚೇಂಜ್ ಆಗೋಣ. ಹೌದಲ್ಲ? UPSC ಬದಲಾಗಿ ನಾವು ಬದಲಾಗ. ನೋಡಿ, UPSC ಅಂದ್ರೆ ಇಂಡಿಯಾದಲ್ಲಿ ಆಗ್ತಕ್ಕಂಥ ಎಲ್ಲಾ ಎಕ್ಸಾಮ್ಸ್ಗೂ ಒಂದು ಬೇಸ್ ಅದ. ಇದೇ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇಟ್ಕೊಂಡೆ KPSC ಅವರು ಸೆಟ್ ಮಾಡ್ತಾರೆ. ಇದೇ ಕ್ವೆಶನ್ ಪೇಪರ್ ಅನ್ನ ಸೆಟ್ ಓಕೆ ಬೇಸ್ ಆಗಿ ಇಟ್ಕೊಂಡೆ ಎಲ್ಲಾ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಇನ್ ಇಂಡಿಯಾ ಕಾಯ್ತಾ ಇರ್ತಾರೆ ಈ ಪೇಪರ್ಗೆ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಈಗ ಅವರು ಕೂಡ ಏನ್ ಮಾಡ್ತಾರೆ, ಈಗ ತಮ್ಮ ಪ್ಯಾಟರ್ನ್ ನ ಬದಲಾಯಿಸ್ತಾ ಬರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನಿಮ್ಗೆ ಒಂದೇ, ಮಾಡೋ ಕೆಲಸವನ್ನ ಆನೆಸ್ಟ್ ಆಗಿ ನಿಯತ್ತಿಂದ ಮಾಡಿ, ಖಂಡಿತ ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ. ಓಕೆ, ಆಲ್ ದ ಬೆಸ್ಟ್.